ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಏನು ನೋಡೋಣ ಅಂತಂದರೆ ESI 2002 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ, ಸರಿನಾ. ಸೊ ಆಲ್ರೆಡಿ 2002ನಲ್ಲಿ ನಡೆದಿರೋ ಸಿವಿಲ್ PSI ಹಾಗೆ KSRP PSI ಇದ್ದಿದ್ರೇನೋ ಸಾಲ್ವ್ ಮಾಡಿದ್ದಾಗಿದೆ. ಅದು ಪ್ಲೇಲಿಸ್ಟಲ್ಲಿದೆ, ಅದನ್ನು ನೋಡ್ಕೋಬೋದು ಯಾರು ನೋಡಿಲ್ಲ ಅವರು. ಅದಾದ ನಂತರ ನೆಕ್ಸ್ಟ್ 2002ರಲ್ಲಿ ಇನ್ನೊಂದು ಎಕ್ಸಾಮ್ ಇದೆ. ಅಂದರೆ ಟೋಟಲ್ ಇದ್ರೇನೋ PSI ಇದ್ರೆ 3 ಸರಿ ಕರೆದಿದ್ದಾನೆ. ಒಂದು KSRP ಮತ್ತು ಸಿವಿಲ್ ಇನ್ನೊಂದು ESI ಥರ ಕರೆದಿದ್ದಾನೆ, ಸರಿನಾ. ಸೊ ಇದು 3ನೇ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಟುಡೇಸ್ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಕರ್ನಾಟಕದಲ್ಲಿರುವ ಸಾಕ್ಷರತಾ ಪ್ರಮಾಣ ಕೇಳಿದ್ದಾರೆ, ಓಕೆನಾ. ಈ ಸಾಕ್ಷರತಾ ಪ್ರಮಾಣ ಯಾವುದ್ರಲ್ಲಿ ಬರುತ್ತಪ್ಪ? ಏನಿದ್ರೇನೋ ಪ್ರತಿ ತಿಂಗಳು ಒಮ್ಮೊಮ್ಮಿದ್ರೇನೋ ಬಿಡುಗಡೆ ಮಾಡ್ತಾರಾ, ಇಲ್ಲಾಂದರೆ 3 ತಿಂಗಳಿಗೊಮ್ಮೆ RBI ಅವ್ರು ಬಿಡುಗಡೆ ಮಾಡ್ತಾರಲ್ಲ, MPC, ಓಕೆನಾ, ಆ ಥರ ಬಿಡುಗಡೆ ಮಾಡ್ತಾರಾ ಅಂತ ಕೇಳಿದ್ರೆ ಇದು 10 ವರ್ಷಕ್ಕೊಮ್ಮೆ ಬಿಡುಗಡೆ ಆಗುತ್ತೆ ಜನಗಣತಿ. ಆ ಜನಗಣತಿನಲ್ಲಿ ಇದ್ರೇನೋ ಪ್ರತಿಯೊಂದು ಮಾಹಿತಿ ಇರುತ್ತೆ, ಸರಿನಾ. ಸೊ ಎಷ್ಟು ವರ್ಷಕ್ಕೊಮ್ಮೆ ಆಗುತ್ತೆ ಅಂದರೆ 10 ವರ್ಷಕ್ಕೊಮ್ಮೆ ಆಗುತ್ತೆ. ಇದು ಪ್ರಪ್ರಥಮವಾಗಿ ಅಂತ ಕೇಳಿದ್ರೆ, ಸರಿನಾ, ಪ್ರಪ್ರಥಮವಾಗಿ ಜನಗಣತಿಯನ್ನು ಭಾರತದಲ್ಲಿ ಆರಂಭ ಯಾವ ವರ್ಷದಲ್ಲಿ ಮಾಡಿದರು ಅಂತ ಕೇಳಿದ್ರೆ 1872 ಅಂತ ಹೇಳಬೇಕು, ಸರಿನಾ. 71 ಅಲ್ಲ, 72. ಅದಾದ ನಂತರ ಅಖಂಡ ಭಾರತದಲ್ಲಿ ಜನಗಣತಿ ಸ್ಟಾರ್ಟ್ ಮಾಡಿದ್ರೇನೋ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ರಿಪ್ಪನ್. ಯಾವ ವರ್ಷದಲ್ಲಿ ಅಂದರೆ 1881ರಲ್ಲಿ. ಪ್ರಥಮವಾಗಿ ಸ್ಟಾರ್ಟ್ ಮಾಡಿದವ ಯಾರು ಅಂದರೆ ಲೋಕಲಾಗಿ ಒಂದೆರಡು ಇದ್ದರೆ ಹಳ್ಳಿಗಳು ಮತ್ತು ಇದ್ರೆ ಕೆಲವೊಂದು ಪಟ್ಟಣಗಳನ್ನು ಮಾಡ್ತಾರೆ. ಯಾರು ಅಂದರೆ ಅವರು ಲಾರ್ಡ್ ಮೇಯೋ, ಸರಿನಾ, ಮೇಯೋ ಅವ್ರು ಬರ್ತಾರೆ. ಆ ಮೇಯೋ ಆದ ನಂತರ ಲಿಟ್ಟನ್ ಬರ್ತಾನೆ. ಲಿಟ್ಟನ್ ಆದ ನಂತರ ಇದ್ದರೆ ರಿಪ್ಪನ್ ಅನ್ನೋರು ಬರ್ತಾರೆ, ಸರಿನಾ. ರಿಪ್ಪನ್ ಕೇಳಿರ್ತೀರಲ್ಲ, ಇಲ್ಬರ್ಟ್ ಬಿಲ್ 1883ರಲ್ಲಿ ಬರುತ್ತಲ್ಲ, ಇಲ್ಬರ್ಟ್ ಬಿಲ್ಗಿದ್ರೇನೋ ಸಂಬಂಧಿಸಿದ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ರಿಪ್ಪನ್. ಅವರೇ ಸ್ಟಾರ್ಟ್ ಮಾಡ್ತಾರೆ ಇದು ಜನಗಣತಿ, ಸರಿನಾ. ಆ ಜನಗಣತಿನಲ್ಲೇ ಸಾಕ್ಷರತಾ ಪ್ರಮಾಣ ಕೊಡ್ತಾರೆ ಪ್ರತಿಯೊಂದು ರಾಜ್ಯದ್ದು. ಅದಾಂತರ ಎಷ್ಟು ಜನ ಇದ್ದಾರೆ, ಯಾವ ಜಿಲ್ಲೆ ದೊಡ್ಡದಿದೆ, ಯಾವ ಜಿಲ್ಲೆ ಚಿಕ್ಕದಿದೆ, ಯಾವ ಜಿಲ್ಲೆಯಲ್ಲಿದ್ರೇನೋ ಎಷ್ಟಿದ್ರು ಓದಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಎಷ್ಟಿದ್ರೇನೋ ಬರೆಯೋಕ್ಕೆ ಬರ್ತದೆ, ಓಕೆನಾ. ಆ್ಯಕ್ಟ್ ಫಾರ್ ಡಿಕ್ಲೇಷಿಯಾ ಅಂತ ಮೊನ್ನೆ ಒಂದಿದ್ರೇನೋ ಇದು ಬಂತ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ರು, ಸರಿನಾ, ಗೌರ್ಮೆಂಟ್ದವರು. ಆ್ಯಕ್ಟ್ ಫಾರ್ ಡಿಕ್ಲೇಷಿಯಾ ಅಂತಂದರೆ ಏನು ಗೊತ್ತಾ, ಇವಾಗ ಅವ್ರಿಗೆ ಇದ್ರೇನೋ ಓದೋಕ್ಕೆ ಮತ್ತು ಇದ್ರೇನೋ ತಿಳ್ಕೊಳ್ಳೋಕ್ಕೆ ಆ ಬುದ್ಧಿ ಸ್ವಲ್ಪ ಉಪಯೋಗ ಮಾಡ್ತಾ ಇರಲ್ಲ ಅವರು ಜನ, ಸರಿನಾ. ಸೊ ಇವಾಗಿದ್ರೆ ನನಗೂ ಡಿಕ್ಲೇಷಿಯಾ ಇರ್ಬೋದು, ನಿಮಗೂ ಡಿಕ್ಲೇಷಿಯಾ ಇರ್ಬೋದು. ಡಿಕ್ಲೇಷಿಯಾ ಅನ್ನೋದು ಆ್ಯಕ್ಚುಲಾಗಿ ಒಂದು ರೋಗ ಥರನೇ, ಬಟ್ ರೋಗ ಅಲ್ಲ, ಸರಿನಾ. ಇವಾಗ ನಾನು ಏನೋ ಒಂದು ಹೇಳ್ತಿದ್ದೀನಿ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ, ಬಟ್ ಎಲ್ರಿಗೂ ಅರ್ಥ ಆಗ್ತಿದೆ, ನನಗೆ ಅರ್ಥ ಆಗ್ತಿಲ್ಲ. ಸೊ ನನಗೇನಿದೆ ಡಿಕ್ಲೇಷಿಯಾ ಇರುತ್ತೆ ಅಂದರೆ ಏನೋ ನನಗೆ ಜಲ್ದಿ ಇದ್ರೇನೋ ನನಗೆ ಅಂದರೆ ಬೇಗ ನಾನು ತಲೆಗೆ ತೊಗೊಳ್ತಿಲ್ಲ ಅದನ್ನು. ಸೊ ಅದಕ್ಕೇನಂತಾರೆ ಡಿಕ್ಲೇಷಿಯಾ ಅಂತಾರೆ. ಸೊ ಅದಕ್ಕೆ ಒಂದು ಪ್ರೋಗ್ರಾಮ್ ಇಂದ ಲಾಂಚ್ ಮಾಡಿದ್ದಾರೆ ಗೌರ್ಮೆಂಟ್ 2024 ಅಕ್ಟೋಬರಲ್ಲಿ. ಆ್ಯಕ್ಟ್ ಫಾರ್ ಡಿಕ್ಲೇಷಿಯಾ ಅಂತ, ಸರಿನಾ, ಆ್ಯಕ್ಟ್ ಫಾರ್ ಡಿಕ್ಲೇಷಿಯಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಸ್ಟಾರ್ಟ್ ಮಾಡಿದ್ದಾರೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನು ಕ್ವಶನ್ ಕೇಳಿದ್ದಾರೆ ಅಂದರೆ, ಕರ್ನಾಟಕದಲ್ಲಿರುವ ಸಾಕ್ಷರತಾ ಪ್ರಮಾಣ ಇದು ಯಾವ ಸೆನ್ಸಸ್ ಪ್ರಕಾರ ಕೇಳಿದ್ದಾರೆ ಅಂದರೆ 2001 ಸೆನ್ಸಸ್ ಪ್ರಕಾರ ಕೇಳಿದ್ದಾರೆ. ಯಾಕಂದರೆ ಅವಾಗಿದ್ರೆ ಹಾಟ್ ಫೇವ್ರೇಟ್ ಅದು. 2002ರಲ್ಲಿ ಕ್ವಶನ್ ಪೇಪರ್ ನಡೆದಿದೆ ಅಂದರೆ, ಸೊ 2001ರಲ್ಲಿ ಇದ್ರೇನು ಸೆನ್ಸಸ್ ರಿಲೀಸ್ ಆಗಿರುತ್ತೆ, ಸರಿನಾ. ಸೊ ಅದರ ಪ್ರಕಾರ ಯಾವುದು ಅಂದರೆ 67%. ಬಟ್ ಈಗ 2011 ನಾವು ನೆನಪಿಟ್ಕೋಬೇಕು. ಈಗ ಎಷ್ಟಂದರೆ 75%, ಸರಿನಾ. 75% ಈಗ ಇದೆ. ಸೊ ಈಗ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಇದ್ರೇನೋ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ, ಬೇರೆ ಎಕ್ಸಾಮ್ಸಲ್ಲಿ, ಇಲ್ಲಾಂದರೆ ಈ ಎಕ್ಸಾಮ್ಸಲ್ಲಿ 2001ಕ್ಕೆ ಮತ್ತು 2011 ಸೆನ್ಸಸ್ ಇದೆಯಲ್ಲ, ಅದರ ಶೇಕಡಾವಾರು ಎಷ್ಟು ಪ್ರಮಾಣ ಹೆಚ್ಚಾಗಿದೆ ಸಾಕ್ಷರತೆಯಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ಅಲ್ಲಿ 8% ಅಂತ ಹೇಳಬೇಕಾಗುತ್ತೆ, ಓಕೆನಾ. 8% ಜಾಸ್ತಿ ಆಗಿದೆ. ನಾರ್ಮಲ್ ಇದ್ರೇನೋ ಎಷ್ಟರಲ್ಲಿ 2001ರಲ್ಲಿ 67% ಇತ್ತು. ಅದಾದನಂತರ ನೆಕ್ಸ್ಟ್ 2011ರಲ್ಲಿ 75% ಇತ್ತು. ಸೊ ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗಾಗಿದೆ, ಇನ್ಕ್ರೀಸ್ ಆಗಿದೆ ಸಾಕ್ಷರತೆ ಪ್ರಮಾಣ ಅಂತ ಕೇಳಿದ್ರೆ 8% ಅಂತ ಹೇಳಬೇಕಾಗುತ್ತೆ ನಾವು. ಈ ಥರ ಕೇಳಿಲ್ವಾ ಅಂತ ಕೇಳಿದ್ರೆ ಕೇಳಿದ್ದಾರೆ, ಸರಿನಾ. ಬಟ್ ಈಗಿನ ಪ್ರಕಾರ ಇದು ಆನ್ಸರ್ ಯಾವುದು ಅಂದರೆ 2011 ಪ್ರಕಾರ 75%, ಸರಿನಾ. ಹಾಗೆ ಭಾರತ ಎಷ್ಟಿದೆ ಅಂತ ಕೇಳಿದ್ರೆ ನಮಗಿಂತ ಕಡಿಮೆ ಇದೆ, 74 ಇದೆ, 74.0 ಸಮಥಿಂಗ್ ಇದೆ. ಅದು ನಮ್ಮದು 75 ಇದೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ, ಮೊದಲನೇ ಪರಮಾಣು ಬಾಂಬನ್ನು ತಯಾರಿಸಿದವರು ಅಂತ ಹೇಳಿದ್ದಾರೆ. ಫಸ್ಟ್ ಪರಮಾಣು ಬಾಂಬ್ ಯಾರು ತಯಾರಿಸಿದ್ರು ಅಂತ ಕೇಳಿದ್ದಾರೆ. ಈ ಪರಮಾಣು ಬಾಂಬ್ ಅಂತ ಅಂದರೆ ಗೊತ್ತಿರಬೇಕು. ಪರಮಾಣು ಬಾಂಬ್ ಇದ್ರೆ ಎದರಿಂದ ತಯಾರಿಸ್ತಾರೆ? ಪರಮಾಣು ಬಾಂಬನ್ನು, ಅಟಮಿಕ್ ಬಾಂಬ್ ಇದೆಯಲ್ಲ, ಇದನ್ನು ಯುರೇನಿಯಮಿಂದ ತಯಾರಿಸ್ತಾರೆ, ಸರಿನಾ. ಯುರೇನಿಯಮಿಂದ ತಯಾರಿಸ್ತಾರೆ, ಯುರೇನಿಯಂ 235. ಅದಾನಂತರ ಪ್ಲುಟೋನಿಯಮಿಂದ ತಯಾರಿಸ್ತಾರಾ? ಹೌದು, ತಯಾರಿಸ್ತಾರೆ. ಅದಾನಂತರ ರೀಸೆಂಟಾಗಿ ಒಂದು ಕರೆಂಟ್ ಅಫೇರ್ಸಲ್ಲಿದೆ, ಏನೋ ಪರಮಾಣು ರಹಿತ ಒಂದಿದ್ರೇನೋ ಬಾಂಬ್ ತಯಾರು ಮಾಡಿದ್ದಾರೆ, ಸರಿನಾ. ಸ್ಫೋಟಕ ತಯಾರು ಮಾಡಿದ್ದಾರೆ. ಯಾರು? ಭಾರತದವರು. ಯಾವ ಸ್ಫೋಟಕದ ಹೆಸರು ಏನು? ಪರಮಾಣು ರಹಿತ ಆಗಿದೆಯಾ? ಫಸ್ಟ್ ಆಫ್ ಆಲ್ ಪರಮಾಣು ರಹಿತವಾಗಿದೆ. ಅದರಲ್ಲಿದ್ದರೆ ಯುರೇನಿಯಂ, ಪ್ಲೂಟೋನಿಯಂ ಇದ್ರೆ ಯೂಸ್ ಮಾಡಿಲ್ಲ. ಬಟ್ ಆದರೂ ಕೂಡ ಅದನ್ನು ಅದು ಇದ್ರೆ ಭಾಳ ಭಯಂಕರ ಸ್ಫೋಟ ಆಗುತ್ತೆ ಅಂತ ಹೇಳಿದ್ದಾರೆ. ಯಾರು? DRDOದವರು. ಅವರು ಟೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಇದನ್ನು. ಅದ್ರ ಹೆಸರು ಏನು ಅಂತ ಕೇಳ್ತಾರೆ, ಯಾಕಂದರೆ ಹಾಟ್ ಟಾಪಿಕ್ ಈಗ ಅದು. ಅದ್ರ ಹೆಸರು ಏನಂದರೆ ಸಿಂಬೆಕ್ಸ್ ಅಂತ ಇದೆ, ಸರಿನಾ. ಸಿಂಬೆಕ್ಸ್ ಅಂತ ಇದೆ.
ಅದು ಜುಲೈನಲ್ಲಿ ಲಾಂಚ್ ಆಗಿದೆ. ಬಟ್ ಇನ್ನೂ ಇದ್ರೇನೋ ಬೇರೆ ಬೇರೆ ದೇಶಗಳಕ್ಕಿದ್ರೇನೋ ಪೂರೈಕೆ ಕೇಳ್ತಿದ್ದಾವೆ, ಬಟ್ ಇನ್ನೂ ಟೆಸ್ಟ್ ರೇಂಜಲ್ಲಿ ಇದೆಯಲ್ಲ ಅದು. ಸೊ ಅದಕ್ಕಿದ್ರೇನೋ ಫುಲ್ ಬಿಲ್ಟ್ ಆಗಿಲ್ಲ ಸಿಂಬೆಕ್ಸ್. ಬಟ್ ಅದ್ರದ್ದು ಏನಂದರೆ ಟೆಸ್ಟಿಂಗ್ನ ಇನ್ನೂ ಇದ್ರೇನೋ ಕಂಟಿನ್ಯೂ ಪ್ರೋಗ್ರೆಸ್ಸಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನು ನೆನಪಿಟ್ಕೊಳ್ಳಿ. ಪರಮಾಣು ರಹಿತವಾದದ್ದ ಒಂದು ಸ್ಫೋಟಕ ಯಾವುದು ಅಂದರೆ ಅದು ಭಾರತದ ತಯಾರು ಮಾಡಿದೆ. ಅದ್ರ ಹೆಸರು ಏನಂದರೆ ಸಿಂಬೆಕ್ಸ್, ಸರಿನಾ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪರಮಾಣು ಬಾಂಬನ್ನು ತಯಾರಿಸಿದವರು ಯಾರು ಅಂತ ಹೇಳಿದ್ದಾರೆ. ಸೊ HJ ಬಾಬಾ ಅಂತ ಹೇಳಿದ್ದಾರೆ, ಹೋಮಿ ಜಹಾಂಗೀರ್ ಬಾಬಾ. ಇವರು ಪರಮಾಣು ಪಿತಾಮಹ, ಭಾರತದ ಪರಮಾಣು ಪಿತಾಮಹ ಯಾರಂದರೆ ಹೋಮಿ ಜಹಾಂಗೀರ್ ಬಾಬಾ, ಸರಿನಾ. ಇವರಿದ್ರೇನೋ ಭಾರತದ್ದು ಅವರು ಮೊದಲು ಕೇಳಿದ್ದಾರೆ. ಮೊದಲನೇ ಪರಮಾಣು ಬಾಂಬನ್ನು ತಯಾರಿಸಿದವರು ಭಾರತದಲ್ಲಿದ್ರೇನೋ ತಯಾರಿಸಿಲ್ಲ, ಇದಕ್ಕಿಂತ ಮುಂಚೆ ಇತ್ತು, ಸರಿನಾ. ಯಾರಿದ್ರೆ ಐರಿನ್ ಕ್ಯೂರಿ ಅಂತ ಕೊಟ್ಟಿದ್ದಾರೆ. ಅದಾಂದ್ರೆ ನೆಕ್ಸ್ಟ್ ರುದರ್ಫೋರ್ಡ್ ಇದು ಕೊಟ್ಟಿದ್ದಾರೆ. ರುದರ್ಫೋರ್ಡ್ ಏನು ಕಂಡುಹಿಡಿದಿದ್ದಾರೆ ಅಂತಂದರೆ ಪ್ರೋಟಾನ್ ಕಂಡುಹಿಡಿದಿದ್ದಾರೆ, ಸರಿನಾ. ಪ್ರೋಟಾನ್ ಕಂಡುಹಿಡಿದಿದ್ದಾರೆ. ಹಾಗೆ ಇನ್ನೊಂದು ಏನು ಕಂಡುಹಿಡಿದಿದ್ದಾರೆ ಅಂದರೆ ವಾತಾವರಣದಲ್ಲಿರೋ ಅತಿ ಹೆಚ್ಚು ಅನಿಲ ಯಾವುದಂದರೆ ನೈಟ್ರೋಜನ್ ಇದೆ. ಆ ನೈಟ್ರೋಜನ್ ಕಂಡುಹಿಡಿದವರು ಪುಣ್ಯಾತ್ಮ ಯಾರು ಅಂದರೆ ಇವರೇ, ರುದರ್ಫೋರ್ಡ್, ಸರಿನಾ. ಎಷ್ಟು ಪರ್ಸೆಂಟೇಜ್ ಇದೆ ವಾತಾವರಣದಲ್ಲಿ ನೈಟ್ರೋಜನ್ ಅಂತ ಕೇಳಿದ್ರೆ 78% ಇದೆ. ಅದಾದ ನಂತರ ನೆಕ್ಸ್ಟ್ ಯಾವುದಿದೆಯಪ್ಪ ಅಂತ ಕೇಳಿದ್ರೆ ಆಕ್ಸಿಜನ್ ಇದೆ, 20.78 ಇದೆ. ಅದಾದ ನಂತರ ನೆಕ್ಸ್ಟ್ ಅದು ಬಿಟ್ಟು ಮತ್ತೆ ಯಾವುದಿದೆ ಅಂತ ಕೇಳಿದ್ರೆ ಆರ್ಗನ್ ಅಂತ ಬರುತ್ತೆ, ಸರಿನಾ. ಆರ್ಗನ್ ಇದೆ. CO2 ಇರಲ್ಲ, 3rd ನಂಬರ್, ಓಕೆನಾ. ಆರ್ಗನ್ ಇದೆ. ಆರ್ಗನ್ ನಂತರ ನೆಕ್ಸ್ಟ್ ಯಾವುದಿದೆ ಅಂತಂದರೆ CO2 ಇದೆ. CO2 ನಂತರ ಇದ್ರೇನೋ 5ನೇ ಸ್ಥಾನದಲ್ಲಿ ಯಾವುದಿದೆ, ಹಿಂಗೆ ಅರೇಂಜ್ ವೈಸ್ ಇದ್ರೇನೋ ಡಿಸೆಂಡಿಂಗ್ ಆರ್ಡ್ರ್ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿ ಅಂತ ಕೊಟ್ಟರೆ ಅಂತ ಹೇಳಿದ್ರೆ ಅಲ್ಲಿ 5ನೇ ಸ್ಥಾನದಲ್ಲಿ ಓಜೋನ್ ಇದೆ, ಸರಿನಾ. 0.0005 ಇದೆ. ಅದು 5 0 ಬರೋದು, ಮುಂದಿದ್ರೆ 5 ಹಾಕಬೇಕು, ಸರಿನಾ. ಅದು ಓಜೋನ್ ಇದ್ದರೆ ಅಷ್ಟು ಪ್ರಮಾಣ ಇದೆ ಗಾಳಿಯಲ್ಲಿ. ಸೊ ಇಲ್ಲೇನಿದು ಕರೆಕ್ಟ್ ಆನ್ಸರ್ ಅಂದರೆ ಒಟ್ಟೋ ಹಾನ್, ಓಕೆನಾ. ಈ ಒಟ್ಟೋ ಹಾನ್ ಇದಾರಲ್ಲ ಇವರಿದ್ರೆ ಫಸ್ಟ್ ಪರಮಾಣು ಬಾಂಬು, ಎಟೋಮಿಕ್ ಬಾಂಬ್ ತಯಾರಿಸ್ತಾರೆ, ಒಟ್ಟೋ ಹಾನ್. ಹಾಗೆ ಭಾರತದ ಪರಮಾಣು ಪಿತಾಮಹ ಯಾರು ಅಂತ ಕೇಳಿದ್ರೆ ಹೋಮಿ ಜಹಾಂಗೀರ್ ಬಾಬಾ, ಇಲ್ಲಾಂದರೆ HJ ಬಾಬಾ ಶಾರ್ಟ್ಕಟ್ಟಲ್ಲಿ, ಸರಿನಾ. ಇವ್ರನ್ನ ಇದ್ರೆ ನೆನ್ಪಿಟ್ಕೋಬೇಕು. ಇಲ್ಲಿ ಯಾವುದು ಅಂತಂದರೆ ಒಟ್ಟೋ ಹಾನ್, ಇದು ಪರಮಾಣು ಬಾಂಬನ್ನು ತಯಾರಿಸಿದವರು ಪ್ರಥಮವಾಗಿ. ಮತ್ತು ಪ್ರಥಮ ಮಹಿಳಾ ಗಗನಯಾತ್ರಿ ಕೇಳಿದ್ದಾರೆ. ಪ್ರಥಮ ಮಹಿಳಾ ಗಗನಯಾತ್ರಿ ಭಾರತದ ಕೇಳಿದಾರ, ಜಗತ್ತಿನ ಕೇಳಿದಾರ ಅಂತ ಕೇಳಿದ್ರೆ ಹಿಂಗೆ ನಾರ್ಮಲ್ ಇಷ್ಟೇ ಕ್ವಶನ್ ಇತ್ತಂದರೆ ಅದು ಜಗತ್ತಿನಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಲ್ಲೇನಾದರೂ ಮೆನ್ಷನ್ ಮಾಡಿದರು ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಅಂತ ಕೇಳಿದ್ರೆ ಅಲ್ಲಿ ಕಲ್ಪನಾ ಚಾವ್ಲಾ ಅಂತ ಹೇಳ್ತೀವಿ ನಾವು. ಬಟ್ ಇಲ್ಲಿ ಕಲ್ಪನಾ ಚಾವ್ಲಾ ಕೊಟ್ಟಿಲ್ಲ, ಓಕೆ. ಇನ್ನೂ ಈಸಿ ಆಯಿತು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜೀನ್ ಈರೆ ಅಂತ ಕೊಟ್ಟಿದ್ದಾರೆ, ಓಕೆನಾ. ಇವ್ರ ಸಂಬಂಧ ಇಲ್ಲ. ಜೀನ್ ಸ್ಮಿತ್ ಅಂತ ಕೊಟ್ಟಿದ್ದಾರೆ, ಇವ್ರ ಇದಕ್ಕೆ ಸಂಬಂಧ ಇಲ್ಲ. ನೆಕ್ಸ್ಟ್ ಏನಿದ್ದಾರೆ ಅಂತಂದರೆ ವೆಲೆಂಟಿನಾ ಟೆರೆಸ್ಕೋವಾ ಮತ್ತು ವೆಲೆಂಟಿಯಾ ಗಗರಿನ್ ಅಂತ ಕೊಟ್ಟಿದ್ದಾರೆ, ಸರಿನಾ. ವೆಲೆಂಟಿಯಾ ಗಗರಿನ್ ಅನ್ನೋದಕ್ಕಿಂತ ಇದು ಯೂರಿ ಗಗಾರಿನ್ ಅಂತ ಬರುತ್ತೆ, ಓಕೆನಾ. ಜಗತ್ತಿನಲ್ಲಿ ಮೊದಲ ಬಾರಿಗೆ ಇದ್ರೇನೋ ಗಗನಯಾನ ಮಾಡಿದ ವ್ಯಕ್ತಿ ಹೆಸರು ಯಾರು ಅಂತಂದರೆ ಯೂರಿ ಗಗಾರಿನ್. ಪುರುಷನ ಸ್ತ್ರೀಯ ಅಂದರೆ ಕೇಳಿದ್ರೆ ಯೂರಿ ಗಗಾರಿನ್ ಅನ್ನೋರು ಪುರುಷ, ಸರಿನಾ. ಪ್ರಥಮ ಅಂತ ಕೇಳಿದ್ರೆ ಯೂರಿ ಗಗಾರಿನ್, ಹಾಗೆ ಪ್ರಥಮ ಪುರುಷ ಅಂತ ಕೇಳಿದ್ರು ಕೂಡ ಯೂರಿ ಗಗಾರಿನ್ ಅಂತ ಹಾಕಬೇಕಾಗುತ್ತೆ. ಬಟ್ ಪ್ರಥಮವಾಗಿ ಮಹಿಳಾ ಗಗನಯಾತ್ರಿ ಅಂತ ಕೇಳಿದ್ರೆ ವೆಲೆಂಟಿನಾ ಟೆರೆಸ್ಕೋವಾ. ಯಾವ ದೇಶದವ್ರ ಗುರು ಇವರು ಅಂತ ಕೇಳಿದ್ರೆ ಇವರು ರಷ್ಯಾದವ್ರು ಬರ್ತಾರೆ, ಸರಿನಾ. ರಷ್ಯಾದವ್ರು ಇವರು ಯಾರು, ವೆಲೆಂಟಿನಾ ಟೆರೆಸ್ಕೋವಾ. ಹಾಗೆ ಯಾರಿವರು ಯೂರಿ ಗಗಾರಿನ್ ಇದ್ದಾರಲ್ಲ ಇವರು ಕೂಡ ರಷ್ಯಾದವರೇ. ಇಫ್ ಆಪ್ಷನಲ್ಲಿ ಹೀಗೆ ಕೊಡ್ಬೋದು, ಯೂರಿ ಗಗಾರಿನ್ ಏನೋ ಪ್ರಥಮ ಗಗನಯಾತ್ರಿ, ಇಲ್ಲಾಂದರೆ ವೆಲೆಂಟಿನಾ ಟೆರೆಸ್ಕೋವಾ ಪ್ರಥಮ ಗಗನಯಾತ್ರಿ. ಇವರು ಯಾವ ದೇಶದಿಂದ ಏನೋ ಗಗನಯಾನಕ್ಕಿದ್ರೇನೋ ಪ್ರಯಾಣಿಸಿದರು ಅಂತ ಕೇಳ್ಬೋದು. ಯಾವ ದೇಶದಂದರೆ ಮೀನ್ಸ್ ಯಾವ ದೇಶದ ಮುಖಾಂತರವಾಗಿ ಅಂತ ಕೇಳ್ಬೋದು. ಆವಾಗ ಆಪ್ಷನ್ ಕೊಡ್ತಾರೆ. ಆಪ್ಷನ್ ಏನಂತಾರೆ, ಫಸ್ಟ್ ಆಪ್ಷನ್ ರಷ್ಯಾ ಇಟ್ಟಿರ್ತಾರೆ. ಸೊ ಕನ್ಫರ್ಮ್ ಆಗಿ ರಷ್ಯಾ ಹಾಕ್ತೀವಿ ನಾವು. ಬಟ್ ಆಪ್ಷನ್ ಇದ್ರೇನೋ ಡಿ ಇಲ್ಲಾಂದರೆ ಸಿ ಇದ್ದರೆ USSR ಅಂತ ಇರುತ್ತೆ, ಓಕೆನಾ. ಯೂನಿಯನ್ ಸೋವಿಯತ್ ರಷ್ಯಾ ಇದೆಯಲ್ಲ, ಸೊ ಆ ರಷ್ಯಾ ಇರುತ್ತೆ 1991ಕ್ಕಿಂತ ಹಿಂದೆ ಇರೋ ರಷ್ಯಾ, ಸರಿನಾ. ಅದ್ರ ಹೆಸರಿದ್ರೆ USSR. ಸೊ ಅದು ಕೊಟ್ಟಿರ್ತಾರೆ. ಅದು ಕೊಟ್ಟಿದ್ರೆ USSR ಅಂತಲೇ ಹಾಕಬೇಕು. ರಷ್ಯಾ ಆಗೋದಿಲ್ಲ ಅವಾಗ ಆನ್ಸರ್. ಅವಾಗ USSR ಆಗುತ್ತೆ ಅದರ ಆನ್ಸರ್. ಯಾಕಂದರೆ ಅವಾಗ ಯುಕ್ರೇನ್ ಇದ್ರೇನೋ ಭಾಗ ಆಗಿರಲಿಲ್ಲ, ಕಜಕಿಸ್ತಾನ್ ಭಾಗ ಆಗಿರಲಿಲ್ಲ, ಉಜ್ಬೇಕಿಸ್ತಾನ್ ಭಾಗ ಆಗಿರಲಿಲ್ಲ, ಸರಿನಾ. ಮತ್ತು ಕಿರ್ಗಿಸ್ತಾನ್ ಅದು ಭಾಗ ಆಗಿರಲಿಲ್ಲ, ಪೋಲೆಂಡ್ ಅದು ಭಾಗ ಆಗಿರಲಿಲ್ಲ, ಮತ್ತು ಈಸ್ಟ್ ಇದು ಇದೆಯಲ್ಲ ಜರ್ಮನಿ ಅದು ಕೂಡ ಇದ್ರೇನೋ ಒಂದು ಭಾಗ ಆಗಿತ್ತು USSRದು. ಸೊ ಇದೆಲ್ಲ ಬರುತ್ತೆ. ಸೊ ಅದಕ್ಕೆ USSR ಕೊಟ್ಟರೆ ಅದರಲ್ಲಿದ್ರೇನೋ ಇವರಿಬ್ಬರು ಬರ್ತಾರೆ, ಯಾರು, ವೆಲೆಂಟಿನಾ ಟೆರೆಸ್ಕೋವಾ ಮತ್ತು ಯೂರಿ ಗಗಾರಿನ್. ಇವರು ರಷ್ಯಾದವರು ಅಲ್ಲ. ರಷ್ಯಾ ಆಪ್ಷನ್ ಇತ್ತಂದ್ರೆ ರಷ್ಯಾ ಹಾಕಬೇಕು. ಬಟ್ ಬೇಸ್ಡ್ ಆನ್ ಆಪ್ಷನ್ ಮೇಲೆ ಚೂಸ್ ಮಾಡೋಕ್ಕೆ ಬರುತ್ತೆ. USSR ಇತ್ತಂದ್ರೆ USSR ಹಾಕಬೇಕು, ರಷ್ಯಾ ಹಾಕಬಾರ್ದು. ಯಾಕಂದರೆ SSC ಕ್ವಶನಲ್ಲಿ ಕೇಳಿದ್ದಾನೆ ಆಲ್ರೆಡಿ ಕ್ವಶನ್ನ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಭಾರತದ ಆರ್ಥಿಕತೆ ಹೆಂಗಿದೆ ಆರ್ಥಿಕತೆ ಅಂತ ಕೇಳಿದ್ದಾರೆ. ಸಮಾಜವಾದಿ ಆರ್ಥಿಕತೆ ಇದೆಯಾ? ಸಮಾಜವಾದಿ ಆರ್ಥಿಕತೆ ಬಗ್ಗೆ ಯಾರು ಹೇಳಿದ್ದಾರೆ ಅಂದರೆ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ್ದಾರೆ. ಅದಾನಂತರ ಬಂಡವಾಳಶಾಹಿ ಆರ್ಥಿಕತೆ ಇದೆಯಾ? ಬಂಡವಾಳಶಾಹಿ ಆರ್ಥಿಕತೆಯ ಬಗ್ಗೆ ಯಾರು ಹೇಳಿದ್ದಾರೆ ಅಂತ ಕೇಳಿದ್ರೆ ಆಡಮ್ ಸ್ಮಿತ್ ಬರೀತಾನೆ, ಓಕೆನಾ. ದ ವೆಲ್ತ್ ಆಫ್ ನೇಷನ್ಸ್ ಬುಕ್ ಬರೆದಿದ್ದಾನಲ್ಲ
ಅವನೇ ಅರ್ಥಶಾಸ್ತ್ರದ ಪಿತಾಮಹ ಜಗತ್ತಿನ ಆಡಮ್ ಸ್ಮಿತ್ ಅದನ್ನಲ್ಲ, ಅವನೇ ಇದ್ರೇನೋ ಬಂಡವಾಳಶಾಹಿ ಆರ್ಥಿಕತೆ ಬಗ್ಗೆ ಅವನು ಹೇಳ್ತಾನೆ. ಕಾರ್ಲ್ ಮಾರ್ಕ್ಸ್ ಇದಾರಲ್ಲ, ಅವರು ಸಮಾಜವಾದ ಆರ್ಥಿಕತೆ ಬಗ್ಗೆ ಹೇಳ್ತಾರೆ. ಇನ್ನೊಂದಿದ್ರೇನೋ IAS ಕ್ವಶನ್ ಕಾರ್ಲ್ ಮಾರ್ಕ್ಸ್ ಬಗ್ಗೆ. ಕಾರ್ಲ್ ಮಾರ್ಕ್ಸ್ ಹುಟ್ಟಿದ್ದಲ್ಲಿ, ಅವರು ಬೆಳೆದಿದ್ದಲ್ಲಿ, ಅವ್ರು ಇದ್ರೇನೋ ಮರಣ ಹೊಂದಿದ್ದಲ್ಲಿ ಅಂತ ಕೇಳಿದ್ದಾನೆ. ಬ್ಯೂಟಿಫುಲ್ ಕ್ವಶನ್ ಅಲ್ವಾ? ಕಾರ್ಲ್ ಮಾರ್ಕ್ಸ್ ಹುಟ್ಟಿದ್ದು ಜರ್ಮನಿಯಲ್ಲಿ ಹುಟ್ಟುತ್ತಾರೆ, ಅವ್ರು ಬೆಳೆದಿದ್ದೆಲ್ಲ ಇದ್ರೆ ರಷ್ಯಾದಲ್ಲಿ ಬೆಳೀತಾರೆ. ಮೀನ್ಸ್ ಅವರು ಏನು ಸಾಧನೆ ಮಾಡೋದಾಗಲಿ, ಅದಾದ ನಂತರ ಏನೋ ಅವರು ಸಮಾಜಕ್ಕೆ ಇವ್ರು ಕೊಡುಗೆ ಕೊಡೋದಾಗಲಿ, ಅವ್ರು ಬುಕ್ ಬರೆಯೋದಾಗಲಿ, ಅವ್ರು ಅರ್ಥಶಾಸ್ತ್ರಜ್ಞರಾಗಿ ವರ್ಕ್ ಮಾಡಿರೋದಾಗಲಿ ಎಲ್ಲ ಇದ್ರೇನೋ ಅದನ್ನೆಲ್ಲ ರಷ್ಯಾದಲ್ಲಿ ಮಾಡಿದ್ದಾರೆ ಅವರು, ಸರಿನಾ? ಅವರಿದ್ರೇನೋ ಅವ್ರ ಶಿಕ್ಷಣ ಆಗಲಿ, ಅದಾದ ನಂತರ ಅವ್ರದ್ದು ಪ್ರತಿಯೊಂದು ಏನು 18 ವಯಸ್ಸು ಆದ ನಂತರ ನಾವು ಏನೇನು ಮಾಡ್ತೀವಲ್ವ, ಸಾಧನೆ ಮಾಡೋದಾಗಲಿ, ಅವರೆಲ್ಲ ಸಾಧನೆ ಮಾಡಿದ್ದೆಲ್ಲ ಇದ್ರೇನೋ ರಷ್ಯಾದಲ್ಲಿ ಮಾಡಿದ್ದಾರೆ. ಬಟ್ ಅವ್ರು ಹುಟ್ಟಿದ ಮಾತ್ರ ಜರ್ಮನಿದಲ್ಲಿ. ಹಾಗೆ ಅವ್ರು ಮರಣ ಹೊಂದಿದ್ದು ಅಮೇರಿಕಾದಲ್ಲಿ, ಸರಿನಾ? ಅಮೇರಿಕ ಖಂಡದಲ್ಲೆಲ್ಲ, ಅಮೇರಿಕಾದಲ್ಲಿ ಸ್ಪೆಷಲಿ, ದೇಶನೇ ಅಮೇರಿಕಾ, US ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇದು ಯಾಕಂದರೆ ಇದು ಯಾವುದು UPSC ಕ್ವಶನ್ ಇದು, IAS ಕ್ವಶನ್ ಇದು, ಸರಿನಾ? ಇದರಲ್ಲಿ ಯಾವುದು ಅಂದರೆ ಪ್ರಜಾಪ್ರಭುತ್ವವಾದಿ ಆರ್ಥಿಕತೆ, ಅದಾದ ನಂತರ ಮಿಶ್ರ ಆರ್ಥಿಕತೆ. ಇಲ್ಲಿ ಇನ್ನೊಂದು ಬರುತ್ತೆ, ಇಲ್ಲಿ ಕ್ವಶನ್ ಹೆಂಗಾಗ್ಬೋದು ಅಂದರೆ, ಇವಾಗ ಸಮಾಜವಾದ ಆರ್ಥಿಕತೆ ನಾವು ಯಾವ ದೇಶದಲ್ಲಿ ಕಾಣಬಹುದು ಅಂತ ಕೇಳ್ತಾನೆ. ಯಾವ ದೇಶದಲ್ಲಿ ಕಾಣ್ಬೋದು ಅಂದರೆ, ಚೀನಾದಲ್ಲಿ ನಾನು ಸಮಾಜವಾದಿ ಆರ್ಥಿಕತೆ ಕಾಣ್ಬೋದು. ಯಾಕಂದರೆ ಎಲ್ಲ ಗೌರ್ಮೆಂಟ್ ಓನ್ ಹಿಡಿದಾವೆ, ಅಲ್ಲೆಲ್ಲ ಪ್ರೈವೇಟಲ್ಲಿ ಯಾರ್ದು ಇಲ್ಲ. ಎಲ್ಲದೇನೋ ಯಾವುದೇ ಕಂಪ್ನಿ ತೊಗೊಂಡ್ರು, ಅದಾನಂತರ ಯಾವುದೇ ಕೈಗಾರಿಕೆ ಮತ್ತು ಯಾವುದಾದ್ರೂ ಬಿಸ್ನೆಸ್ ತೊಗೊಂಡ್ರೂ ಕೂಡ ಅಲ್ಲಿ ಮೇನ್ ಹಿಡಿತಾ ಯಾರ್ದಿದೆ ಅಂದರೆ ಗೌರ್ಮೆಂಟ್ದಿದೆ. ಯಾಕಂದರೆ ಅಲ್ಲಿ ಏಕಪಕ್ಷೀಯವಾಗಿದೆ, ಅಲ್ಲಿ ಓಕೆನಾ, ಒಂದೇ ಪಕ್ಷ ಇದೆ ಅಲ್ಲಿ ಚೀನಾದಲ್ಲಿ. ಅದಾದ ನಂತರ ಮತ್ತೆ ಯಾವುದರಲ್ಲಿ ದೇಶದಲ್ಲಿ ಕಾಣ್ಬೋದು ಸಮಾಜವಾದಿ ಆರ್ಥಿಕತೆ ಅಂತ ಕೇಳಿದ್ರೆ ರಷ್ಯಾದಲ್ಲಿ ಕಾಣ್ಬೋದು, ಸರಿನಾ? ರಷ್ಯಾದಲ್ಲಿ ಕೂಡ ಇದ್ರೇನೋ ಸಮಾಜವಾದಿ ಆರ್ಥಿಕತೆ ಇದೆ. ಅಲ್ಲಿ ಅಂದರೆ ಸಮಾಜವಾದಿ ಅಂದರೆ ಗೌರ್ಮೆಂಟ್ ಹಿಡಿತಾ ಇರ್ತದೆ. ಅಲ್ಲಿ ಬಂಡವಾಳಶಾಹಿ ಅಂತಂದರೆ ಇವಾಗ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ಲ, ಪ್ರೈವೇಟಾಗಿ, ಪಬ್ಲಿಕ್ಕಲ್ಲ, ಇದು ಪ್ರೈವೇಟಾಗಿ ಇರ್ತಾರಲ್ಲ, ಆ ಥರ ಇದ್ರೇನೋ ಅವ್ರ ಕಂಟ್ರೋಲ್ ಇರುತ್ತೆ. ಇವಾಗ ಯಾವ ದೇಶ ಅಂತ ಹೇಳಿದ್ರೆ ಜಪಾನ್ ಆಗಿರಲಿ, ಇಲ್ಲ ಅಂತಂದರೆ ಅಮೇರಿಕಾ ಆಗಿರಲಿ, ಇವೆರಡು ಇದ್ರೇನೋ ಬಂಡವಾಳಶಾಹಿ ಆರ್ಥಿಕತೆಗಿದ್ರೇನೋ ಬೆಸ್ಟ್ ಎಕ್ಸಾಂಪಲ್. ಇವಾಗ ಎಲಾನ್ ಮಸ್ಕ್ ಇದ್ದಾರಲ್ಲ, ಎಲಾನ್ ಮಸ್ಕ್ ಇದ್ರೇನೋ ಒಂಥರ ಕಿಂಗ. ಇವಾಗ ಟ್ರಂಪ್ಗಿದ್ರೇನೋ ಅವರು ಎಲೆಕ್ಷನಲ್ಲಿದ್ರೆ ಗೆಲ್ಸೋಕ್ಕೂ ಅವ್ರು ಬೇಕು, ಅವ್ರನ್ನ ಇದ್ರೇನೋ ಡಬ್ ಹಾಕ್ಸೋಕ್ಕೂ ಅವರೇ ಬೇಕು. ಯಾರು? ಎಲಾನ್ ಮಸ್ಕ್. ಅಷ್ಟು ಪವರ್ ಇದೆ ಅಲ್ಲಿ, ಸರಿನಾ? ಸೊ ಅದಕ್ಕೆ ಕಮಲಾ ಹ್ಯಾರಿಸ್ ಇದ್ರ ಸೋಲಕ್ಕೆ ಮೇನ್ ರೀಸನ್ನೇ ಅದು. ಯಾಕಂದರೆ ಟ್ರಂಪ್ ಇದ್ದಾರಲ್ಲ, ಇವರು ಶ್ರೀಮಂತರ ಕಡೆ ಇದ್ದಾರೆ. ಇವರು ಶ್ರೀಮಂತರ ಪರವಾಗಿದ್ರೇನೋ ವಾದ ಮಾಡ್ತಾರೆ. ಇವಾಗಿದ್ರೆ ಇಂಡಿಯಾದಲ್ಲಿ ಹೇಗಿದ್ರೇನೋ ಒಂದು ಪಕ್ಷ ಇದ್ರೆ ನಾವು ಹಿಂದೂಗಿದ್ರೇನೋ ಭಾಳ ಹಿಂದೂ ಅಂತ ಹೇಳೋದು, ಹಿಂದೂ ಕಡೆಯಿಂದ ಓಟ್ ತೊಗೊಳ್ಳೋದು. ಮತ್ತೊಂದು ಪಕ್ಷ ಏನು ಮಾಡ್ತದೆ ಅಂದರೆ ನಾನು ಮುಸ್ಲಿಮ್ ಅಂತ ಹೇಳಿ ಅವರಿಗೆಲ್ಲ ಇದ್ರೇನೋ ಅವ್ರ ಕಾಲಾಗಿ ಬಿದ್ದು ಅವ್ರು ಓಟ್ ತೊಗೊಳುತ್ತಲ್ಲ. ಬಟ್ ಅಲ್ಲಿ ಹೆಂಗಿದೆ ಅಂತಂದರೆ ಅಲ್ಲಿ ಒಂದು ಬಡವರು, ಒಂದು ಶ್ರೀಮಂತರ ಅಂತ ಆ ರೀತಿ ಇದೆ ಅಲ್ಲಿ ಆ್ಯಕ್ಚುಲಾಗಿ. ಅದು ಆನಂತರ ಇನ್ನೊಂದು ಏನಂತಂದರೆ ಅಲ್ಲೇ ಮೂಲ ನಿವಾಸಿಗಳು ಮತ್ತು ಇದ್ರೆ ಬೇರೆ ದೇಶದಿಂದ ಬಂದವರು, ಓಕೆನಾ, ಅವ್ರದ್ದು ಇದೆ ಇಲ್ಲಿ. ಸೊ ಅವ್ರ ಬಗ್ಗೆ ಇಲ್ಲಿ ಒಲವು ಯಾರಿಗೆ ಅಂದರೆ ಟ್ರಂಪ್ ಅವರಿಗೆ. ಅಲ್ಲಿ ಮೂಲ ನಿವಾಸಿಗಳು ಇರ್ತಾರಲ್ಲ, ಮೂಲ ನಿವಾಸಿಗಳು ಹಾಗೆ ಶ್ರೀಮಂತರ ಬಗ್ಗೆ ಒಲವಿದೆ ಅವರಿಗೆ. ಸೊ ಅದಕ್ಕೆ ಅವ್ರದ್ದು ಓಟೆಲ್ಲ ಇವ್ರಿಗೆ ಬಿದ್ದಿದೆ. ಸೊ ಇನ್ನೊಂದು ಅವ್ರು ಯಾರು, ಕಮಲಾ ಹ್ಯಾರಿಸ್ ಅವ್ರ ಪಕ್ಷ ಇದೆಯಲ್ಲ, ಯಾವುದು ಡೆಮೊಕ್ರಾಟಿಕ್ ಪಕ್ಷ, ಅವ್ರದ್ದು ಪಕ್ಷದ ನಿಲುವೇನಿದೆ ಅಂತಂದರೆ ಅವ್ರದ್ದು ಬಡವರು ಅಂತ ಹೋಗ್ತಿದ್ದಾರೆ. ಬಡವರು, ಅದಾದ ನಂತರ ಮತ್ತೊಂದು ದೇಶದಿಂದ ಅವ್ರ ದೇಶಕ್ಕೆ ಬಂದಿರ್ತಾರಲ್ಲ ವಲಸೆ ಕಾರ್ಮಿಕರು, ಅವ್ರ ಬಗ್ಗೆ ಒಲವಿದೆ. ಅವ್ರದ್ದು ಜಾಸ್ತಿ ಓಟಿಲ್ಲ ಅಲ್ಲಿ. ಸೊ ಅದಕ್ಕೆ ಗೆದ್ದಿರೋರು ಯಾರು ಅಂತಂದರೆ ಎಲಾನ್ ಮಸ್ಕ್ ಬೆಂಬಲಿತ ಟ್ರಂಪ್ ಅವರು, ರಿಪಬ್ಲಿಕ್ ಪಾರ್ಟಿಯವರು. ಎಷ್ಟು ಓಟಿಂತ ಗೆದ್ದಿದ್ದಾರೆ ಅಂದರೆ 280 ಕ್ಷೇತ್ರದೊಳಗೆ ಗೆದ್ದಿದ್ದಾರೆ. ಟೋಟಲ್ ಮ್ಯಾಜಿಕ್ ನಂಬರ್ ಎಷ್ಟಿದೆ ಅಂದರೆ 270 ಇದೆ. ಅವರೇ ಯಾರು ಇನ್ನೊಬ್ರು ಉಳಿದಿದ್ದಾರಲ್ಲ, ಅವ್ರು ಎಷ್ಟು ಗೆದ್ದಿದ್ದಾರೆ ಅಂದರೆ 224 ಸಮಥಿಂಗ್ ಗೆದ್ದಿದ್ದಾರೆ ಅವರು. ಸೊ ಟೋಟಲ್ ಇದ್ರೆ ಎಷ್ಟು ಕ್ಷೇತ್ರಗಳಿದ್ದಾವೆ ಅಮೇರಿಕಾದಲ್ಲಿ ಅಂತ ಕೇಳಿದ್ರೆ 50 ರಾಜ್ಯಗಳಿದ್ದಾವೆ. ಹಾಗೆ ಕ್ಷೇತ್ರಗಳು ಅಂದರೆ 538 ಕ್ಷೇತ್ರಗಳಿದ್ದಾವೆ, ಸರಿನಾ? ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಭಾರತ ಆರ್ಥಿಕತೆ ಹೆಂಗಿದೆ ಅಂತಂದರೆ ಮಿಶ್ರ ಆರ್ಥಿಕತೆ ಇದೆ. ಇವಾಗ ಸಮಾಜವಾದಿ ಅಂದರೆ ಇವಾಗ ಗೌರ್ಮೆಂಟ್ ವೆಹಿಕಲು ಇದ್ದಾವೆ, ಪಬ್ಲಿಕ್ ವೆಹಿಕಲು ಇದ್ದಾವೆ, ಸರಿನಾ? ಹಾಗೆ ಗೌರ್ಮೆಂಟ್ ಇದ್ರೇನೋ ಕಂಪ್ನಿಗಳು ಇದ್ದಾವೆ, ಲೈಕ್ ಇದ್ರೇನೋ HAL, BHEL. ಇವಾಗ ಮೊನ್ನೆ 14ನೇ ಇದು ಮಹಾರತ್ನ ಕಂಪ್ನಿ ಐತಲ್ಲ, HAL 1940ರಲ್ಲಿ ಸ್ಟಾರ್ಟ್ ಆಗಿದ್ದು. ಅದು ಇದ್ರೇನೋ ಗೌರ್ಮೆಂಟ್ ಕಂಪ್ನಿ ಇದೆ, ಸರಿನಾ? ಬಟ್ ಅದೇ ಥರ ಟಾಟಾದಿದ್ರೇನೋ ಕಂಪ್ನಿ ಇದ್ದಾವೆ, ಎಲೆಕ್ಟ್ರಾನಿಕ್ಸ್ ಕಂಪ್ನಿ. ಬಟ್ ಅದನ್ನು ಪ್ರೈವೇಟ್ ಇದೆ. ಸೊ ಅಲ್ಲಿನೂ ಸಮಾಜವಾದಿ ಆರ್ಥಿಕತೆಯೂ ಐತೆ, ನಮ್ಮದು ಬಂಡವಾಳಶಾಹಿನೂ ಇತ್ತು. ಸೊ ಹಾಗಾದರೆ ನಮ್ದು ಯಾವುದಾಯಿತು? ಮಿಕ್ಸ್ಡ್ ಅದ, ಓಕೆನಾ? ಮಿಶ್ರ ಆರ್ಥಿಕತೆ. ಇನ್ನೊಂದು ಕ್ವಶನ್ ಏನಂತಂದರೆ ಮಿಶ್ರ ಆರ್ಥಿಕತೆ ನಾವು ಯಾವ ವರ್ಷ ಅಳವಡಿಸ್ಕೊಂಡಿದ್ದೀವಿ, ಯಾವ ವರ್ಷ ಏನೋ ಆರ್ಥಿಕತೆಯಿಂದ ಅಳವಡಿಸ್ಕೊಂಡಿವಿ ಅಂತ ಕೇಳಿದ್ರೆ ಯಾವ ಆ್ಯಕ್ಟಿಂದ ಅಂತಂದರೆ 1948 ಕೈಗಾರಿಕಾ ಆ್ಯಕ್ಟ್ ಅಂತ ಬರುತ್ತೆ. 1948 ಇಂಡಿಯನ್ ಏನಂತಾರೆ ಅದಕ್ಕೆ, ಕೈಗಾರಿಕಾ ಆ್ಯಕ್ಟ್. ಅದು ಇಂಗ್ಲೀಷಲ್ಲಿ ಏನಂತಾರೆ ಅದಕ್ಕೆ?
ಫ್ಯಾಕ್ಟ್ರಿ ಆ್ಯಕ್ಟ್ ಅಂತ ಬರುತ್ತೆ 1948. 1948ರಲ್ಲಿ ನಾವು ಏನು ಮಾಡ್ತೀವಿ, ಮಿಶ್ರ ಆರ್ಥಿಕತೆಯನ್ನು ತೊಗೋತೀವಿ. ಹಾಗೆ 1956ರಲ್ಲಿ ಒಂದು ಆ್ಯಕ್ಟ್ ಬರುತ್ತೆ, ಅದನ್ನು ಏನಂತೀವಿ, ಕೈಗಾರಿಕೆಗಳ ಸಂವಿಧಾನ. ಓಕೆನಾ, ಕೈಗಾರಿಕಾ ಆರ್ಥಿಕತೆಯ ಸಂವಿಧಾನ ಅಂತ ಕರಿತೀವಿ ಅದಕ್ಕೆ. ಅದು 1956ರ ಆ್ಯಕ್ಟ್ಗೆ. ಹಾಗೆ ಲಿಬ್ರಲೈಜೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಜೇಷನ್, LPG ಇದು ಯಾವಾಗ ತಂದಿದ್ದೀವಿ ಅಂತ ಕೇಳಿದ್ರೆ 1991 ಆ್ಯಕ್ಟರಲ್ಲಿ ತರ್ತೀವಿ. 1991-92 ಆ್ಯಕ್ಟಲ್ಲಿ, ಸರಿನಾ? ಸೊ ಅದು ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕದಂಬರ ರಾಜಧಾನಿ ಯಾವುದಿದೆ ಅಂತ ಕೇಳಿದ್ದಾರೆ. ಕದಂಬ, ತಾಳಗುಂದ, ಬನವಾಸಿ, ಸಾಗರ, ತಲಕಾಡು, ಸರಿನಾ? ಈ ಒಟ್ಟು ಇದರಲ್ಲಿ ಎಲ್ಲಿಯೂ ಕೂಡ ಇದ್ರೇನೋ ಅವರು 4 ಇದಾವಲ್ಲ, ಈ 4ರಲ್ಲಿ ಕೂಡ ಅವರು ಆಳ್ವಿಕೆ ಮಾಡಿದ್ದಾರೆ. ಯಾರು? ಕದಂಬರು. ಬಟ್ ಅವರ ರಾಜಧಾನಿ ಕೇಳಿದರೆ ಬನವಾಸಿಯ ಕದಂಬರ ಅಂತಲೇ ಓದ್ತೀವಿ ತಾನೇ ನಾವು, ಬನವಾಸಿ. ತಾಳಗುಂದದ ಪ್ರಣವೇಶ್ವರ ದೇವಾಲಯ ಇದೆಯಲ್ಲ, ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯ. ಯಾವ ಜಿಲ್ಲೆಯಲ್ಲಿದೆ, ಯಾವ ತಾಲೂಕಲ್ಲಿದೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಣವೇಶ್ವರ ಎಂಬ ಊರಲ್ಲಿದೆ. ತಾಳಗುಂದ ಅನ್ನೋ ಒಂದು ಊರಲ್ಲಿದೆ. ಆ ತಾಳಗುಂದ ಊರಲ್ಲಿ ಪ್ರಣವೇಶ್ವರ ದೇವಾಲಯ ಇದೆ. ಆ ಪ್ರಣವೇಶ್ವರ ದೇವಾಲಯದ ಮುಂದುಗಡೆನೆ ನಮಗೆ ತಾಳಗುಂದ ಶಾಸನ ಇದ್ರೇನೋ ಪತ್ತೆ ಆಗ್ಯದ, ಸರಿನಾ? ತಾಳಗುಂದ ಶಾಸನ ಕರ್ನಾಟಕದ ಅತ್ಯಂತ ಹಳೆಯ ಸಂಸ್ಕೃತ ಶಾಸನ ಯಾವುದು ಅಂದರೆ ತಾಳಗುಂದ ಶಾಸನ. ಎಷ್ಟರಲ್ಲಿ ಹೊರಡಿಸಿದ್ರು ಅಂತಂದರೆ 450ರಲ್ಲಿ ಹೊರಡಿಸ್ತಾರೆ. 475ರಲ್ಲಿ ಹೊರಡಿಸ್ತಾರೆ. ಯಾರು ಅಂದರೆ ಕಾಕುಸ್ಥವರ್ಮ. ಅವ್ರ ಮಗ ಇದ್ದಾರಲ್ಲ ಶಾಂತಿವರ್ಮ, ಆ ಶಾಂತಿವರ್ಮ ಹೊರಡಿಸ್ತಾರೆ. ಆ ತಾಳಗುಂದ ಶಾಸನದಲ್ಲಿ ಯಾರ ಬಗ್ಗೆ ಹೇಳಿದೆ ಅಂತ ಕೇಳಿದ್ರೆ ಕಾಕುಸ್ಥವರ್ಮನ ಬಗ್ಗೆ ಹೇಳಿದೆ. ಬಟ್ ಹೊರಡಿಸಿದವರು ಯಾರು? ಅವ್ರ ಮಗ ಶಾಂತಿವರ್ಮ, ಸರಿನಾ? ಏನು ಹೇಳಿದೆ ಅಂತಂದರೆ ಕದಂಬ ಕುಟುಂಬ ಕುಲಭೂಷಣ ಯಾರು ಅಂದರೆ ಕಾಕುಸ್ಥವರ್ಮ ಅಂತ ಹೇಳಿದೆ, ಸರಿನಾ? ಇದು ನೆನಪಿರಲಿ. ಹಾಗೆ ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು ಅಂತ ಕೇಳಿದ್ರೆ ಅಲ್ಲಿ ಕಾಕುಸ್ಥವರ್ಮ ಅಂತ ಬರ್ತಾರೆ. ಕನ್ನಡದ ಮೊದಲ ಶಾಸನ ಅದು. ಎಷ್ಟರಲ್ಲಿ ಅಂದರೆ ಅದು 450ರಲ್ಲಿ, ಸರಿನಾ? ಅದು ಎಲ್ಲಿದೆ ಅಂತಂದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಯಾವುದದು ಹಲ್ಮಿಡಿ ಊರಲ್ಲಿದೆ. ಯಾವ ದೇವಸ್ಥಾನದ ಮುಂದುಗಡೆ ಇದೆ ಅಂತ ಕೇಳಿದ್ರೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದುಗಡೆ ಇದೆ. ಗ್ರೂಪ್ ಸಿನಲ್ಲಿ ಕೇಳಿದ್ದಾರೆ ಯಾವ ದೇವಸ್ಥಾನ ಅಂತ. ಸೊ ಯಾವುದು ಇದು ಕೇಳಿಲ್ಲ. ಪ್ರಣವೇಶ್ವರ ದೇವಸ್ಥಾನದ ಮುಂದುಗಡೆ ತಾಳಗುಂದ ಇದೆ ಅಂತ ಇನ್ನೂ ಕೇಳಿಲ್ಲ. ಅದನ್ನು ನೆಕ್ಸ್ಟ್ ಕೇಳ್ಬೋದು. ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಸರಿನಾ? ತಲಕಾಡು ಗಂಗರ ರಾಜಧಾನಿ, ಸರಿನಾ? 3ನೇ ರಾಜಧಾನಿ ಅವ್ರದ್ದು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಒಂದು ಚೌಚಕ್ಕದ ಬಾಹುವಿನ ಉದ್ದ 4 ಮೀಟರ್ಗಳಾದಾಗ ಅದರ ಕ್ಷೇತ್ರಫಲವು ಅಂತ ಕೇಳಿದ್ದಾರೆ. ಓಕೆ, ಎಷ್ಟು? 4 ಮೀಟ್ರ್, 4×4 = 16, ಸರಿನಾ? ಸೊ ಆಪ್ಷನ್ ಇದ್ರೇನೋ ಬಿ ಆಗುತ್ತೆ. ಮತ್ತು ಚಹಾವನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಚಹಾ, ಟೀ ಇದೆಯಲ್ಲ, ಟೀ ಇದ್ರೆ ಯಾರು ಪರಿಚಯಿಸ್ತಾರೆ? ನಾವು ಮ್ಯಾಕ್ಸಿಮಮ್ ಇದ್ರೇನೋ ಯಾವುದಾದ್ರೂ ಪರಿಚಯಿಸಿದ್ದಾರೆ ಅಂತ ಕೇಳಿದಾಗ ನಮಗಿದ್ರೇನೋ ಡೈರೆಕ್ಟ್ ಆನ್ಸರ್ ಏನು ಹೋಗುತ್ತೆ ಅಂದರೆ ಪೋರ್ಚುಗೀಸರೇ ಹೋಗುತ್ತೆ. ಸೊ ಅದಕ್ಕೆ ಅವನು ಕೂಡ ಇದ್ರೆ ಪೋರ್ಚುಗೀಸರೇ ಆಪ್ಷನ್ ಫಸ್ಟಲ್ಲಿ ಇಟ್ಟಿದ್ದಾನೆ. ಪೋರ್ಚುಗೀಸರು ಹಾಕೋ ರಾಂಗ್ ಆಗುತ್ತೆ. ಬಟ್ ಟೀನ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರೆ? ಡಚರ್ ಇಂಟ್ರೊಡ್ಯೂಸ್ ಮಾಡಿದ್ರೆ? ಇಲ್ಲ, ಅವ್ರು ಇದ್ರೇನೋ ಇಲ್ಲಿ ಸರ್ವೈವ್ ಆಗೋಕ್ಕೆ ದೊಡ್ಡ ಕಷ್ಟ ಆಗಿತ್ತು, ಅದನ್ನೆಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅವ್ರು ಮಾಡಿಲ್ಲ. ನೆಕ್ಸ್ಟ್ ಇದ್ರೆ ಫ್ರೆಂಚರ್ ಮಾಡಿದ್ರೆ? ಫ್ರೆಂಚರ್ ಇದ್ರೇನೋ ಮಾಡ್ತಾರೆ, ಬಟ್ ಇದ್ರೇನೋ ಟೀನ ಅಲ್ಲ, ಸರಿನಾ? ಸೊ ಫ್ರೆಂಚರು ಅಲ್ಲ. ಇವಾಗ ಪೋರ್ಚುಗೀಸರು, ಇಂಗ್ಲೀಷರು. ಪೋರ್ಚುಗೀಸರು ಅಲ್ಲ, ಟೀ ಮಾಡಿಲ್ಲ ಅವರು. ಇವಾಗ ಇದೆಯಲ್ಲ, ಅನಾನಸ್ ಆಗಲಿ, ಮತ್ತು ಮೆಕ್ಕೆಜೋಳ ಆಗಲಿ, ಮತ್ತು ಯಾವುದು ತಂಬಾಕಾಗಲಿ, ಇದಿದ್ದಾವಲ್ಲ, ಇವೆಲ್ಲ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಪೋರ್ಚುಗೀಸರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಸರಿನಾ? ಬಟ್ ಇಂಗ್ಲೀಷರು ಇದ್ದಾರಲ್ಲ, ಮೀನ್ಸ್ ಏನೋ ಬ್ರಿಟಿಷ್ ಇದ್ದಾರಲ್ಲ, ಇವ್ರಿಗಿದ್ರೆ ಟೀ ಕುಡಿಯೋದಿದ್ರೆ ಏನೋ ಚಟ ಇರ್ತದೆ. ಓಕೆ, ಈ ಟೀ ಕುಡಿಯೋ ಚಟ ಯಾರಿಗಿರ್ತದೆ ಅಂದರೆ ಬ್ರಿಟಿಷರಿಗಿರ್ತದೆ. ಸೊ ಅವರಿದ್ರೇನೋ ಇಂಟ್ರೊಡ್ಯೂಸ್ ಮಾಡ್ತಾರೆ ಭಾರತಕ್ಕೆ ಚಹಾ. ಸೊ ಅದಕ್ಕೆ ನೀವು ನೋಡಿ, ಅಸ್ಸಾಂದಲ್ಲಿ ಚಹಾ ಭಾಳ ಬೆಳೀತಾರೆ. ಯಾಕೆ ಅಂತಂದರೆ ಕಲ್ಕತ್ತಕ್ಕೆ ನಿಯರ್ ಇದೆ ಯಾವುದು? ಅಸ್ಸಾಂ. ಸೊ ಅವರು ಅಲ್ಲಿ ಬಂದ ನಂತರ ಎಲ್ಲಿದ್ರೇನೋ ಪರ್ಫೆಕ್ಟ್ ಪ್ಲೇಸ್ ಇದೆ ಅಂತ ನೋಡಿಕೊಂಡ್ರು ಯಾರೋ ಬ್ರಿಟಿಷರು. ಸೊ ಅಲ್ಲಿ ಅಸ್ಸಾಂ ಇದ್ರೇನೋ ಅವರಿಗೆ ಬ್ರಹ್ಮಪುತ್ರ ಕಣಿವೆ ಇದೆಯಲ್ಲ, ಅದು ಇದ್ರೇನೋ ಬೆಸ್ಟ್ ಪ್ಲೇಸ್ ಅಂತ ಅವ್ರಿಗೆ ಸಿಕ್ತು. ಯಾರಿಗೆ? ಬ್ರಿಟಿಷರಿಗೆ. ಸೊ ಅದಕ್ಕೆ ಅಲ್ಲೇ ಬೆಳೆದ್ರು ಅವರು ಚಹಾ. ಸೊ ಈ ಥರ ನೀವು ನೆನಪಿಟ್ಕೊಳ್ಳಿ. ಈ ಥರ ಇದ್ರೇನು ಹೆಂಗೆ ಮರೀತದೆ ನೋಡಿ ಒಂದ್ಸರಿ, ಸರಿನಾ? ಮತ್ತು ಯಾರು ಇಥಿಯೋಪಿಯಾದ ಸಂತ ಬಾಬಾ ಬುಡನ್ ಕರ್ನಾಟಕದಲ್ಲೇ ಬಂದು ಯಾಕೆ ಚಹಾ ಬೆಳೆದ? ಓಕೆ, ಯಾಕೆ ಅವನಿದ್ರೇನೋ ಜಮ್ಮು ಕಾಶ್ಮೀರದಲ್ಲಿ ಬೆಳೀಲಿಲ್ಲ? ಯಾಕೆ ಅವನಿದ್ರೇನೋ ಮಧ್ಯಪ್ರದೇಶದಲ್ಲಿ ಬೆಳೀಲಿಲ್ಲ? ಈ ಕ್ವಶನ್ಗಿದ್ರೇನೋ ಒಂದು ಲಾಜಿಕಲಾಗಿ ಥಿಂಕ್ ಮಾಡಿ. ಇಥಿಯೋಪಿಯಾ ಎಲ್ಲಿ ಬರುತ್ತೆ ಅಂದರೆ ಆಫ್ರಿಕಾದಲ್ಲಿ ಬರುತ್ತೆ, ಸರಿನಾ? ಆಫ್ರಿಕಾದಲ್ಲಿ ಅವನಿದ್ರೇನೋ ಆಫ್ರಿಕಾದಿಂದ ಬರೋದು. ಇವಾಗ ಯಾವುದು ಕಾಲುವೆ ಇದೆಯಲ್ಲ, ಸುಯೇಜ್ ಕಾಲುವೆ ದಾಟಿ ಈಜಿಪ್ಟಿಂದ ಹಾಗೆ ಮೇಲೆ ಅಫ್ಘಾನಿಸ್ತಾನ ಮೇಲಿಂದ ಬಂದಿಲ್ಲ ಅವನು. ಓಕೆನಾ? ಅವನು ಇಥಿಯೋಪಿಯಾದಿಂದ ಏನು ಬಂದಿದ್ದಾನಲ್ಲ ಬಾಬುಡನ್ನ ಸಂತ, ಆ ಸಂತ ಹೇಗೆ ಬಂದಿದ್ದಾನೆ ಅಂತಂದರೆ ನೌಕೆಯ ಮುಖಾಂತರ ಬಂದಿದ್ದಾನೆ. ಓಕೆನಾ? ಹಡಗಿನ ಮುಖಾಂತರ ಬಂದಿದ್ದಾನೆ. ಹಡಗಿನ ಮುಖಾಂತರ ಬಂದ ನಂತರ ಅವನು ಇಳಿದಿರೋದು ನಮ್ಮ ಈ ಕೊಚ್ಚಿ ಭಾಗ ಮತ್ತು ಇದ್ರೇನೋ ಈ ಪೂರ್ವ ಕರಾವಳಿ ಇದೆಯಲ್ಲ, ಈ ಭಾಗದಲ್ಲಿ ಇಳಿದಿದ್ದಾನೆ ಅವನು. ಕರ್ನಾಟಕ ಮತ್ತು
ಕೇರಳದ ಮಧ್ಯಭಾಗದಲ್ಲಿ, ಓಕೆ, ಮಲಬಾರ್ ತೀರದಲ್ಲಿ ಮತ್ತು ಇದ್ರೇನು ನಮ್ಮದು ಕರ್ನಾಟಕ ತೀರ ಇದೆಯಲ್ಲ, ಈ ತೀರದಲ್ಲಿ ಇಳಿತಾನೆ. ಈ ತೀರದಲ್ಲಿ ಇಳಿದು ಇಲ್ಲಿದ್ರೇನು ವಾಸ ಮಾಡ್ತಾನೆ. ವಾಸ ಮಾಡಿದ ನಂತರ ಆ ಬೆಟ್ಟದಲ್ಲಿದ್ರೇನು ಬೀಜ ಇದ್ರೇನು ಬಿತ್ತುತ್ತಾನೆ. ಸೊ ಅವನು ಅಕಸ್ಮಾತಾಗಿ ಇಲ್ಲಿ ಬಂದಿರಲಿಲ್ಲ, ಗುಜರಾತ್ ಕಡೆ ಹೋಗಿದ್ದ ಅಂತ ಕೇಳಿದ್ರೆ ಅಲ್ಲಿರ್ಬೋದಿತ್ತೇನೋ, ಅಲ್ಲೇನೋ ಅವನಿಗೆ ಕ್ಲೈಮೇಟ್ ಇದ್ರೆ ಒಂದು ಇದ್ರೆ ಚೆನ್ನಾಗಿರೋದು ಸಿಗ್ಬೋದಿತ್ತೇನೋ. ಬಟ್ ಇವಾಗಿದ್ರೆ ಎಲ್ಲ ಅದ, ಇವಾಗ ಬೆಳೆಯಾಕಿತ್ತಿಲ್ಲ ಅಂತಂದರೆ. ಬಟ್ ಇಲ್ಲಿದ್ರೇನೋ ಅತಿ ಹೆಚ್ಚಿಗೆ ಬೆಳಾತ್ತಾರ, ಓಕೆನಾ. ಅಲ್ಲೆಲ್ಲ ಸಾಂಬಾರು ಪದಾರ್ಥ ಜಾಸ್ತಿ ಇದೆ, ಎಲ್ಲಿ ಕೋಸ್ಟಲ್ ಏರಿಯಾದಲ್ಲಿ. ಸೊ ಅದಕ್ಕೆ ಅಲ್ಲಿದ್ರೇನೋ ಇವನ್ನಿದ್ರಲ್ಲಿ ಗುಜರಾತಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ ಇದ್ದಾರೆ, ಸರಿನಾ. ಯಾವುದೇ ಬಿಸ್ನೆಸ್ ನೀವು ತೊಗೊಳ್ಳಿ, ಎಕ್ಸಾಮ್ ಇದ್ದರೆ ಎಷ್ಟಂದರೆ ಒಂದು 40% ಜನ ನಿಮ್ಗೆ ಗುಜರಾತ್ದವರೇ ಸಿಗ್ತಾರೆ. ಇನ್ನೂ 40% ಜನ ಎಲ್ಲಿ ಸಿಗ್ತಾರೆ ಅಂದರೆ ರಾಜಸ್ಥಾನದವ್ರು ಸಿಗ್ತಾರೆ. ಯಾಕಂದರೆ ಅವ್ರಿಗೆ ಇದನ್ನು ಬೆಳೆಯೋಕ್ಕೇನೂ ಇಲ್ಲ, ಏನು ಬೆಳಿಬೇಕು ಏನು ಮಾಡಬೇಕು ಅಂತ. ಸೊ ಅದಕ್ಕೆ ದಕ್ಷಿಣ ಭಾರತ ಭಾಳ ಸಮೃದ್ಧ ಅದ. ಇಲ್ಲಿ ನಿಮಗೆ ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ ಸಿಗೋಲ್ಲ. ಯಾಕಂದರೆ ಇಲ್ಲೆಲ್ಲ ಇದ್ರೇನೋ ಬೆಳೆಯೋಕೈತಿ, ಆರಾಮ್ ತಿನ್ನೋಕೆ ಉಣಕ್ಕೆ ಕುಡಿಯೋಕ್ಕೆಲ್ಲ ಐತಿ ಇಲ್ಲಿ. ಸೊ ಅದಕ್ಕೆ ಇದ್ರೇನೋ ಇವ್ರು ಮತ್ತೊಂದು ಏನಾರ ಮಾರಿದ್ರೆ ಇವ್ರು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಇವರಿಗಿದ್ರೆ ಇವ್ರ ಪೂರ್ವಜರ ಕಾಲದಿಂದ ಬಂದೇ ಇಲ್ಲ. ಸೊ ಅದಕ್ಕೆ ಇಲ್ಲಿದ್ರೇನೋ ಇವ್ರ ಪೂರ್ವಜರ ಕಾಲದಿಂದ ಮೀನ್ಸ್ ನಮ್ಮ ಪೂರ್ವಜರ ಕಾಲದಿಂದ ನಾವು ಬಿಸ್ನೆಸ್ ಅನ್ನೋದು ನಮ್ಗೆ ಅಷ್ಟು ತೆಲಿಗಿಲ್ಲ. ಅದೇನು ಸೇಟುಗಳು ನೋಡಿ ಹುಚ್ಚು ಇದ್ದಂಗೆ ಇರ್ತಾರೆ, ಬಟ್ ಆದರೂ ಎಷ್ಟು ಚಂದ ಬಿಸ್ನೆಸ್ ಮಾಡ್ತಾರೆ. ಅವ್ರಿಗಿದ್ರೇನೋ ಹೆಂಗೆ ಜೀನ್ಸಲ್ಲೇ ಬಂದುಬಿಟ್ಟಿರ್ತದೆ ಅವರಿಗೆ. ಯಾಕಂದರೆ ಅಲ್ಲಿದ್ರೆ ದುಡ್ಡು ತಿನ್ನೋಕಲ್ಲಿ ಏನೂ ಇರೋದಿಲ್ಲ. ಸೊ ಅದಕ್ಕೆ ಸೊ ಚಹಾವನ್ನು ಭಾರತಕ್ಕೆ ಪರಿಚಯಿಸಿದವ್ರು ಯಾರು ಅಂತ ಕೇಳಿದ್ರೆ ಬ್ರಿಟಿಷರು, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಅಟಾರ್ನಿ ಜನರಲನ್ನು ನೇಮಕ ಮಾಡುವರು ಅಂತ ಕೇಳಿದರೆ, ಈ ಅಟಾರ್ನಿ ಜನರಲ್ ಇದ್ದಾರಲ್ಲ, ಈ ಅಟಾರ್ನಿ ಜನರಲ್ ಇದ್ರೇನೋ ದೇಶದಲ್ಲಿ ವರ್ಕ್ ಮಾಡ್ತಾರೆ, ಏನು ರಾಜ್ಯದಲ್ಲಿ ವರ್ಕ್ ಮಾಡ್ತಾರೆ ಅಂತ ಕೇಳಿದ್ರೆ ದೇಶದಲ್ಲಿ ವರ್ಕ್ ಮಾಡ್ತಾರೆ. ಹಾಗೆ ಮತ್ತು ರಾಜ್ಯದಲ್ಲಿ ಒಬ್ಬ ಯಾರಾದರೂ ಇರಬೇಕು ಅಂತ ಕೇಳಿದ್ರೆ ಅಲ್ಲಿ ಯಾರು ಇರ್ತಾರೆ ಅಂತಂದರೆ ಅಡ್ವೊಕೇಟ್ ಜನರಲ್ ಇರ್ತಾರೆ, ಸರಿನಾ. ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ. ರಾಜ್ಯದಲ್ಲಿ ಇವಾಗ ಪ್ರಸ್ತುತ ಯಾರು ಅಡ್ವೊಕೇಟ್ ಜನರಲ್ ಇದ್ದಾರೆ ಅಂದರೆ ಶಶಿಕುಮಾರ್ ಅಂತ ಇದ್ದಾರೆ, ಓಕೆನಾ. ಶಶಿಕುಮಾರ್ ಹೀರೋ ಅಲ್ಲ, ಶಶಿಕುಮಾರ್ ಅನ್ನೋದು ಅಡ್ವೊಕೇಟ್ ಜನರಲ್, ಸರಿನಾ. ಸೊ ಅದು ರಾಜ್ಯದಲ್ಲಾಯಿತು. ಇದು ಕೇಂದ್ರದಲ್ಲಿ ಯಾರು ಅಂದರೆ ಅಟಾರ್ನಿ ಜನರಲ್, ಸರಿನಾ. ಕಾನೂನು ಕಾಯುವ ಕಾವಲು ನಾಯ ಅಂತ ಕರೀತಾರೆ ಇವರಿಗೆ, ಅಟಾರ್ನಿ ಜನರಲ್ ಅವರಿಗೆ. ಹಾಗೆ ಮೆರಿಟ್ ಕಾಯುವ ಕಾವಲು ನಾಯ ಅಂತ ಇನ್ನೊಂದು ಕರೀತಾರೆ, ಅದು ನೀವು ಓದಿರ್ತೀರ. ಯಾರು ಅಂತಂದರೆ ಅವರು UPSC ಅಧ್ಯಕ್ಷರು, ಸರಿನಾ. ಅದು ಮೆರಿಟ್ ಕಾಯುವ ಕಾವಲು ನಾಯ ಅವರು ಯಾರು, UPSC ಅವರು. ಸೊ ಇದು ಅಟಾರ್ನಿ ಜನರಲ್ ಅನ್ನೋದಿದ್ರೆ ಎಷ್ಟನೇ ವಿಧಿ ಒಳಗೆ ಹೇಳಿದೆ ಅಂತ ಕೇಳಿದ್ರೆ 76ನೇ ವಿಧಿಯೊಳಗೆ ಹೇಳ್ತದೆ. 75ನೇ ವಿಧಿ ಏನು ಹೇಳ್ತದೆ, ಪ್ರಧಾನಮಂತ್ರಿ ನೇಮಕದ ಬಗ್ಗೆ ಹೇಳ್ತದೆ. 74 ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳ್ತದೆ, ಸರಿನಾ. ಬಟ್ ಇದು 75 ಇದೆಯಲ್ಲ, 76 ಇದೆಯಲ್ಲ, ಇದು ಅಟಾರ್ನಿ ಜನರಲ್ ಬಗ್ಗೆ ಹೇಳ್ತದೆ. ಅಟಾರ್ನಿ ಜನರಲ್ನ ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಭಾರತ ಕಾನೂನು ಮಂತ್ರಿ ನೇಮಕ ಮಾಡಲ್ಲ. ಸರ್ವೋಚ್ಚ ನ್ಯಾಯಾಧೀಶರು ಇದ್ದಾರಲ್ಲ, ಇವ್ರಿಗೆ ಕೂಡ ಇದ್ರೇನೋ ರಾಷ್ಟ್ರಪತಿನೇ ನೇಮಕ ಮಾಡ್ತಾರೆ. ಉಪರಾಷ್ಟ್ರಪತಿ ಇದ್ದಾರಲ್ಲ, ಇವರು ರಾಜ್ಯಸಭೆ ಮತ್ತು ಲೋಕಸಭೆಯ ಒಟ್ಟು ಸದಸ್ಯರಿಂದ ನೇಮಕ ಆಗ್ತಾರೆ. ಯಾರು, ಉಪರಾಷ್ಟ್ರಪತಿ. ಇವರ ಅಧಿಕಾರಾವಧಿ ಎಷ್ಟಿರ್ತದೆ ಅಂದರೆ 5 ವರ್ಷ ಇರ್ತದೆ, ಸರಿನಾ. ಸೊ ಇಲ್ಲಿ ಸರಿಯಾದ ಉತ್ತರ ಅಂದರೆ ರಾಷ್ಟ್ರಪತಿ. ಹಾಗೆ ಇವರಿಗೆ ಯಾರಿಗೆ ಸರ್ವೋಚ್ಚ ನ್ಯಾಯಾಧೀಶರು ಇದ್ದಾರಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಇವರಿಗೆ ಎಷ್ಟನೇ ವಿಧಿಯ ಮುಖಾಂತರ ಇದ್ರೇನೋ ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ 124/1 ವಿಧಿಯ ಪ್ರಕಾರ ಇದ್ರೆ ನೇಮಕ ಮಾಡ್ತಾರೆ. ಯಾರಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂತ ಕೇಳಿದ್ರೆ ಸಂಜೀವ್ ಖನ್ನಾ ಇದ್ದಾರೆ, ಸರಿನಾ. ಯಾರನ್ನ ರಿಪ್ಲೇಸ್ ಮಾಡಿದ್ರು ಅಂತ ಕೇಳಿದ್ರೆ ಗೊತ್ತಿರಬೇಕು, DY ಚಂದ್ರಚೂಡ ಅಂತ ಬರ್ತಾರೆ, ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. ಎಷ್ಟನೇ ನ್ಯಾಯಮೂರ್ತಿ ಅಂತ ಕೇಳ್ತಾರೆ. ಯಾಕಂದರೆ ಆಲ್ರೆಡಿ ಇದ್ರೆ DY ಚಂದ್ರಚೂಡಾಗಿದ್ರೇನೋ ಒಂದು ಕ್ವಶನ್ ಪೇಪರಲ್ಲಿ ಕೇಳಿದ್ರು, PC ಕ್ವಶನ್ ಪೇಪರಲ್ಲೂ ಏನೋ ಮೇ ಬಿ. ಅದರಲ್ಲಿ ಎಷ್ಟನೇ ನ್ಯಾಯಮೂರ್ತಿ DY ಚಂದ್ರಚೂಡ ಅಂತ ಅವರೇ ಹೆಸರೇ ಕೊಟ್ಟು ಕೇಳಿದರು. 50ನೇ ಏನೋ ನ್ಯಾಯಮೂರ್ತಿ ಅವರು, ಮುಖ್ಯ ನ್ಯಾಯಮೂರ್ತಿ, ಸರಿನಾ. ಹಾಗೆ ಇವ್ರು ಯಾರು ಅಂತಂದರೆ 51ನೇ ಮುಖ್ಯ ನ್ಯಾಯಮೂರ್ತಿ ಯಾರಂದರೆ ಸಂಜೀವ್ ಖನ್ನಾ, ಸರಿನಾ. ಉಪರಾಷ್ಟ್ರಪತಿ ಇವರು ಎಷ್ಟನೇ ವಿಧಿಯ ಮುಖಾಂತರ ಇದ್ರೇನೋ ಆಯ್ಕೆ ಆಗ್ತಾರೆ ಅಂತಂದರೆ ಇವ್ರದ್ದು ಯಾವ ವಿಧಿಯಲ್ಲಿ ಹೇಳಿದೆ ಉಪರಾಷ್ಟ್ರಪತಿ ಹುದ್ದೆ ಬಗ್ಗೆ ಅಂದರೆ 63ನೇ ವಿಧಿ ಒಳಗೆ ಹೇಳಿದೆ, ಸರಿನಾ. 64ನೇ ವಿಧಿ ಏನು ಹೇಳಂತ ಹೇಳುತ್ತೆ ಅಂದರೆ ಇವರು ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ತದೆ. ಯಾವುದು 64ನೇ ವಿಧಿ. 65ನೇ ವಿಧಿ ಏನಂತ ಹೇಳ್ತದೆ ಅಂತಂದರೆ ಇವರ ಎಲೆಕ್ಷನ್ ಬಗ್ಗೆ ಹೇಳ್ತದೆ. ಯಾರ್ದು, ಉಪರಾಷ್ಟ್ರಪತಿ ಎಲೆಕ್ಷನ್ ಬಗ್ಗೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಒಂದು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಶೇಖರಿಸಿಡುವ ಜಾಗಕ್ಕೆ ಏನೆನ್ನುತ್ತಾರೆ. ಕಂಪ್ಯೂಟರ್ನಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಲ್ವಾ, ಏನಾದರೂ ಒಂದು ಇನ್ಫಾರ್ಮೇಷನ್ನ, ಅದನ್ನು ನಾವು ಏನಂತೀವಿ ಅಂತ ಕೇಳಿದ್ದಾರೆ. ಹಾರ್ಡ್ ಡಿಸ್ಕ್ ಅಂತೀವ, ಪ್ರೊಸೆಸರ್ ಅಂತೀವ, ಅದಾನಂತರ ಮಾನಿಟರ್ ಅಂತೀವ, ಅದಾನಂತರ ಚಿಪ್ ಅಂತೀವ. ಮಾನಿಟರ್ ಅಂದರೆ ನಾವು ನೋಡ್ತೀವಲ್ವ ಮುಂದೆ ಏನು ಕಾಣಿಸುತ್ತಲ್ಲ ನಮಗೆ ಸ್ಕ್ರೀನಲ್ಲಿ, ಅದನ್ನು ಮಾನಿಟರ್ ಅಂತೀವಿ. ಅದಾನಂತರ ಚಿಪ್ ಎದರಿಂದ ಮಾಡಲ್ಪಟ್ಟಿರ್ತದೆ ಅಂದರೆ ಸಿಲಿಕಾನ್ನಿಂದ ಮಾಡಲ್ಪಟ್ಟಿರ್ತದೆ, ಸರಿನಾ. ಮತ್ತು ಪ್ರೊಸೆಸರ್ ಇದ್ರೇನೋ ಅದು ಕಂಪ್ಯೂಟರ್ ವರ್ಕ್ ಆಗೋಕ್ಕೆ ಪ್ರೊಸೆಸರ್ ಬೇಕು. ಮತ್ತು ಅದಾನಂತರ ಹಾರ್ಡ್ ಡಿಸ್ಕ್ ಇದೆಯಲ್ಲ, ಇದ್ರೇನೋ ಸ್ಟೋರೇಜ್ ಮಾಡೋಕ್ಕಿದ್ರೆ ಯೂಸ್ ಮಾಡ್ತೀವಿ. ಯಾವುದು, ಹಾರ್ಡ್ ಡಿಸ್ಕ್ ಮತ್ತು CD, DVD, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಇವೆಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಪೆಟ್ರೋಲಿಗೆ ಸೇರಿಸುವ ಪ್ರತಿಗುದ್ದು ಅಂತ ಕೊಟ್ಟಿದ್ದಾರೆ. ಪೆಟ್ರೋಲಿಗೆ ಓಕೆ
ಪೆಟ್ರೋಲಲ್ಲಿ ನಾವು ಏನು ಇದ್ರೇನೋ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅವರು. ಏನಂತಂದರೆ ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಇಥೇನ್, ಓಕೆ, ಅದಾನಂತರ ಇಥಲೀನ್ ಡೈಬ್ರೋಮೈಡ್, ಇದು ಮತ್ತು ನೆಕ್ಸ್ಟ್ ಏನಿದೆ ಅಂದರೆ ಹೆಕ್ಸಾ ಮಿಥೈಲಿನ್ ಡೈ ಅಮೈನ್ ಅಂತ ಇದೆ. ಮತ್ತು ನೆಕ್ಸ್ಟ್ ಏನಿದೆ ಅಂದರೆ ಟೆಟ್ರಾ ಇಥೈಲ್ ಲೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಆ್ಯಕ್ಚುಲಾಗಿ ಯಾವುದು ಆ್ಯಡ್ ಮಾಡ್ತಾರೆ ಪೆಟ್ರೋಲಿಗೆ ಅಂತ ಕೇಳಿದ್ರೆ ಟೆಟ್ರಾ ಇಥೈಲ್ ಲೆಡ್ ಅನ್ನೋದು ಆ್ಯಡ್ ಮಾಡ್ತಾರೆ. ಇವಾಗ ಇದರಲ್ಲಿ ನೋಡಿರ್ಬೋದು ನೀವು XL 100 ಅಂತ ಇದ್ರೇನೋ ಒಂದು ಗಾಡಿ ಇದೆ, ಓಕೆನಾ, ಯಾವುದು XL 100 ಇದ್ರೇನೋ ಪೆಟ್ರೋಲ್ ಜೊತೆ ನಾವು ಏನು ಮಾಡ್ತೀವಿ ಅಂತಂದರೆ ಟೆಟ್ರಾ ಇಥೈಲ್ ಲೆಡ್ ಅನ್ನೋದಿದ್ರೆ ನಾವು ಮಿಕ್ಸ್ ಮಾಡಿ ಹಾಕ್ತೀವಿ. ಮೇ ಬಿ ನೀವು ಇವಾಗ ಬರಲ್ಲ, ಇವಾಗ ಯಾಕಂದರೆ ಇವಾಗ ಫುಲ್ ಇದ್ರೇನೋ ಪೆಟ್ರೋಲ್ದೇ ಆಗಿ ಬಂದಿದ್ದಾವೆ ಗಾಡಿ. ಬಟ್ ಇದಕ್ಕಿಂತ ಮುಂಚೆ ಒಂದು 5 ವರ್ಷಕ್ಕಿಂತ ಹಿಂದೆ XL 100 ಯಾವುದಂದರೆ ಗ್ರೀನ್ ಕಲರ್ ಸ್ಕೂಟಿ ಇರ್ತದೆ. ಅದು ಆ ಗ್ರೀನ್ ಕಲರ್ ಸ್ಕೂಟಿಗೆ ನಾವು ಇದ್ರೇನೆ ಇದನ್ನು ಮಿಕ್ಸ್ ಮಾಡ್ತಿದ್ವಿ, ಅದ್ರ ಮೇಲೆ ಬರೆದಿರ್ತದೆ ಟೆಟ್ರಾ ಇಥೈಲ್ ಲೆಡ್ ಅಂತ ಹೇಳಿ, ಓಕೆನಾ. ಟೆಟ್ರಾ ಇಥೈಲ್ ಲೆಡ್ ಇದ್ರೇನೋ ಆ್ಯಡ್ ಮಾಡ್ತೀವಿ, ಯಾಕಂದರೆ ಸ್ವಲ್ಪ ಇದ್ರೇನೋ ಮೈಲೇಜ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ಪೆಟ್ರೋಲ್ಗೆ. ಬಟ್ ಇದಕ್ಕೆ ಯಾವುದಕ್ಕೆ ಬೈಕಿಗೆ ಯೂಸ್ ಮಾಡ್ತೀವಿ, ಕಾರಿಗೆ ಯೂಸ್ ಮಾಡ್ತೀವಿ ಅಂದರೆ ಮಾಡಲ್ಲ, ಸರಿನಾ. ಯಾಕಂದರೆ ಅವ್ರದ್ದು ಆಲ್ರೆಡಿ ಇದ್ರೆ ಎಫಿಷಿಯನ್ಸಿ ಜಾಸ್ತಿನೇ ಇರ್ತದೆ ಅವ್ರದ್ದು ಎಂಜಿನ್ದು. ಬಟ್ ಆ ಹಳೆ XL ಎಂಜಿನ್ ಏನಿದೆಯಲ್ಲ ಅದರದ್ದಿದ್ರೆ ಎಫಿಷಿಯನ್ಸಿ ಜಾಸ್ತಿ ಇಲ್ಲ. ಸೊ ಅದಕ್ಕೆ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂತಂದರೆ ಟೆಟ್ರಾ ಇಥೈಲ್ ಲೆಡ್ ಅನ್ನೋದಿದ್ರೇನೋ ಹಾಕ್ತೀವಿ. ಸೊ ಅದಕ್ಕೆ ಆನ್ಸರ್ ಯಾವುದಂದರೆ ಆಪ್ಷನ್ 4, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಕನ್ನಡ ಚಿತ್ರರಂಗದ ಭೀಷ್ಮ ಯಾರು ಅಂತ ಕೇಳಿದ್ದಾರೆ. ಕನ್ನಡ ಚಿತ್ರರಂಗದ ಭೀಷ್ಮ ಯಾರು ಅಂತ ಕೇಳಿದ್ದಾರೆ. GV ಅಯ್ಯರ್, ನಂತರ BV ಕಾರಂತ್ ಮತ್ತು ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್ ಅಂತ ಕೇಳಿದ್ರೆ ನಾವೇನಂತ ಹಾಕ್ತೀವಿ, ರಾಜ್ಕುಮಾರ್ ಅಂಬರೀಷ್ ಅಂತ ಬರುತ್ತೆ. ಬಟ್ ರಾಜ್ಕುಮಾರ್ ಅಲ್ಲ, ಅಂಬರೀಷು ಅಲ್ಲ, ಸರಿನಾ. ಬಟ್ ಯಾವುದು ಅಂತಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತೊಗೊಂಡ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಅಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಬೇಕಾಗುತ್ತೆ, ಸರಿನಾ. ಅದಾನಂತರ ಎರಡನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತೊಗೊಂಡ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಅದು ಮೂರ್ತಿ ಅಂತ ಬರ್ತಾರೆ, ಓಕೆನಾ, ಅವ್ರು ತೊಗೊಂಡಿದ್ದಾರೆ. ಬಟ್ ಫಸ್ಟ್ ತೊಗೊಂಡವರು 1995ರಲ್ಲಿ ಯಾರು ಅಂತ ಕೇಳಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. ಬಟ್ ಇಲ್ಲಿ ಇವ್ರಿಗೇನು ಕೇಳಿದ್ದಾರೆ ಅಂದರೆ ಕನ್ನಡ ಚಿತ್ರರಂಗದ ಭೀಷ್ಮ ಅಂತ ಕೇಳಿದ್ದಾರೆ, ಸರಿನಾ. ಅದು ಯಾರು ಆಗುತ್ತಾರೆ ಅಂದರೆ ಅಯ್ಯರ್ ಅನ್ನೋರು ಆಗ್ತಾರೆ, GV ಅಯ್ಯರ್, ಸರಿನಾ, GV ಅಯ್ಯರ್ ಆಗ್ತಾರೆ. ಸೊ ಅಂಬರೀಷ್ ಇದು ಏನೋ ಇದ್ರೇನೋ ಲಿಂಕ್ ಇಲ್ಲ, ಅವ್ರಿಗೆ ಇದ್ರೇನೋ ನ್ಯಾಷನಲ್ ಅವಾರ್ಡು ಬಂದಿಲ್ಲ. ಅದಾನಂತರ ನೆಕ್ಸ್ಟ್ ಇದ್ರೇನೋ ಇದು ದಾದಾ ಸಾಹೇಬ್ ಫಾಲ್ಕೆನೂ ಸಿಕ್ಕಿಲ್ಲ. ಬಟ್ ಇಲ್ಲಿ ಸಿಕ್ಕಿರೋದು ಯಾರಿಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ಮೂರ್ತಿ ಅವರಿಗೆ, ಇಬ್ಬರಿಗೆ ಸಿಕ್ಕಿದೆ. ಭಾರತದಲ್ಲಿ ಕೊಡಮಾಡುವ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 1969ರಲ್ಲಿ ಸ್ಟಾರ್ಟ್ ಆಯಿತು, ಗೊತ್ತಾ. ಮೊನ್ನೆ VO ಎಕ್ಸಾಮ್ ಕೇಳಿದಾರಲ್ಲ, ಅದು ಇವಾಗ ಪ್ರಸ್ತುತ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಮಿಥುನ್ ಚಕ್ರವರ್ತಿ ಅವ್ರಿಗೆ ಕೊಟ್ಟಿದ್ದಾರೆ, ಸರಿನಾ. ಬಟ್ ಕರ್ನಾಟಕದಲ್ಲಿ ಫಸ್ಟ್ ಯಾವಾಗ ಕೊಟ್ಟಿದ್ದಾರೆ ಅಂದರೆ 1995ರಲ್ಲಿ ಕೊಟ್ಟಿದ್ದಾರೆ. ಯಾರಿಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಸರಿಯಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ತಿಲಕರು ಹೋಮ್ ರೂಲ್ ಲೀಗ್ನ ಅಂಗಸಂಸ್ಥೆಯನ್ನು ಸ್ಥಾಪಿಸಿದ ಸ್ಥಳ ಅಂತ ಕೊಟ್ಟಿದ್ದಾರೆ. ಇವಾಗ ಬಾಲ್ ಗಂಗಾಧರ್ ತಿಲಕ್ ಇದ್ರೇನೋ ಹೋಮ್ ರೂಲ್ ಲೀಗ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ, ಮಹಾರಾಷ್ಟ್ರದಲ್ಲಿ, ಸರಿನಾ. ಬಟ್ ಅದನ್ನು ಇದ್ರೇನೋ ಅದರದ್ದೊಂದಿದ್ರೆ ಅಂಗಸಂಸ್ಥೆ, ಓಕೆನಾ, ಅದರದ್ದೊಂದಿದ್ರೆ ವಿಂಗ್ ಕಮಾಂಡ್ ಇದ್ರೇನೋ ಒಂದು ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ, ಕರ್ನಾಟಕದಲ್ಲಿ. ಆ ಕರ್ನಾಟಕದ ಯಾವ ಸ್ಥಳದಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ದಾರೆ. ಹುಬ್ಳಿಲಿದ್ರೇನು NS ಹರ್ಡೇಕರ್ ಸ್ಟಾರ್ಟ್ ಮಾಡ್ತಾರೆ. ಏನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಸೇವಾದಳ ಸ್ಟಾರ್ಟ್ ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1923ರಲ್ಲಿ. NS ಹರ್ಡೇಕರ್ ಮೂಲತಃ ಒಬ್ಬರು ಅಂತ ಕೇಳಿದ್ದಾರೆ, ಓಕೆ. ಈ ಮೂಲತಃ ಒಬ್ಬರು NS ಹರ್ಡೇಕರ್ ವೈದ್ಯರಾಗಿದ್ದರು, ಸರಿನಾ. ಈ NS ಹರ್ಡೇಕರ್ ಇದ್ರೇನು ಯಾರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಒಬ್ಬ ಸ್ವಾತಂತ್ರ್ಯ ಸೇನಾನಿಗೆ ಅಂತ ಕೇಳಿದ್ರೆ ಲಾಲಾ ಲಜಪತ್ ರಾಯ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಇವರು, ಓಕೆ. ಸೈಮನ್ ಗೋಬ್ಯಾಕ್ ಇದ್ರೇನೋ ಆಂದೋಲನ ನಡೀತದಲ್ಲ, ಆಂದೋಲನ ನಡೆದಾಗಿದ್ರೇನೋ ಅವರಿಗೆ ಪೆಟ್ಟು ಬೀಳ್ತದಲ್ವಾ, ಯಾರಿಗೆ, ಲಾಲಾ ಲಜಪತ್ ರಾಯ್ ಅವರಿಗೆ. ಆ ಲಾಲಾ ಲಜಪತ್ ರಾಯ್ ಅವರಿಗೆ ಪೆಟ್ಟು ಬಿದ್ದಾಗ ಅವರಿಗಿದ್ರೇನೋ ಸ್ವಯಂ ತಾವೇದ್ರೇನೋ ಸೆಲ್ಫ್ ಕೇರ್ ತೊಗೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಯಾರು ಅಂದರೆ NS ಹರ್ಡೇಕರ್, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಇದ್ರೇನೋ ವೈಡ್ ಇನ್ಫಾರ್ಮೇಷನ್, ಬಟ್ ಬೇಕಾಗುತ್ತೆ. ಇಲ್ಲಿದ್ರೆ ಬಾಲ್ ಗಂಗಾಧರ್ ತಿಲಕ್ ಇದ್ರೆ ಕರ್ನಾಟಕದಲ್ಲಿ ಇದ್ರ ಹೋಮ್ ರೂಲ್ ಲೀಗ್ನ ಅಂಗಸಂಸ್ಥೆ ಎಲ್ಲಿ ಸ್ಥಾಪಿಸಿದ್ದಾರೆ ಅಂತ ಕೇಳಿದ್ರೆ ಹುಬ್ಬಳ್ಳಿ, ಗದಗ್, ಧಾರವಾಡ, ಬೆಳಗಾಂ ಅಂತ ಕೇಳಿದ್ರೆ ಧಾರವಾಡದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಸರಿನಾ. ಧಾರವಾಡ ಎಷ್ಟರಲ್ಲಿ ಅಂತಂದರೆ ಈ ಹೋಮ್ ರೂಲ್ ಅಂತಂದರೆ 1916ರಲ್ಲಿ ಅಂತ ಬರುತ್ತೆ, ಸರಿನಾ. ಮತ್ತು ಗದಗದ ಕಣಗಿನ ಹಾಳದಲ್ಲಿ ಫಸ್ಟ್ ಇದ್ರೇನೋ ಕೋಆಪ್ರೇಟಿವ್ ಸೊಸೈಟಿ ಸ್ಟಾರ್ಟ್ ಆಗುತ್ತೆ, ಸಹಕಾರಿ ಸಂಘ. ಯಾರು ಅಂದರೆ ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್ ಅಂತ ಬರ್ತಾರೆ. 1904ರ ಆ್ಯಕ್ಟ್ ಪ್ರಕಾರ 1905ರಲ್ಲಿ ಕೃಷಿ ಸಾಲಕ್ಕೆ ಇದ್ರೇನೋ ಸ್ಟಾರ್ಟ್ ಮಾಡ್ತಾರೆ. ಸಹಕಾರಿ ಸಂಘಕ್ಕಿದ್ರೇನೋ ಸಹಕಾರಿ ಸಂಘದ ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ ಫಸ್ಟ್ ಯಾವಾಗ ಬಂದಿದೆ ಅಂತ ಕೇಳಿದ್ರೆ 1904 ಅಂತ ಹೇಳಬೇಕು, ಓಕೆನಾ. ಬಟ್ ಎಲ್ಲ ಕ್ಷೇತ್ರಕ್ಕೂ ಸಾಲ ಕೊಡಮಾಡುವಂತಹ ಕೋಆಪ್ರೇಟಿವ್ ಆ್ಯಕ್ಟ್ ಯಾವಾಗ ಬಂದಿದೆ ಅಂತ ಕೇಳಿದ್ರೆ 1912 ಅಂತ ಬರುತ್ತೆ, ಸರಿನಾ. ಸೊ ಹಾಗಾದರೆ 1904ರಲ್ಲಿ ಯಾವುದು ಕೊಡ್ತಿದ್ರಪ್ಪ ಅಂತ ಕೇಳಿದ್ರೆ ಕೃಷಿಗೆ ಮಾತ್ರ ಕೊಡ್ತಿದ್ರು. ಸಹಕಾರಿ ಸಂಘ ಅಂತ ಕೇಳಿದ್ರೆ ಅದು ಕೃಷಿಗೆ ಮಾತ್ರ ಇತ್ತು. ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್ ಏನು ಸ್ಟಾರ್ಟ್ ಮಾಡ್ತಾರಲ್ವಾ ಭಾರತದಲ್ಲಿ 1905ರಲ್ಲಿ, ಅದು ಕೃಷಿಗೆ ಮಾತ್ರ ಇತ್ತು. ಅದು 1904ರಲ್ಲಿ ಆ್ಯಕ್ಟಲ್ಲಿ ಕೂಡ ಅದನ್ನೇ ಹೇಳಿದ್ರು ಅವರು, ಕೃಷಿಗಂತ ಮಾತ್ರ.
ಬಟ್ 1912ರಲ್ಲಿ ಹಾರ್ಡಿಂಜ್ ಬರ್ತಾನಲ್ವಾ, ಸೆಕೆಂಡ್ ಹಾರ್ಡಿಂಜ್, ಲಾರ್ಡ್ ಹಾರ್ಡಿಂಜ್, ಅವನೇನು ಮಾಡ್ತಾನೆ ಅಂತಂದರೆ 1912ರಲ್ಲಿ ಆ್ಯಕ್ಟ್ ತರ್ತಾನೆ, ಸೆಕೆಂಡ್ ಟೈಮ್ ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತೇಳಿ. ಓಕೆನಾ, ಇದರಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇದ್ರೇನೋ ಸಾಲ ಕೊಡ್ತಾರೆ. ಇವಾಗ ಕೋಆಪ್ರೇಟಿವ್ ಸೊಸೈಟಿ ಇದ್ರೇನೋ ಒಂದು ಟ್ಯಾಗ್ಲೈನ್ ಕೇಳಿದ್ದಾರೆ, ಅದರ ಘೋಷವಾಕ್ಯ ಏನು ಅಂತಂದರೆ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅನ್ನೋದು ಅದರ ಘೋಷವಾಕ್ಯ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಧಾರವಾಡ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಅಂತ ಕೇಳಿದ್ದಾರೆ. ಅದು ಇದ್ರೇನೋ ಮಸ್ತ್ ಇದ್ರೇನೋ ಹೊಳೆಯುವ ನಕ್ಷತ್ರ ಯಾವುದು ಅಂತ ಕೇಳಿದ್ದಾರೆ. ಈ ಕ್ವಶನ್ ಇದೆಯಲ್ಲ, ಈ ಕ್ವಶನ್ನು 2013 PC ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಇದು ನೀವು ಏನಾದರೂ ಇಲ್ಲಿ ಶುಕ್ರ ಅಂತ ಕೊಟ್ಟಿದ್ರೆ ಶುಕ್ರ ಅಂತಲೇ ಹಾಕ್ತಿದ್ರಿ ಮ್ಯಾಕ್ಸಿಮಮ್ ಜನ. ಓಕೆನಾ, ಇವನ್ ಇದ್ರೇನೋ ನಾನು ನೋಡಿದ್ರೆ ನಾನು ಕೂಡ ಇದ್ರೇನೋ ಫಸ್ಟ್ ಆಪ್ಷನ್ ಇದ್ದರೆ ಅದನ್ನೇ ಹಾಕೋ ಚಾನ್ಸಸ್ ಇರುತ್ತೆ. ಬಟ್ ಅಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂತಾರೆ ನಕ್ಷತ್ರ ಅಂತ ಕೇಳಿದ್ದಾರೆ, ಬಟ್ ಇಲ್ಲಿ ಶುಕ್ರ ಇಲ್ಲ, ಏನೋ ಲಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಂದರೆ ಕವೆಲ್ಲಾಗುತ್ತಾ, ವೇಗ ಮತ್ತು ಕ್ಯಾನೋಪಸ್, ಸಿರಿಯಸ್ ಅಂತಂದರೆ ಸಿರಿಯಸ್ ಅನ್ನೋದಿದ್ರೆ ನಕ್ಷತ್ರ ಇದೆ. ಇದು ಅತಿ ಪ್ರಕಾಶಮಾನವಾದ ನಕ್ಷತ್ರ ಇದು ಸಿರಿಯಸ್ ಅನ್ನೋದು. ಸರಿನಾ, ಸೀರಿಯಸ್ ಅನ್ನೋದು ಏನಿದೆಯಲ್ಲ, ಸೀರಿಯಸ್ ಆಗಿದ್ರೆ ಸೀರಿಯಸ್ಲಿ ಹೇಳ್ತಿದ್ದೀನಿ. ಓಕೆನಾ, ಸೀರಿಯಸ್ ಅನ್ನೋ ನಕ್ಷತ್ರ ಏನಿದೆಯಲ್ಲ ಅತಿ ಪ್ರಕಾಶಮಾನವಾದ ನಕ್ಷತ್ರ. ಹಾಗೆ ಪ್ರಾಕ್ಸಿಮಾ ಸೆಂಟರಿ ಅಂತ ಇದ್ರ ಒಂದು ನಕ್ಷತ್ರ ಓದಿದ್ವಲ್ಲ, ಅದು ಏನಂತ ಕೇಳಿದ್ರೆ ಸೂರ್ಯನಿಗೆ ಸಮೀಪ ಇರುವ ನಕ್ಷತ್ರ. ಅದು ಯಾವುದು? ಪ್ರಾಕ್ಸಿಮಾ ಸೆಂಟರಿ. ಸರಿನಾ, ಇದು ಸೀರಿಯಸ್ ಇದೆಯಲ್ಲ, ಈ ಸೀರಿಯಸ್ ನಕ್ಷತ್ರ ಸೀರಿಯಸ್ಲಿ ಇದ್ರೆ ಅತಿ ಹೆಚ್ಚು ಪ್ರಕಾಶಮಾನವಾದದ್ದಿದೆ. ಸರಿನಾ, ಹಾಗೆ ಅತಿ ಪ್ರಕಾಶಮಾನವಾದದ್ದ ಗ್ರಹ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ಶುಕ್ರ ಅಂತ ಹೇಳ್ತೀವಿ. ಸೊ SSCಯಲ್ಲಿದ್ರೇನೋ ಇನ್ನೂ ಡಿಫ್ರೆಂಟಾಗಿ ಕೇಳ್ತಾನೆ ಕ್ವಶನ್. ಅತಿ ಹೆಚ್ಚು ಪ್ರಕಾಶಮಾನವಾದ ಎರಡನೇ ಗ್ರಹ ಯಾವುದು ಅಂತ ಕೇಳಿದ್ದಾನೆ. ಸೊ ಶುಕ್ರ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಪ್ರಥಮ ಗ್ರಹ ಇದೆ. ಸೆಕೆಂಡ್ ಯಾವುದು ಅಂದರೆ ಗುರುಗ್ರಹ ಬರುತ್ತೆ. ಸರಿನಾ, ಗುರುಗ್ರಹ ಎರಡನೇ ಅತಿ ಹೆಚ್ಚಿದ್ರೇನೋ ಹೊಳೆಯುವ ಗ್ರಹ. ಸೊ ಅದನ್ನು ತಿಳ್ಕೊಳ್ಳಿ. ಮತ್ತು ನೆಕ್ಸ್ಟ್ ಏನಿದೆ ಅಂದರೆ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷ ಕೊಟ್ಟಿದ್ದಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೆಯಲ್ಲ, ಅದರ ಪ್ರಥಮ ಮಹಿಳಾ ಅಧ್ಯಕ್ಷ ಯಾರು ಅಂತ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಇಲ್ಲ, ಯಾಕಂದರೆ ಸ್ವತಂತ್ರ ಆದ ನಂತರ ಬರ್ತಾರೆ ಇವರು. ನೆಹರು ಅವರು ಇದ್ರೇನೋ ಮಗಳಿದ್ದಾರೆ, ಇವ್ರಿಗಿಂತ ಮುಂಚೆ ಇದ್ರು ಒಬ್ಬರು ಶ್ರೀಮತಿ ಸರೋಜಿನಿ ನಾಯ್ಡು. ಹೌದು, ಬಂದಿದ್ದಾರೆ. ಎಷ್ಟರಲ್ಲಿ ಅಂದರೆ ಕಲ್ಕತ್ತಾನ ಅಧಿವೇಶನದಲ್ಲಿ ಇವರು ಅಧ್ಯಕ್ಷತೆ ವಹಿಸಿರ್ತಾರೆ. ಎಷ್ಟರಲ್ಲಿ? 1925ರಲ್ಲಿ. ಸರಿನಾ, ಅವರು ಭಾರತೀಯ ಮಹಿಳಾ ಅಧ್ಯಕ್ಷ ಕೇಳಿಲ್ಲ, ಪ್ರಥಮ ಮಹಿಳಾ ಅಧ್ಯಕ್ಷ ಕೇಳಿದ್ದಾರೆ. ಸರಿನಾ. ಸೊ ನೆಕ್ಸ್ಟ್ ವಿಜಯಲಕ್ಷ್ಮಿ ಪಂಡಿತ್ ಅದರಲ್ಲ, ಯುನೈಟೆಡ್ ನೇಷನ್ಸ್ ಸಾಮಾನ್ಯ ಸಭೆ ಇದೆಯಲ್ಲ, ಆ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಜಗತ್ತಿನ ಪ್ರಪ್ರಥಮ ಮಹಿಳೆ ಯಾರು ಅಂದರೆ ವಿಜಯಲಕ್ಷ್ಮಿ ಪಂಡಿತ್. ಸರಿನಾ, ಇದು ನೆನ್ಪಿಟ್ಕೊಳ್ಳಿ. ವಿಜಯಲಕ್ಷ್ಮಿ ಪಂಡಿತ್ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾರೆ, ಕೇಳಿದ್ದಾರೆ ಇದು ಗ್ರೂಪ್ C ಎಕ್ಸಾಮ್ಸಲ್ಲಿ. ಮತ್ತು ನೆಕ್ಸ್ಟ್ ಏನಿದೆ ಅಂದರೆ ಅನ್ನಿ ಬೆಸೆಂಟ್. ಇದು ಸರಿಯಾದ ಉತ್ತರ ಆಗುತ್ತೆ. 1917ರಲ್ಲಿ ಏನಾಗುತ್ತೆ ಅಂದರೆ ಕಾನ್ಪುರದಲ್ಲಿ ಅಧಿವೇಶನ ನಡುತ್ತೆ. ಓಕೆನಾ, ಕಾನ್ಪುರದಲ್ಲಿ ಅಧಿವೇಶನ ನಡೆದಲ್ಲಿ ಅಲ್ಲಿ ಯಾರು ಮಹಿಳಾ ಅಧ್ಯಕ್ಷರಾಗ್ತಾರೆ ಅಂದರೆ ಅನ್ನಿ ಬೆಸೆಂಟ್ ಅವ್ರು ಆಗ್ತಾರೆ. ಸರಿಯಾ, ಅನ್ನಿ ಬೆಸೆಂಟ್ ಅವರು. ಸರೋಜಿನಿ ನಾಯ್ಡು ಅಂತ ಕೇಳಿದ್ರೆ ಭಾರತದ ಕೋಗಿಲೆ. ಕರೆದವರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿ. ಸರಿನಾ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಬಗ್ಗೆ ಒಂದು ಸಿಂಪಲಾಗಿ ಒಂದು ಟಾಪಿಕ್ ಹೇಳ. ಏನಂತಂದರೆ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿಯವರ ಹಾದಿ ಬಿಟ್ಟ ಮಗನ ಹೆಸರು ಏನು ಅಂತ ಕೇಳಿದ್ದಾರೆ. ಓಕೆ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಇದ್ರೆ 13ನೇ ವಯಸ್ಸಿಗೆ ಮದುವೆ ಆಗ್ತದೆ. ಯಾರ ಜೊತೆ ಅಂದರೆ ಕಸ್ತೂರಿಬಾ ಜೊತೆ. ಓಕೆನಾ, ಅವ್ರಿಗೆ 4 ಮಕ್ಕಳು ಹುಡ್ತಾರೆ. ಹರಿಲಾಲ, ಮೋಹನ್ ಲಾಲ ಮತ್ತು ಯಾರು ರಾಮದಾಸ, ದೇವದಾಸ್ ಅಂತೇಳಿ. ಓಕೆನಾ, ದೇವದಾಸ್ ನಾನು ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ಲಿ ಇದ್ರೇನೋ ಅವ್ರ ಮಕ್ಕಳ ಹೆಸರಿದೆ. ಓಕೆನಾ, ಕೊನೆಯ ಮಗನ ಹೆಸರು ದೇವದಾಸ, 3ನೇ ಮಗನ ಹೆಸರು ಇದ್ರೇನೋ ರಾಮದಾಸ, 2ನೇ ಮಗನ ಹೆಸರು ಇದ್ರೆ ಮೋಹನ್ ಲಾಲ, ಫಸ್ಟ್ ಮಗನ ಹೆಸರು ಏನಿದೆ ಅಂದರೆ ಹರಿಲಾಲ. ಓಕೆನಾ, ಈ ಹರಿಲಾಲನ ಏನಿದೆ ಅಲ್ಲ, ಇವನಿದ್ರೇನೋ ಹಾದಿ ಬಿಟ್ಟ ಮಗ. ಅವ್ನ ಮಾತು ಕೇಳ್ತಿರಲಿಲ್ಲ, ಅಪ್ಪನ ಮಾತು ಕೇಳ್ತಿರಲಿಲ್ಲ, ಕುಡಿಯೋದು ತಿರುಗೋದು ಆರಾಮಿದ್ರೇನೋ ಬಿಂದಾಸ್ ಇರೋದು, ಮೋರಿಗೆ ಬಾಜುಕ್ಕೆ ಬೀಳೋದು, ಹಿಂಗೆ ಮಾಡೋದು ಮಗ ಯಾರು ಅಂದರೆ ಹರಿಲಾಲ್. ಓಕೆನಾ, ಯಾರ ಮಗ ಅಂತಂದರೆ ಗಾಂಧಿಯವರ ಮಗ. ಮಹಾತ್ಮ ಗಾಂಧೀಜಿಯವರ 4 ಜನ ಮಕ್ಕಳಲ್ಲಿ ಹಾದಿ ಬಿಟ್ಟ ಮಗನ ಹೆಸರೇನು ಅಂತ ಕೇಳಿದ್ದಾರೆ ಕ್ವಶನ್. ಸೀರಿಯಸ್ಲಿ ಹೇಳ್ತಿದ್ದೀನಿ. ಓಕೆನಾ, ಹರಿಲಾಲ್ ಅಂತ ಬರ್ತಾರೆ. ಕಿರಿಯ ಮಗನು ಅಂತ ಕೇಳಿದ್ರೆ ಹಿರಿಯ ಮಗ ಅಂತಲೇ ಹೇಳಬೇಕು. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಡೈನಾಮೇಟನ್ನು ಕಂಡು ಹಿಡಿದವರು ಯಾರು ಅಂತ ಹೇಳಿದ್ದಾರೆ. ಈ ಡೈನಾಮೇಟ್ ಏನು ಕಂಡು ಹಿಡಿದಿದಾರಲ್ಲ, ಇವ್ರ ಹೆಸರಲ್ಲೇ ನೊಬೆಲ್ ಪ್ರಶಸ್ತಿ ಕೊಡ್ತಿದ್ದಾರೆ. ನೊಬೆಲ್ ಪ್ರಶಸ್ತಿ ಅಂತಂದರೆ ಇಲ್ಲಿ ಸರ್ನೇಮ್ ಯಾರ್ದು ನೊಬೆಲ್ ಅಂತ ಇದೆ. ಇವ್ರದಲ್ಲ, ಗೆಲಿಲಿಯೋ ಅಲ್ಲ, ಆಲ್ಫ್ರೆಡ್ ನೊಬೆಲ್. ಸರಿನಾ, ಇವರು ಕಂಡು ಹಿಡಿತಾರೆ. ಯಾವುದು? ಡೈನಾಮೇಟ್ನ ಕಂಡು ಹಿಡಿತಾರೆ. ಸರಿನಾ, ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತಲ್ಲ ಡೈನಾಮೇಟ್, ಅದನ್ನು ಕಂಡು ಹಿಡಿತಾರೆ. ಯಾರು? ಆಲ್ಫ್ರೆಡ್ ನೊಬೆಲ್. ಇವ್ರ ಹೆಸರಿಂದಾನೇ ಅದು ನೊಬೆಲ್ ಪ್ರಶಸ್ತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ? 1900ನೇ ಇಸ್ವಿಯಿಂದ. ಫಸ್ಟ್ ಟೈಮ್ ಇದ್ರೇನು ನೊಬೆಲ್ ಪ್ರಶಸ್ತಿ ತೊಗೊಂಡ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಯಾರು? ರವೀಂದ್ರನಾಥ್ ಟ್ಯಾಗೋರ್. ಯಾವ ಕೃತಿಗೆ ಅಂದರೆ ಗೀತಾಂಜಲಿ, ಈ ಕೃತಿಗೆ. ಓಕೆನಾ, ಗೀತಾಂಜಲಿ ಕೃತಿಗೆ. ಅದಾಂತರ ಸೆಕೆಂಡ್ ಟೈಮ್ ಒಬ್ರು ತೊಗೊಂಡಿದ್ದಾರೆ. ತೊಗೊಂಡಿದ್ದಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ.
ಸಿ ವಿ ರಾಮನ್ ಅವ್ರು ತೊಗೊಂಡಿದ್ದಾರೆ. ಎಷ್ಟರಲ್ಲಿ ತೊಗೊಂಡಿದ್ದಾರೆ ಅಂದರೆ 1930ರಲ್ಲಿ ತೊಗೋತಾರೆ. ಯಾಕೆಂತಂದರೆ ಬೆಳಕಿನ ಚದುರುವಿಕೆ ಅಂತ ಇದ್ರೇನೋ ಒಂದು ಇನ್ವೆನ್ಷನ್ ಮಾಡ್ತಾರಲ್ವ ಅವರು. ಸೊ ಅದು ಎಲ್ಲಿ ಮಾಡ್ತಾರೆ ಅಂತಂದರೆ ಬೆಂಗಳೂರಿನಲ್ಲಿ ಮಾಡ್ತಾರೆ, ಸರಿನಾ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿದ್ರೇನೋ 1928 ಫೆಬ್ರವರಿ 28ನೇ ತಾರೀಕಿಗಿದ್ರೇನೋ ಅದು ಡಿಸ್ಕವರ್ ಮಾಡ್ತಾರೆ, ಓಕೆನಾ. ಇನೋವೇಷನ್ ಮಾಡ್ತಾರೆ. ಅದು ಮಾಡಿದ ಸಲುವಾಗಿದ್ದರೆ ಇವ್ರಿಗೆ ಏನು ಮಾಡುತ್ತಾರೆ ಅಂತಂದರೆ ಬೆಳಕಿನ ಚದುರುವಿಕೆಗಾಗಿ 1930ರಲ್ಲಿ, ಸರಿನಾ, ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಯಾರಿಗೆ? ಸಿ ವಿ ರಾಮನ್ ಅವರಿಗೆ. ಸೊ ನೆಕ್ಸ್ಟ್ ಇದ್ದರೆ ಯಾರಿಗೆ ಸಿಕ್ಕಿದೆ? ಅರ್ಥಶಾಸ್ತ್ರದಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿದೆ ಅಂದರೆ ಇಬ್ಬರಿಗೆ ಸಿಕ್ಕಿದೆ. ಒಂದು ಅಮರ್ತ್ಯ ಸೇನಾ ಮತ್ತು ಇನ್ನೊಂದು ಯಾವುದು ಅಭಿಜಿತ್ ಬ್ಯಾನರ್ಜಿ. ಎಷ್ಟರಲ್ಲಿ ಅಂದರೆ ಒಬ್ಬರಿಗೆ 1998ರಲ್ಲಿ, ಇನ್ನೊಬ್ಬರಿಗೆ 2019ರಲ್ಲಿ. ಶಾಂತಿದಲ್ಲಿ ಯಾರಿಗಾದ್ರು ಸಿಕ್ಕಿದೆಯಾ ಅಂತ ಕೇಳಿದ್ರೆ ಹೌದು ಸಿಕ್ಕಿದೆ. ಯಾರಿಗಂದರೆ ಕೈಲಾಶ್ ಸತ್ಯಾರ್ಥಿ ಅಂತ ಬರ್ತಾರೆ. ಎಷ್ಟರಲ್ಲಿ ಸಿಕ್ಕಿದೆ? 2014ರಲ್ಲಿ ಸಿಕ್ಕಿದೆ, ಸರಿನಾ. ಹಾಗೆ ಇವರಿಗೆ ಶಾಂತಿ ಅಂತಂದರೆ ಶಾಂತಿ ಅನ್ನೋರು ಯಾರು? ಗಾಂಧಿ, ಓಕೆನಾ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಆ ಗಾಂಧಿ ಕೂಡ ಇದ್ರೇನೋ ಶಾಂತಿ ಅಂತಿದ್ರು. ಅವ್ರಿಗೆ ಕೂಡ ಇದ್ರೇನೋ ಶಾಂತಿ ಪ್ರಶಸ್ತಿ ಸಿಗಬೇಕಿತ್ತಲ್ವಾ ಅಂತ ಹೇಳಿದ್ರೆ ಏನೋ ತಲೆ ಒಳಗಿದ್ರೆ ಬಂದಿರ್ತದೆ. ಕ್ವಶನ್ ಪೇಪರ್ ತೆಗೆಯೋವರೆಗೂ ಬಂದಿತ್ತು ಒಂದೆರಡು ಸರಿ, ಸರಿನಾ. ಸೊ ಆ ಕ್ವಶನ್ ಹೆಂಗೆ ಕೇಳಿದಾನೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಎಷ್ಟು ಬಾರಿ ನೊಬೆಲ್ ಪ್ರಶಸ್ತಿ ಅನ್ನೋದ್ರೇನೋ ಪಡಿಲಿಕ್ಕೆ ನಾಮನಿರ್ದೇಶನಗೊಂಡಿದ್ದರು ಅಂತ ಕೇಳಿದ್ದಾನೆ. ಓಕೆ, ಅವ್ರಿಗೆ ಕೊಟ್ಟಿಲ್ಲ ಅಂತೇಳಿ ನನಗೂ ಗೊತ್ತದ, ನಿನಗೂ ಗೊತ್ತದ ಅಂತ ಅವ್ರಿಗೂ ಗೊತ್ತದ, ಓಕೆನಾ. ಬಟ್ ಎಷ್ಟು ಸರಿ ಇದ್ರೇನೋ ನಾಮಿನೇಷನ್ನಲ್ಲಿದ್ರೇನೋ ಫೈಲ್ ಆಗಿದ್ದರು ಅವರು ಅಂತ ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ 1 ಸಾರಿ, ಆಪ್ಷನ್ 2 ಕೊಟ್ಟಿದ್ದಾರೆ 4 ಸಾರಿ, ಆಪ್ಷನ್ 3 ಕೊಟ್ಟಿದ್ದಾರೆ 5 ಸಾರಿ, ಆಪ್ಷನ್ 4 ಕೊಟ್ಟಿದ್ದಾರೆ ಯಾವುದೇ ಬಾರಿ ಇಲ್ಲ, 1 ಬಾರಿಯೂ ಇಲ್ಲ ಅಂತ ಕೊಟ್ಟಿದ್ದಾರೆ, ಸರಿನಾ. ಇದು ಸರಿಯಾದ ಉತ್ತರ ಯಾವುದು ಅಂದರೆ 5 ಸಾರಿ ಅವರು ನಾಮನಿರ್ದೇಶನ ಆಗ್ತಾರೆ ಗಾಂಧೀಜಿ. 5 ಸಾರಿ ನಾಮಿನೇಷನ್ ಫೈಲ್ ಆಗುತ್ತೆ ಅವ್ರದ್ದು, ಓಕೆನಾ. ಬಟ್ ಏನೋ ವಿನ್ ಆಗೋದಿಲ್ಲ ಅಷ್ಟೇ ನೊಬೆಲ್ ಪ್ರೈಸ್, ಸರಿಯಾ. ಸೊ ಅದನ್ನು ನೆನಪಿಟ್ಕೊಳ್ಳಿ. ಈ ಕೆಳಗಿನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಗುರೂಜಿ ಎಂದು ಸಂಬೋಧಿಸಲಾಗುವುದು, ಓಕೆನಾ ಅಂತ ಕೇಳಿದರೆ ಯಾರು ಗುರುಜಿ ಅಂತ ನಾವು ಯಾರಿಗೆ ಕರಿತೀವಿ? ಸಿ ಆರ್ ದಾಸ್ ಅವ್ರಿಗೆ ಕರಿತೀವಿ? ಸಿ ಆರ್ ದಾಸ್ ಅವ್ರಿಗೆ ಕರೀದಿಲ್ಲ. ಯಾಕಂದರೆ ದೇಶಬಂಧು ಅಂತ ಕರಿತೀವಿ. ಸ್ವರಾಜ್ ಪಕ್ಷ ಸ್ಟಾರ್ಟ್ ಮಾಡ್ತಾರಲ್ಲ 1923ರಲ್ಲಿ, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಆ ಚಿತ್ತರಂಜನ್ ದಾಸೇ ಇವರು, ಓಕೆನಾ. ಸಿ ಆರ್ ದಾಸ್ ಅಂದರೆ ಇವರಿಗೆ ದೇಶಬಂಧು ಅಂತ ಕರಿತೀವಿ. ಸೊ ಗುರುಜಿ ಅಂತ ಕರೆಯೋಕ್ಕಾಗಲ್ಲ. ಮತ್ತು MS ಗೋಳ್ವಂಕರ್ ಇದೆ, ಸೊ ಇವರಲ್ಲ. ಟಿ ಪ್ರಕಾಶನ್ ಇದೆ, ಸೊ ಇವರು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆರ್ ರವೀಂದ್ರನಾಥನ್, ಓಕೆ. ಆರ್ ಟ್ಯಾಗೋರ್, ರವೀಂದ್ರನಾಥ್ ಟ್ಯಾಗೋರ್ ಇವರಿದಾರಲ್ಲ, ಇವರಿಗಿದ್ರೇನೋ ಗುರುಜಿ ಅಂತ ಕರಿತೀವಿ. ಇವರಿಗೆ ಇದ್ರೆ ಫಸ್ಟ್ ಟೈಮ್ ಇದ್ರೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಎಷ್ಟರಲ್ಲಿ? 1913ರಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಎವೋಹ್ಯೂಮ್ WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಸರೋಜಿನಿ ನಾಯ್ಡು. ಅದರದ್ದು ಸ್ಥಾಪಕ ಅಂತ ಕೇಳಿದರೆ ಎವೋಹ್ಯೂಮ್ ಆಗುತ್ತೆ, ಸರಿನಾ. ಸ್ಥಾಪಕ ಅಂತ ಕೇಳಿದ್ರು ಮುಂದೆ ಅಧ್ಯಕ್ಷ ಅನ್ನೋದಿದ್ರು ವರ್ಡ್ ಇರಲಿಲ್ಲ, ಅಲ್ಲಿ ಏನೋ ನಾನು ಕಾಣಿಸಲಾಗಿತ್ತು ಅಂತಂದು ಕೇಳಿದ್ರೆ ಎವೋಹ್ಯೂಮ್ ಅಂತ ಹಾಕಬೇಕು, ಓಕೆನಾ. ಬಟ್ ಅಲ್ಲಿದ್ರೆ ಸ್ಥಾಪಕ ಅಧ್ಯಕ್ಷರು ಅಂತ ಕೇಳಿದರೆ ಅಧ್ಯಕ್ಷ ಅಂತ ಏನಾದರೂ ಬಂತು ಅಂತ ಕೇಳಿದ್ರೆ ಅಲ್ಲಿ WC ಬ್ಯಾನರ್ಜಿ. ಅವ್ರ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ, ಸರಿನಾ. ಉಮೇಶ್ ಚಂದ್ರ ಬ್ಯಾನರ್ಜಿ ಇದು ಸರಿಯಾದ ಉತ್ತರ. ಯಾವುದು? ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷರು. ಸ್ಥಾಪಕ ಅಂತಂದರೆ 1885ರಲ್ಲಿ ಸ್ಥಾಪನೆಯಾಗಿದೆ. ಅವಾಗಿನ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಅಷ್ಟೇ. ಸ್ಥಾಪಕ ಅಂತ ಕೇಳಿದಾಗ ಎವೋಹ್ಯೂಮ್ ಹಾಕೋದಿದ್ರೆ ನೆಸಸರಿ ಇಲ್ಲ. ಅಧ್ಯಕ್ಷರು ಅಂತ ಬಂದರೆ ಪ್ರಥಮ ಇಲ್ಲ ಬರಲಿ, ಸ್ಥಾಪಕ ಅಧ್ಯಕ್ಷರು ಅಂತ ಬರಲಿ, ಓಕೆನಾ. ಕೆಳಗಿನ ಯಾವ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ? ಚಿನ್ನ ಎದರಲ್ಲಿ ಕರಗುತ್ತದೆ? ನಾರ್ಮಲಾಗಿದ್ರೇನೋ ಕ್ವಶನ್ ಕೇಳಿದ್ದಾನೆ. ಎದರಲ್ಲಿ ಕರಗ್ತದೆ ಅಂತ ಕೇಳಿದ್ರೆ ಎಕ್ಸಾಂಪಲ್ ಅಂದರೆ ಈ ಆಪ್ಷನ್ಸ್ ಇಲ್ಲ, ಬೇರೆ ಆಪ್ಷನ್ಸ್ ಇದೆ. ಅಕ್ವೇರೇಜಿಯಾ ಅಂತ ಕೊಟ್ಟಿರ್ತಾನೆ ಅಲ್ಲಿ, ಸರಿನಾ. ಬಟ್ ಅಕ್ವೇರೇಜಿಯಾದಲ್ಲಿ ಏನಿದೆ ಅಂತ ಮತ್ತೊಂದು ಎಕ್ಸಾಮ್ಸಲ್ಲಿ ಬೇರೆ ಯಾವುದೋ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ, ಸರಿನಾ. ಆ ಅಕ್ವೇರೇಜಿಯಾದಲ್ಲಿ ಇದ್ರೆ ಚಿನ್ನ ಕರಗ್ತದೆ. ಬಟ್ ಆ ಅಕ್ವೇರೇಜಿಯಾದಲ್ಲಿ ಚಿನ್ನ ಕರಗ್ತದಲ್ಲ, ಅಕ್ವೇರೇಜಿಯಾದಲ್ಲಿ ಏನು ಮಟೀರಿಯಲ್ ಇರ್ತವೆ, ಏನು ಕಾಂಪೊನೆಂಟ್ ಇರ್ತದೆ ಅಂತ ಕೇಳಿದ್ದಾನೆ ಇಲ್ಲಿ, ಸರಿನಾ. ಆಪ್ಷನ್ ಏನು ಕೊಟ್ಟಿದ್ದಾರೆ? ಗಂಧಕಾಮ್ಲ ಮತ್ತು ಇದ್ರೇನೋ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಇದೆ, ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫರ್ ಇದೆ, ಪ್ರಬಲ ಗಂಧಕಾಮ್ಲ ಅಂತ ಇದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ ಅಂತಿದೆ. ಇದು ಪ್ರಬಲ ಹೈಡ್ರೋಕ್ಲೋರಿಕ್ ಮತ್ತು ಪ್ರಬಲ ಫಾಸ್ಫರಿಕ್ ಅಂತ ಇದೆ, ಸರಿನಾ. ಇದರಲ್ಲಿ ಯಾವುದಾಗುತ್ತೆ ಅಂತಂದರೆ ಒಂದು HCl, ಸರಿನಾ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ಲಸ್ HNO3 ಇರುತ್ತೆ. ಹಾಗೆ ಗ್ರೂಪ್ ಸಿನಲ್ಲಿ ಇದ್ರೇನೋ ಇದರ ರೇಷೋ ಕೇಳಿದ್ದಾನೆ. ರೇಷೋ ಅಂದರೆ HCl ಎಷ್ಟು ಪ್ರಮಾಣದಲ್ಲಿರುತ್ತೆ, ಹಾಗೆ HNO3 ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂತ ಕೇಳಿದ್ದಾನೆ. ಎಷ್ಟು ಅಂತಂದರೆ 3:1, ಓಕೆನಾ. 3:1 ಇರುತ್ತೆ. 3 HCl ಇದ್ದರೆ ಒಂದು ಕಾಂಪೊನೆಂಟ್ ಯಾವುದಿರುತ್ತೆ ಅಂದರೆ HNO3 ಇರುತ್ತೆ. HNO3 ಅಂದರೆ ನೈಟ್ರಿಕ್ ಆ್ಯಸಿಡ್, ಓಕೆನಾ, ನೈಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಅದು ಅಕ್ವೇರೇಜ್ ಇದ್ರೆ ಅದು ಮಿಕ್ಸರ್ಸ್ ಇವೆರಡು. ಸೊ ಆಪ್ಷನ್ ಸಿ ಇದಕ್ಕಿದನ್ನು ಉತ್ತರ ಆಗುತ್ತೆ. ಇದ್ರ ಫಾರ್ಮುಲಾ ಏನಂದರೆ HCl ಪ್ಲಸ್ HNO3, ಓಕೆನಾ. 3 ಬರ್ತಿಲ್ವಲ್ಲ, ಓಕೆ 3. ಇದು ರೇಷೋ ಏನಂತ ಕೇಳಿದ್ರೆ
3:1 ಓಕೆನಾ. ಇದು HNO3 ಈ ಕಡೆ ಕೊಟ್ಟು HCl ಆ ಕಡೆ ಹಾಕಿದ್ರೆ 1:3 ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅಫ್ಘಾನಿಸ್ತಾನದ ಅಧ್ಯಕ್ಷ ಅಂತ ಕೇಳಿದ್ದಾರೆ. ಇವಾಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಇದೆ, ಸೊ ಅಧ್ಯಕ್ಷ ಇದು ಬೇಕಾಗಿಲ್ಲ, ಸರಿನಾ. ಬಟ್ ಅವಾಗಿನ ಪ್ರಕಾರ ಏನಾದರೂ ಕೇಳಿದ್ರೆ ಹಮೀದ್ ಕರ್ಜಾಯ್ ಅಂತಿದೆಯಲ್ಲ, ಈ ಹಮೀದ್ ಕರ್ಜಾಯ್ ಇದ್ರೇನೋ ಅಫ್ಘಾನಿಸ್ತಾನದ ಅಧ್ಯಕ್ಷ ಇರ್ತಾರೆ 2002ರಲ್ಲಿ. ಯಾಕೆ 2002ರಲ್ಲಿ ಇದ್ರೆ ಹಮೀದ್ ಕರ್ಜಾಯ್ ಅಂತ ಹೇಳ್ತೀನಿ ಅಂದರೆ, ಅವಾಗ ಕೂಡ ಇದ್ರೇನೋ ತಾಲಿಬಾನ್ ಇದ್ರೇನೋ ಇದ್ರು ಅಲ್ಲಿ. ಫಸ್ಟ್ ಟೈಮ್ ತಾಲಿಬಾನ್ ಇದ್ರೇನೋ ಏನು ಕ್ಯಾಪ್ಚರ್ ಮಾಡಿದ್ರಲ್ವ ಅಫ್ಘಾನಿಸ್ತಾನ, ಅವಾಗ ಇದ್ರೇನೋ ಹಮೀದ್ ಕರ್ಜಾಯ್ ಇದ್ರೇನೋ ಇದ್ದಾಗಲೇ ಕ್ಯಾಪ್ಚರ್ ಮಾಡಿರ್ತಾರೆ. ಸೊ ಇದಕ್ಕೆ ಆಪ್ಷನ್ ಇದ್ರೆ ಯಾವುದು ಅಂದರೆ ಆಪ್ಷನ್ ಎ. ಮತ್ತು ನೆಕ್ಸ್ಟ್ ಏನಿದೆ ಅಂತಂದರೆ ಜಗತ್ತಿನ ಅತಿ ದೊಡ್ಡ ಅರಮನೆ ಯಾವುದು ಅಂತ ಕೇಳಿದ್ದಾರೆ. ಜಗತ್ತೊಳಗೆ ಅತಿ ದೊಡ್ಡ ಅರಮನೆ ಮೈಸೂರು ಅರಮನೆಯ, ಲಕ್ಷ್ಮೀ ವಿಲಾಸ, ಜಗನ್ಮೋಹಿನಿ ಅರಮನೆ. ಜಗನ್ಮೋಹಿನಿ ಅಂತಂದರೆ ಒಂದು ಇದ್ರೆ ರೂಟ್ ವರ್ಡ್ ನೆನಪು ಬಂತಾರೆ. ಯಾರು ಅಂತಂದರೆ ಒಡಿಸ್ಸಾದ ಮೇಲೆ ಇದ್ರೆ ದಾಳಿ ಮಾಡ್ತಾನೆ, ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ. ಯಾರು ಅಂದರೆ ಕೃಷ್ಣದೇವರಾಯ, ಸರಿನಾ. ಎಷ್ಟರಲ್ಲಿ 1813ರಿಂದ 18ರವರೆಗೂ, ಸಾರಿ 1513ರಿಂದ 1518ರವರೆಗೂ ಕಂಟಿನ್ಯೂ ದಾಳಿ ಮಾಡ್ತಾನೆ ಗಜಪತಿ ಮೇಲೆ, ಸರಿನಾ. ಆ ಗಜಪತಿ ಇದಾನಲ್ಲ, ಆ ಗಜಪತಿಯ ಮಗಳು ಜಗನ್ಮೋಹಿನಿ. ಆ ಜಗನ್ಮೋಹಿನಿಗಿದ್ರೇನೋ ಹಾರಿಸ್ಕೊಂಬಂದು ಮದುವೆ ಆಗ್ತಾನೆ, ಯಾರು ಕೃಷ್ಣದೇವರಾಯ, ಸರಿನಾ. ಸೊ ಜಗನ್ಮೋಹಿನಿ ಯಾರು ಅಂದರೆ ಕೃಷ್ಣದೇವರಾಯನ ಪತ್ನಿ. ಸೊ ಇಲ್ಲಿ ಜಗತ್ತಿನ ಅತಿ ದೊಡ್ಡ ಅರಮನೆ ಯಾವುದು ಅಂತ ಕೇಳಿದ್ರೆ ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಅರಮನೆ ಇದೆ. ಜಗತ್ತಿನೊಳಗೆ ಅತಿ ಚಿಕ್ಕ ದೇಶ ಯಾವುದು ಅಂದರೆ ವ್ಯಾಟಿಕನ್ ಸಿಟಿ. ಈ ವ್ಯಾಟಿಕನ್ ಸಿಟಿ ಇದ್ರೆ ಲ್ಯಾಂಡ್ ಲಾಕ್ಡ ಲ್ಯಾಂಡ್ ಲಾಕ್ಡ ಅಂತ ಕೇಳಿದ್ರೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇದೆ ಅದು, ಸರಿನಾ. ಇದು ಯಾವ ದೇಶ ಇದ್ರೇನೋ ಇದಕ್ಕೆ ಲಾಕ್ ಮಾಡಿದಾವೆ ಅಂತ ಕೇಳಿದ್ರೆ ಎಷ್ಟು ದೇಶ ಅಂತ ಕೇಳಿದ್ರೆ ಒಂದೇ ದೇಶ, ಯಾವುದು ಅಂದರೆ ರೋಮ್ ದೇಶ. ರೋಮ್ ದೇಶದ ಸೆಂಟ್ರ್ ಒಳಗಿದ್ರೆ ಇದಿದೆ. ಇವಾಗ ಲೈಕ್ ಹೆಂಗಂತಂದರೆ ಇವಾಗ ನಮ್ಮದು ಮಧ್ಯಪ್ರದೇಶ ಇದೆ ಅಲ್ವಾ, ಈ ಮಧ್ಯಪ್ರದೇಶ ಏನಾದರೂ ರಾಜಧಾನಿ ಆಯಿತು, ಸಾರಿ ಯಾವುದಾದ್ರೂ ಒಂದು ಹೊಸ ದೇಶ ಆಯಿತು ಅಂತಂದರೆ ಇವಾಗ ನಾವು ಅದಕ್ಕೆ ಏನಾದರೂ ಒಂದು ಹೆಸರು ಇಟ್ಕೊಳ್ಳಿ, ಓಕೆನಾ. ಯಾವುದಂದರೆ ಭೂಪಾಲ್ ದೇಶ ಅಂತ ಇಟ್ಕೊಳ್ಳಿ ಅದಕ್ಕೆ, ಓಕೆನಾ. ಆ ಭೂಪಾಲ್ ದೇಶ ಇದ್ದರೆ ಯಾವ ದೇಶದಿಂದ ಸುತ್ತುವರೆದಿದೆ ಅಂತ ಕೇಳಿದ್ರೆ ನಾವು ಭಾರತ ಅಂತ ಹೇಳ್ತೀವಿ ತಾನೇ. ಸೊ ಹಾಗೆ ಇದೆ ಇದು. ಅದು ರೋಮ್ ದೇಶದಲ್ಲಿ ವ್ಯಾಟಿಕನ್ ಅಂತ ಒಂದು ದೇಶ ಇದ್ದರೆ ಒಳಗೆ ಅದಕ್ಕೆ ಅಡ್ಕೊಂಡು ಕೂತದೆ. ಜಸ್ಟ್ ಇದ್ರೆ ಭಾಳ ಚಿಕ್ಕ ದೇಶ. ಹಾಗೆ 718 ಜನ ಇದ್ದಾರೆ ಅಲ್ಲಿ ಸಿವಿಲಿಯನ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಬಂಕಿಂಗ್ ಹ್ಯಾಮ್ ಅರಮನೆ, ಓಕೆನಾ. ಬಂಕಿಂಗ್ ಹ್ಯಾಮ್ ಅರಮನೆ ಇದೆಯಲ್ಲ, ಈ ಬಂಕಿಂಗ್ ಹ್ಯಾಮ್ ಅರಮನೆ ಇದ್ರೆ ಜಗತ್ತಿನ ಅತಿ ದೊಡ್ಡ ಅರಮನೆ. ಇದು ಎಲ್ಲಿದೆ ಅಂತ ಕೇಳ್ತಾರೆ. ಲಂಡನ್ನಲ್ಲಿದೆ, ಸರಿನಾ. ಲಂಡನ್ನಲ್ಲಿದೆ. ಯಾವುದು ಬಂಕಿಂಗ್ ಅರಮನೆ ಲಂಡನ್ನಲ್ಲಿದೆ ಅಂತ ಕೇಳಿದ್ರೆ ಇಂಗ್ಲೆಂಡಲ್ಲಿದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದಿಲ್ಲಿಯ ಕೆಂಪು ಕೋಟೆಯನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. ದಿಲ್ಲಿಯ ಕೆಂಪು ಕೋಟೆ ಯಾರು ಕಟ್ಟಿದ್ರು? ಬಾಬರ್ ಕಟ್ಟಿದ್ರು, ಅಕ್ಬರ್ ಕಟ್ಟಿದ್ರು, ಶಹಜಾನ್ ಕಟ್ಟಿದ್ರು, ಹುಮಾಯೂನ್ ಕಟ್ಟಿದ್ರು. ಹುಮಾಯೂನ್ ಇದ್ರೇನೋ ಗೋರಿ ಇದೆ ಒಂದು. ಅಕ್ಬರ್ ಏನು ಕಟ್ಟಿದ್ರು ಅಂತ ಕೇಳಿದ್ರೆ ಫತೇಪುರ್ ಸಿಕ್ರಿ ಕಟ್ಟಿರ್ತಾರೆ, ಸರಿನಾ. ಇವರು ಅಲ್ಲ. ಬಾಬರ್ ಏನು ಕಟ್ಟಿದ್ರು? ಬಾಬರ್ ಇದ್ರೆ ಏನೂ ಕಟ್ಟಲಿಲ್ಲ, ಬಾಬರಿ ಮಸೀದಿ ಕಟ್ಟಿದ್ರೆ ಕಟ್ ಹೋದ, ಆಯ್ತಾನಾ. ಯಾರು ಕಟ್ಟಿದ್ದಾರೆ? ಶಹಜಾನ್ ಕಟ್ಟಿದ್ದಾನೆ. ದೆಹಲಿಯ ಕೆಂಪು ಕೋಟೆ ಕಟ್ಟಿದವನು ಯಾರು ಅಂದರೆ ಶಹಜಾನ್. ಹಾಗೆ ಆಗ್ರಾದಲ್ಲಿ ಇರೋದ್ರೇನೋ ಕೋಟೆ ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಅದು ಶಹಜಾನ್ ಅಂತ ಬರೋದಿಲ್ಲ, ಅದು ಅಕ್ಬರ್ ಅಂತ ಬರುತ್ತೆ. ಬಟ್ ಇದ್ರೇನೋ ಆಗ್ರಾದಲ್ಲಿರೋ ಅದು ಯಾವುದು ಗೋರಿ ಇದೆಯಲ್ಲ, ತಾಜ್ ಮಹಲ್, ಆ ತಾಜ್ ಮಹಲ್ ಗೋರಿ ಕಟ್ಟಿಸೋರು ಯಾರು ಅಂತಂದರೆ ಶಹಜಾನ್, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜನರಲ್ ಮುಷರಫ್ ಅವರ ಜನ್ಮಸ್ಥಾನ ಅಂತ ಕೊಟ್ಟಿದ್ದಾರೆ. ಇದು ಅವಾಗಿನ ಕರೆಂಟ್ ಅಫೇರ್ಸ್, ಬಟ್ ಇವಾಗಿದ್ರೇನೋ ಇಂಪಾರ್ಟೆಂಟ್ ಇಲ್ಲ. ಬಟ್ ಇದು ಜನರಲ್ ಮುಷರಫ್ ಇದ್ರೇನೋ ಅವ್ನ ಜನ್ಮಸ್ಥಾನ ಅವಾಗಿಂದ ಕೇಳಿದ್ರೆ ದೆಹಲಿ ಅಂತ ಆಗುತ್ತೆ, ಬಟ್ ಇಂಪಾರ್ಟೆಂಟ್ ಇಲ್ಲ, ಇದನ್ನು ನೋಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಏನಿದೆ ಅಂದರೆ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಯಾರು ಅಂತ ಕೇಳಿದ್ದಾರೆ. ಸ್ವತಂತ್ರ ರಾಜ ಅಂದರೆ ಮೊದಲೆಲ್ಲ ಏನಿದ್ರಲ್ಲ, ಇವಾಗ ಸ್ಥಳ ಬರ್ತಾರೆ. ಅದಾನಂತರ ಎಲ್ಲಿ ಅಂದರೆ ಅಂಗಡಿ ಅನ್ನೋದಿದ್ರೇನೋ ಒಂದು ಊರಲ್ಲಿದ್ರೇನೋ ಕ್ಯಾಪಿಟಲ್ ಆಗಿದ್ರೆ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ ಸ್ಥಳ, ಸರಿನಾ. ಅವರ ಯಾರು ಉತ್ತರಾಧಿಕಾರಿಗಳೆಲ್ಲ. ಬಟ್ ಇದರ ಪ್ರಥಮವಾಗಿದ್ದರೆ ಸ್ವತಂತ್ರ ರಾಜ ಅಂದರೆ ಸಾಮಂತ ಯಾರ್ದು ಇಲ್ಲ, ಓಕೆನಾ. ಇವರು ಯಾರಿಗೆ ಸಾಮಂತ ಅಂತಂದರೆ ಕಲ್ಯಾಣಿ ಚಾಲುಕ್ಯರ ಸಾಮಂತರು ಇವರು, ಹೊಯ್ಸಳರು. ಬಟ್ ಇವ್ರು ಯಾರಿಗೆ ಸಾಮಂತರಾಗಿರಲ್ಲ. ಸಾಮಂತರಾಗಿರಲಾರ್ದೆ ಕಪ್ಪ ಕಾಣಿಕೆ ಕೊಡಲಾರ್ದೆ ಇರೋ ರಾಜ ಯಾರು ಅಂತ ಕೇಳಿದ್ದಾರೆ ಅಷ್ಟೇ ಇಲ್ಲಿ. ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರಲ್ಲಿ ಬರ್ತಾನೆ, ಇವ್ರು ಯಾಕೆ ಆಗ್ತಾರೆ? ಸೊ ಇಮ್ಮಡಿ ಬಲ್ಲಾಳ, ಓಕೆನಾ. ಇಮ್ಮಡಿ ಬಲ್ಲಾಳ, ವೀರಬಲ್ಲಾಳ. ಜನ್ನ ಇದ್ರಲ್ಲ, ಆ ಜನ್ನನಿಗಿದ್ರೇನೋ ಆಶ್ರಯದಾತ ಇರೋ ಅಂದರೆ ವೀರಬಲ್ಲಾಳ ಮೀನ್ಸ್ ಏನೋ ಇಮ್ಮಡಿ ಬಲ್ಲಾಳ. ಎರಡನೇ ಬಲ್ಲಾಳ ಅಂತಂದರೆ ಇವರೇ, ಇಮ್ಮಡಿ ಬಲ್ಲಾಳ ಅಂತಂದರೆ ಇವರೇ. ಅದಾದ ನಂತರ ಜನನಿಗೆ ಆಶ್ರಯ ಕೊಟ್ಟ ಬಲ್ಲಾಳ ಯಾರು ಅಂತ ಕೇಳಿದ್ರೆ ಅವರು ಇದ್ರೆ ಇವರೇ. ಸ್ಥಳ ಯಾರು ಅಂತಂದರೆ ಇದು ಹೊಯ್ಸಳ ವಂಶದ ಸ್ಥಾಪಕರು ಸ್ಥಳ, ಓಕೆನಾ. ಸೊ ಇಲ್ಲಿ ಆಪ್ಷನ್ ಯಾವುದು ಉಳಿತು ಅಂದರೆ ವಿಷ್ಣುವರ್ಧನ, ಸರಿನಾ. ಈ ವಿಷ್ಣುವರ್ಧನ ಇದ್ದಾರಲ್ಲ, ಇವರಿದ್ರೂ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ಘೋಷಿಸಿಕೊಂಡ ರಾಜ ಇವರು. ಸ್ಥಾಪನೆ ಮಾಡಿದವರಲ್ಲ, ಬಟ್ ಇದ್ರೇನೋ ಏನಂತಾರೆ ಅದಕ್ಕೆ ಸ್ವತಂತ್ರ ಘೋಷಣೆ ಮಾಡ್ಕೋತಾರೆ ಇವರು, ಸಾಮಂತರಾಗಿದ್ದವರು.
ಹೊಸ ನಾನೇ ರಾಜಪ್ಪ, ನಿನಗಿದ್ರೇನು ಮುಂದೆ ಕಪ್ಪ ಕಾಣಿಕೆ ಕೊಡಲ್ಲ, ಬೇಕಂದ್ರೆ ನನ್ನ ಮೇಲೆ ಯುದ್ಧ ಮಾಡು, ನಿನಗಿದ್ರೆ ಗೆಲ್ಲ ತಾಕತ್ ನನಗದ ಅಂತ ಹೇಳ್ಕೊತಾರೆ. ಅವ್ರು ಯಾರು ಅಂದರೆ ವಿಷ್ಣುವರ್ಧನ, ಸರಿನಾ. ಬೇಲೂರಿನ ಚೆನ್ನಕೇಶ್ವ, ಹಳೆಬೀಡಿನ ಹೊಯ್ಸಳೇಶ್ವರ, ಮತ್ತು ಸೋಮನಾಥಪುರದ ಸೋಮೇಶ್ವರ ದೇವಾಲಯ, ಇಲ್ಲಾಂದರೆ ಕೇಶವನಾಥ ದೇವಾಲಯ ಅನ್ನಿ, ನಂತರ ದೊಡ್ಡಗದ್ದವನಹಳ್ಳಿಯ ಲಕ್ಷ್ಮೀ ದೇವಾಲಯ, ಸರಿನಾ. ಮತ್ತು ಗೋವಿಂದಹಳ್ಳಿ ಟೆಂಪಲ್, ಇವೆಲ್ಲ ಯಾರು ಕಟ್ಟಿಸಿದ್ರು ಅಂತಂದರೆ ವಿಷ್ಣುವರ್ಧನ ಕಟ್ಟಿಸ್ತಾರೆ. ಹಾಗೆ ವಿಷ್ಣುವರ್ಧನ ಕಟ್ಟಿಸಿದ್ದು ಚೆನ್ನಕೇಶವ ದೇವಾಲಯ, ಇವ್ರ ಕಾಲದಲ್ಲೇ ಕಟ್ಟಿಸಿದ್ದು ಇವೆಲ್ಲ ದೇವಾಲಯಗಳು. ಬಟ್ ಹೊಯ್ಸಳ ದೇವಾಲಯ ಇದೆಯಲ್ಲ, ಹೊಯ್ಸಳೇಶ್ವರ ದೇವಾಲಯ, ಅದು ಆ್ಯಕ್ಚುಲಾಗಿ ಯಾರು ಕಟ್ಟಿಸಿದ್ರು ಮುಂದಾಳತ್ವ ನಿಂತು ಅಂತ ಕೇಳ್ತಾರೆ. ಅದು ಕೇತಮಲ್ಲ ಅಂತ ಬರ್ತಾನೆ, ಓಕೆನಾ. ಕೇತಮಲ್ಲ ಯಾರು ಅಂತಂದರೆ ಇವರ ದಂಡಾಧಿಕಾರಿ, ಓಕೆ, ಇವರ ಸೇನಾಧಿಪತಿ. ಯಾರ್ದು? ವಿಷ್ಣುವರ್ಧನ ಸೇನಾಧಿಪತಿ. ಮತ್ತು ಗರುಡ ಅಂಗರಕ್ಷಕರು ಯಾವ ಮನೆತನದಲ್ಲಿದ್ದರು ಅಂತ ಕೇಳಿದ್ರೆ ಅದು ಕೂಡ ಇದ್ರನ್ನು ಹೊಯ್ಸಳರು ಅಂತ ಬರ್ತಾರೆ, ಗರುಡಗಳು ಅಂತ ಬರ್ತಾರೆ, ಓಕೆನಾ. ಆ ಗರುಡರು ಯಾರು ಅಂತಂದರೆ ಇವರಿಗೆ ವಿಷ್ಣುವರ್ಧನ ಇವ್ರು ರಾಜ ಇರ್ತಾರಲ್ಲ, ಇವ್ರು ರಾಜರ ಇದ್ರೇನು ಅಂಗರಕ್ಷಕರು ಅವರು, ಗರುಡನವರು ಅವ್ರ ಹೆಸರೇ. ಸೊ ನೆಕ್ಸ್ಟ್ ಇಲ್ಲಿ ಯಾರು ಸೋಮೇಶ್ವರ 3 ಇದ್ದಾರಲ್ಲ, ಇವರೊಂದು ಬುಕ್ ಬರೀತಾರೆ, ಮಾನಸೋಲ್ಲಾಸ ಅಂತೇಳಿ, ಓಕೆ. ಅದಕ್ಕೆ ಅಭಿಲಾಷ ಚಿಂತಾಮಣಿ ಅಂತ ಕೂಡ ಕರಿತೀವಿ, ಸೋಮೇಶ್ವರ 3. ಸೊ ಒಣ ಮಂಜುಗಡ್ಡೆ ಡ್ರೈ ಐಸ್ ಅಂದರೆ ಏನು ಅಂತ ಕೇಳಿದರೆ, ಅದು ಘನ ಇಂಗಾಲದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ದ್ರವ ಇಂಗಾಲದ ಡೈಆಕ್ಸೈಡ್, ದ್ರವ ಅಮೋನಿಯಾ ಅಂತ ಕೇಳಿದ್ರೆ ದ್ರವ ಅಮೋನಿಯಾ ಆಗೋದಿಲ್ಲ, ಇವು ಯಾವುದು ಆಗೋದಿಲ್ಲ. ಇಲ್ಲಿ ಯಾವುದಂದರೆ ಡ್ರೈ ಐಸ್ ಅಂದರೆ ಡ್ರೈ ಕಾರ್ಬನ್ ಡೈಆಕ್ಸೈಡ್, ಓಕೆ. CO2 ಇದೆಯಲ್ಲ, ಇದನ್ನೆಲ್ಲ ಡ್ರೈ ಮಾಡಿದಾಗಾದ್ರೆ ಡ್ರೈ ಐಸ್ ಅಂತ ಕರಿತೀವಿ ಅದಕ್ಕೆ, ಸರಿನಾ. ಈ ಡ್ರೈ ಐಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಮೋಡ ಬಿತ್ತನೆ ಮಾಡ್ತೀವಲ್ವಾ, ಆ ಮೋಡ ಬಿತ್ತನೆ ಮಾಡುವಲ್ಲಿ ನಾವು ಇದ್ರೇನು ಈ ಡ್ರೈ ಐಸ್ನ ಯೂಸ್ ಮಾಡ್ತೀವಿ. ಮತ್ತು ಸಿಲ್ವರ್ ಅಯೋಡೈಡ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ವಿ, ಹೌದು, ಅದನ್ನು ಯೂಸ್ ಮಾಡ್ತಿದ್ದೀವಿ. ಹಾಗೆ ಉಪ್ಪನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ವಿ, ಹೌದು, ಸೋಡಿಯಂ ಕ್ಲೋರೈಡ್ ಅದನ್ನು ಕೂಡ ಯೂಸ್ ಮಾಡ್ತೀವಿ. ಈ ಮೂರನ್ನು ಕೂಡ ಯೂಸ್ ಮಾಡ್ತೀವಿ, ಸರಿನಾ. ಮತ್ತು ಶೈತ್ಯಕಾರಕದಲ್ಲಿ, ಓಕೆನಾ, ಉಪಯೋಗಿಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಶೈತ್ಯಕಾರಕದಲ್ಲಿ ಅಂದರೆ ಶೈತ್ಯಕಾರಕ ಅಂತಂದರೆ ರೆಫ್ರಿಜರೇಟರ್, ಸರಿನಾ. ಫ್ರಿಜ್ ಅಂತ ಕರಿತೀವಲ್ಲ ನಾವು, ಆ ಫ್ರಿಜ್ಜಲ್ಲಿದ್ರೇನೋ ತಂಪು ಕಾರಕವಾಗಿ ಉಪಯೋಗಿಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಯಾವುದು? CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್. ನಂತರ ಮಿಥೇನ್, ಅಮೋನಿಯಾ, ಇಥೇನ್ ಅಂತ. ಈ ಮಿಥೇನ್ ಇದೆಯಲ್ಲ, ಇದಕ್ಕೆ ಮಾರ್ಷಿ ಗ್ಯಾಸ್ ಅಂತೀವಿ, ಓಕೆನಾ. ಮಾರ್ಷಿ ಗ್ಯಾಸ್ ಅಂತೀವಿ. ಇದರ ಫಾರ್ಮುಲಾ ಏನಂದರೆ CH4. ಮತ್ತು ಇಥೇನ್ ಅಂತ ಇದೆ, ಅಮೋನಿಯಂ ಅಂತ ಇದೆ, ಓಕೆನಾ. ಈ ಅಮೋನಿಯಾ ಇದೆಯಲ್ಲ, ಇದರಲ್ಲಿದ್ರೇನು ಇವು ನೈಟ್ರೋಜನ್ ಕಂಟೆಂಟ್ ಇರುತ್ತೆ, ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಅಮೋನಿಯಂದಲ್ಲಿ ಅಮೋನಿಯಂ ಗೊಬ್ಬರದಲ್ಲಿ ನೈಟ್ರೋಜನ್ ಸಾರ ಇರುತ್ತೋ ಇಲ್ವೋ ಅಂತ ಕೇಳಿದ್ರೆ ನೈಟ್ರೋಜನ್ ಇರುತ್ತೆ ಅದರಲ್ಲಿ, ಅಮೋನಿಯಂದಲ್ಲಿ. ಬಟ್ ಇಲ್ಲಿ ಇದ್ರೇನು ಕುಲಂಟಾಗಿ ಯಾವುದು ಯೂಸ್ ಮಾಡ್ತಾರೆ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್, ಓಕೆ. ಕ್ಯೂಟೋ ಪ್ರೋಟೋಕಾಲ್ ಅಂತ ಬರುತ್ತೆ. ಎಷ್ಟರಲ್ಲಿ ಅಂದರೆ 1997ರಲ್ಲಿ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ 87ರಲ್ಲಿ ಬರುತ್ತೆ, ಇದು ಕ್ಯೂಟೋ ಪ್ರೋಟೋಕಾಲ್, ಓಕೆನಾ, 97ರಲ್ಲಿ ಬರುತ್ತೆ. ಇಲ್ಲಿ ಏನು ಡಿಸಿಷನ್ ತೊಗೋತಾರೆ ಅಂದರೆ CFCನ ನಾವು ಯೂಸ್ ಮಾಡಬಾರ್ದು, ಯಾಕಂದರೆ ಅದು ಓಜನ್ ಹಾಳು ಮಾಡ್ತಿದೆ. ಸೊ ಅದಕ್ಕೆ ಪರ್ಯಾಯವಾಗಿ ನಾವು ಏನು ಯೂಸ್ ಮಾಡ್ಬೇಕಪ್ಪ ಹುಲಿ ಅಂತ ಕೇಳಿದಾಗ ಮುಂದಿದ್ದವರೆಲ್ಲರೂ ಅವ ಏನು ಹೇಳ್ತಾನೆ ಅಂದರೆ ಅಧ್ಯಕ್ಷ, ನಾವು HFC ಯೂಸ್ ಮಾಡೋಣ, ಓಕೆ. CFC ಕನ್ಸಿಡರ್ ಮಾಡಿದ್ರೆ HFC ಯಾಕೆ ಯೂಸ್ ಮಾಡೋಣ ಅಂದರೆ CFCಗೆ ಕಡಿಮೆ ವ್ಯಾಲಿಡಿಟಿ ಇದೆ, ಅದು ಬದುಕೋದು, CFC ಬದುಕೋದು ಅಂದರೆ ಅದರದ್ದು ಜೀವಿತಾವಧಿ CFCದು ಬೇಗ ಹಾಳಾಗುತ್ತೆ ಅದು. ಬಟ್ HFC ಇದೆಯಲ್ಲ, ಇದು ಬಹುಕಾಲ ಇದ್ದರೆ ಉಳಿತದೆ. ಸೊ ಅದಕ್ಕಿಂತ ಇದು ಬೆಟ್ರ್ ಅದ, ಓಕೆ ಅಂತ ಹೇಳ್ತಾರೆ ಯಾರು? ಕ್ಯೂಟೋ ಪ್ರೋಟೋಕಾಲ್ದ ಅಧ್ಯಕ್ಷ. ಸೊ ಮೀನ್ಸ್ ಕ್ಯೂಟೋ ಪ್ರೋಟೋಕಾಲ್ದಲ್ಲಿ ಹೇಳ್ತಾರೆ CFC ಬದಲು ನಾವು HFC ಯೂಸ್ ಮಾಡೋಣ ಅಂತ. ಎಷ್ಟರಲ್ಲಿ ನಡೀತು ಅಂದರೆ 1997ರಲ್ಲಿ ನಡೀತದೆ. 1997 ಅಂದರೆ ಇನ್ನೊಂದು ಏನು ಬರಬೇಕಲ್ವ, ಏನು ಬರಬೇಕು ಅಂತಂದರೆ ಟ್ರೈ ಅನ್ನೋದು, ಓಕೆನಾ. ಟೆಲಿವಿಷನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸ್ಟಾರ್ಟ್ ಆಗುತ್ತೆ 1997ರಲ್ಲಿ, ಸರಿಯಾ. ಸೊ ನೆಕ್ಸ್ಟ್ ಏನಿದೆ, ವಿಶ್ವಸಂಸ್ಥೆಯ 191ನೇ ಸದಸ್ಯ ಯಾರು ಅಂತ ಕೇಳಿದ್ದಾರೆ. ಇದ್ಯಾಕೆ ಕೇಳಿದರು ಅಂತ ಕೇಳಿದ್ರೆ, ಯಾಕಂದ್ರೆ 190ನೇ ಇದ್ದರೆ ಅವಾಗಿದ್ರೆ ಲಾಸ್ಟ್ ಇತ್ತು, ಇವಾಗ 193ನೇದಾಗಿದೆ. ಯಾವುದು ಅಂದರೆ ಸೌತ್ ಸುಡಾನ್, ಸರಿನಾ. ಬಟ್ ಇಲ್ಲಿದ್ರೇನೋ ವಿಶ್ವಸಂಸ್ಥೆಯ 190ನೇ ಸದಸ್ಯ ಯಾರು ಅಂತಂದರೆ ಪೂರ್ವ ಟೈಮರ್, ಓಕೆ, ಪೂರ್ವ ಟೈಮರ್. ಬಟ್ ಇವಾಗ ಕೇಳಿದ್ರೆ ಇದು ಪೂರ್ವ ಟೈಮರ್, ಪಶ್ಚಿಮ ಟೈಮರ್, ಇದು ಏನು ಬೇಕಾಗಿಲ್ಲ. ಇವಾಗ ಯಾವುದು ಅಂತಂದರೆ ಸೌತ್ ಸುಡಾನ್ ಅಂತ ಬರುತ್ತೆ, ಓಕೆನಾ. ಸೌತ್ ಸುಡಾನ್ ಇದ್ರೇನೋ 193ನೇ ದೇಶ ಆಗಿದೆ. ಮತ್ತು ನೆಕ್ಸ್ಟ್ ಏನಿದೆ ಅಂದರೆ 27, ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಭೂಮಿಯಲ್ಲಿ ಅತಿ ಹೆಚ್ಚಿಗಿದ್ರೆ ಸಿಗ್ತದಪ್ಪ ಯಾವುದು ಲೋಹ ಅಂತ ಕೇಳಿದ್ದಾರೆ. ಅತಿ ಹೆಚ್ಚಿದ್ರೆ ಖನಿಜ ಮೀನ್ಸ್ ಏನೋ, ಅತಿ ಹೆಚ್ಚಿದ್ರೆ ಭೂಮಿಯಲ್ಲಿ ದೊರೆಯುವ ವಸ್ತು ಯಾವುದು ಅಂತ ಕೇಳಿದರೆ ನಾವು ಇದ್ರೇನೋ ಇದು ಅಂತ ಹೇಳಬೇಕು, ಆಕ್ಸಿಜನ್ ಅಂತ ಹೇಳಬೇಕು, ಸರಿನಾ. ಹಾಗೆ ಎಲಿಮೆಂಟ್ ಯಾವುದು ಅಂತ ಕೇಳಿದ್ರೆ ಅಲ್ಲೇನಂತ ಹೇಳಬೇಕು ಅಂತಂದರೆ ಮೀನ್ಸ್ ಏನೋ, ಫಸ್ಟ್ ಎಲಿಮೆಂಟ್ ಕೇಳಿದ್ರೆ ಆಕ್ಸಿಜನ್, ಸೆಕೆಂಡ್ ಸಿಗೋದು ಸಿಲಿಕಾನ್, ಸರಿನಾ. ಆಕ್ಸಿಜನ್ ಎಷ್ಟು ಸಿಗುತ್ತೆ ಅಂದರೆ 47% ಸಮಥಿಂಗ್ ಸಿಗುತ್ತೆ. ಹಾಗೆ ಸಿಲಿಕಾನ್ ಇದೆಯಲ್ಲ, ಸಿಲಿಕಾನ್ ಕೂಡ ಇದ್ರೇನೋ ಒಂದು 40% ಸಮಥಿಂಗ್ ಸಿಗುತ್ತೆ. ನೆಕ್ಸ್ಟ್ ಹೈಯೆಸ್ಟ್ ಇದ್ರೇನು ಸಿಗೋದು ಲೋಹ ಯಾವುದು ಅಂತ ಕೇಳಿದ್ರೆ ಅಲ್ಯೂಮಿನಿಯಂ ಸಿಗುತ್ತೆ, 7% ಸಿಗುತ್ತೆ ಅದು, ಸರಿನಾ. ಸೊ ಇದು ಆಪ್ಷನ್ 4 ಆಗುತ್ತೆ ಇದಕ್ಕೆ ಉತ್ತರ.
ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವಿರುವ ರಾಜ್ಯ. ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿದೆಯಾ? ಅಲ್ಲ. ಜಪಾನ್, ರಾಜಸ್ಥಾನ, ಜಪಾನ್ ಅಂತ ಇದು ಇದರ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅದು. ಸೊ ಇದು ಕೊಟ್ಟಿದ್ದಾರೆ, ಇದು ಅಲ್ಲ. ಆನಂತರ ನೆಕ್ಸ್ಟ್ ಇದ್ರೆ ಅಸ್ಸಾಮಲ್ಲಿ ಕಾಜಿರಂಗ ಮತ್ತು ದೀಪು ಮತ್ತು ಯಾವುದು ಮಾನಸ ಇವಿದಾವಲ್ಲ, ಇವೆಲ್ಲ ಇದ್ರೇನೋ ಅಸ್ಸಾಮಲ್ಲಿದ್ದಾವೆ. ಜಾರ್ಖಂಡದಲ್ಲಿ ಹಜಾರಿಬಾಗ್ ಅಂತ ಬರುತ್ತೆ, ಸರಿನಾ. ಬೆಟ್ವಾ ಎಲ್ಲಿದೆ ಅಂತಂದರೆ ಇದರಲ್ಲಿದೆ, ಬಿಹಾರದಲ್ಲಿ. ಜಾರ್ಖಂಡದಲ್ಲಿ ಹಜಾರಿಬಾಗ್ ಅಂತ ಬರುತ್ತೆ, ಸರಿನಾ. ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಎಲ್ಲಿರೋದು? ಜಾರ್ಖಂಡದಲ್ಲಿ. ಜಪಾನ್ ದೇಶದ ಸಂಸತ್ತನ್ನು ಕರೆಯಲ್ಪಡುವುದು. ಜಪಾನ್ನ ಇದರ ಸಂಸತ್ತಿಗೆ ಏನಂತ ಕರಿತೀವಿ? ಡಯಟ್, ಶೋಕ, ಡೈಲ್, ಕಾಂಗ್ರೆಸ್ ಅಂತ ಕರಿತೀವಿ. ಡಯಟ್ ಅಂತ ಕರಿತೀವಿ. ಜಪಾನ್ ನಮ್ದಕ್ಕಿದ್ರೇನೋ ಲೋಕಸಭೆ ರಾಜ್ಯಸಭೆ ಕೊಡೋದಕ್ಕೆ ಏನಂತ ಕರಿತೀವಿ? ಅದಕ್ಕೆ ಸಂಸತ್ತು ಅಂತ ಕರಿತೀವಿ, ಸರಿನಾ. ಬಟ್ ಅಲ್ಲಿ ಜಪಾನ್ದಾಗ ಅವ್ರು ಏನಂತ ಕರೀತಾರೆ ಅಂತಂದರೆ ಡಯಟ್ ಅಂತ ಕರೀತಾರೆ. ಹಾಗೆ ಅಮೇರಿಕಾದಲ್ಲಿ ಏನಂತ ಕರೀತಾರೆ ಅಂದರೆ ಕಾಂಗ್ರೆಸ್ ಅಂತ ಕರೀತಾರೆ. ನಮ್ಮಲ್ಲಿ ಕಾಂಗ್ರೆಸ್ ಅನ್ನೋದು ಪಾರ್ಟಿ, ಬಟ್ ಅಲ್ಲಿ ಏನಾದಿದ್ರೇನೋ ಒಂದು ಸಂಸತ್ತಿನ ಹೆಸರು ಅದು, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದಿ ಮಿಲ್ ಆನ್ ದ ಫ್ಲೋಸ್. ಓಕೆ, ದ ಮಿಲ್ ಆನ್ ದ ಫ್ಲೋಸ್ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಥಾಮಸ್ ಹಾರ್ಡಿ, ಲಿಯೋ ಟಾಲ್ಸ್ಟಾಯ್, ವಾಲ್ಟರ್ ಸ್ಕಾಟ್, ಜಾರ್ಜ್ ಇಲಿಯಟ್ ಅಂತ ಇದೆ, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ದಿ ಮಿಲ್ ಆನ್ ದ ಫ್ಲೋಸ್. ಓಕೆ, ಇದೇನು ಜಸ್ಟ್ ಇದ್ರೇನೋ ಕ್ವಶನ್ ಇದೆ, ಇದಕ್ಕೇನು ಡಿಸ್ಕಸ್ ಮಾಡೋದು ಇದು ನೆಸೆಸರಿ ಇಲ್ಲ. ಜಾರ್ಜ್ ಇಲಿಯಟ್ ಅಂತ ಬರ್ತಾರೆ, ಓಕೆನಾ. ಈ ಜಾರ್ಜ್ ಇಲಿಯಟ್ ಏನಿದಾರಲ್ಲ, ಈ ಪುಸ್ತಕ ಬರೆದಿದ್ದಾರೆ. ಯಾವುದು? ದಿ ಮಿಲ್ ಆನ್ ದ ಫ್ಲೋಸ್ ಅಂತ ಬುಕ್ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಭಾರತದ ಮಂದಿರದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದಿದ್ದಾರೆ. ಓಕೆ, ವಾಸ್ತುಶಿಲ್ಪದ ತೊಟ್ಟಿಲು ಯಾವುದಕ್ಕೆ ಕರೆದಿದ್ದೀವಿ? ಬಾದಾಮಿ ಕರೆದಿದ್ವು, ಐಹೊಳೆ, ಪಟ್ಟದಕಲ್ಲು, ಹಂಪಿ ಕರೆದಿದ್ವ ಅಂತ ಕೇಳಿದರೆ ಐಹೊಳೆನ ಕರೆದಿದ್ವು. ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ, ಓಕೆನಾ. ವಾಸ್ತುಶಿಲ್ಪದ ತೊಟ್ಟಿಲು ಯಾವುದು ಅಂದರೆ ಐಹೊಳೆ. ಮತ್ತು ಓಜೋನ್ ಇದರ ಒಂದು ರೂಪ. ಓಜೋನ್ ಇದ್ದರೆ ಅದರದ್ದೊಂದು ರೂಪ. ಓಜೋನ್ ಏನಂತ ಬರಿತೀವಿ? O3 ಅಂತ ಬರಿತೀವಿ. 3 ತೆಗೆದಾಕ್ಬಿಟ್ರೆ ಏನು ಉಳಿತದೆ? O ಅಂತ ಉಳಿತದೆ. O ಅಂದರೆ ಏನು? 8 ಆಕ್ಸಿಜನ್. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಕಂಡುಹಿಡಿದವರು ಯಾರು ಆಕ್ಸಿಜನ್ ಅಂತಂದರೆ ಜೋಸೆಫ್ ಪ್ರಿಸ್ಲೆ, ಸರಿನಾ. ಮತ್ತು ಓಜೋನ್ ಇದ್ರೇನೋ ಅಳಿಯೋ ಮಾನ ಯಾವುದು ಅಂತ ಕೇಳಿದ್ರೆ ಡಾಬ್ಸನ್ ಮಾನ ಅಂತ ಬರುತ್ತದೆ, ಓಕೆನಾ. ಡಬ್ಸನ್, ಓಕೆ, ಡಪ್ಪು ಮಗ, ಓಕೆ, ಡಾಬ್ಸನ್ ಮಾನ ಅದು ಆ್ಯಕ್ಚುಲಾಗಿ. ಕೊಂಕಣ ರೈಲ್ವೆಯನ್ನು ದೇಶಕ್ಕೆ ಅರ್ಪಿಸಿದ ದಿನ. ಈ ಕ್ವಶನ್ ಕೂಡ ಇದನ್ನು ರಿಪೀಟೆಡ್ ಕ್ವಶನ್. ಇದು ಸ್ವಲ್ಪ ಇದ್ರ ಮೇಲೆ ಕೂಡ ಇದ್ರೆ ಜಾಸ್ತಿ ಕ್ವಶನ್ ಕೇಳಿದ್ದಾರೆ. ಕೊಂಕಣ ರೈಲ್ವೆ ಅಂತ, ಸರಿನಾ. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ದಾರೆ. ಯಾವಾಗ ಸ್ಟಾರ್ಟ್ ಆಯಿತು? 1998ರಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಂತ ನಾರ್ಮಲಾಗಿ ಗೊತ್ತಿರುತ್ತೆ, ಸರಿನಾ. ಬಟ್ ಅದರಲ್ಲಿ ಡೇಟ್ ಕೇಳಿದ್ದಾರೆ. ಮೇ 1, ಆಗಸ್ಟ್ 15, ಜನವರಿ 26, ನವೆಂಬರ್ 14 ಅಂದರೆ ಇಲ್ಲಿ ಎರಡರಲ್ಲಿ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಇದು ಆಗೋದಿಲ್ಲ ಇದರಲ್ಲಿ, ಮತ್ತು ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಆಗಸ್ಟ್ 15 ಮತ್ತು ಜನವರಿ 26 ಅಂದರೆ ಸ್ಪೆಷಲ್ ಯಾವುದಾಗಿರುತ್ತಲ್ಲ, ಅಂದರೆ ಏನಾದರೂ ಸ್ವಲ್ಪ ಭಾಳ ಗ್ರೇಟ್ ಆಗಿರೋದು, ಅದನ್ನು ಏನೋ ಸ್ವತಂತ್ರ ದಿನಾಚರಣೆ ಇಲ್ಲಾಂದರೆ ಗಣರಾಜ್ಯೋತ್ಸವ ದಿನಾಚರಣೆ ದಿನ ಇದ್ರೇನೋ ಉದ್ಘಾಟನೆ ಮಾಡ್ತಾರೆ. ಇವಾಗ ಇಸ್ರೋ ಮಾಡಿದ್ರು, ಯಾವಾಗ ಮಾಡಿದ್ರು? ಆಗಸ್ಟ್ 15, 1969 ಮಾಡಿದ್ರು ತಾನೆ. ಸೊ ಹಾಗೆ ಇದು ಕೂಡ ಕೊಂಕಣ ರೈಲ್ವೆ ಇದ್ರೇನೋ ಒಂದು ದಿನ ಇದ್ರೇನೋ ಧ್ವಜ ಹಾರಿಸೋ ದಿನವೇ ಉದ್ಘಾಟನೆ ಮಾಡಿದ್ದಾರೆ. ಯಾವಾಗ ಅಂದರೆ ಜನವರಿ 26, 1998. ಓಕೆನಾ. ನಾರ್ಮಲಾಗಿ ಎಲ್ಲ ಕ್ವಶನ್ ಪೇಪರ್ ಹೆಂಗೆ ಕೇಳಿದಾನೆ ಅಂದರೆ ಯಾವ ವರ್ಷ ಅಂತ ಕೇಳಿದಾನೆ ಅಷ್ಟೇ, 1998. ಹಾಗೆ ಎಲ್ಲಿಂದ ಎಲ್ಲಿ ಹೋಗಿದ್ರೇನೋ ಪ್ರಯಾಣ ಮಾಡುತ್ತೆ ಅಂತ ಕೇಳಿದಾನೆ. ಅದಕ್ಕೆ ಅಪೋಸಿಟ್ ಆಗಿರೋ ನ್ಯಾಷನಲ್ ಏನೋ ಹೈವೇ ಹೆಸರು ಕೇಳಿದಾನೆ, NH66 ಅಂತ ಬರುತ್ತೆ, ಸರಿನಾ. ಪಶ್ಚಿಮ ಘಟ್ಟಕ್ಕೆ ಅಪೋಸಿಟ್ ಆಗಿರೋ ಒಂದು ನ್ಯಾಷನಲ್ ಹೈವೇ ಅಂತ ಕೇಳಿದ್ರು ಅದೇ, ಕೊಂಕಣ ರೈಲ್ವೆ ಅಂತ ಕೇಳಿದ್ರು ಅದೇ, NH66. ಹಾಗೆ ಪೂರ್ವ ಘಟ್ಟಗಳು, ಪೂರ್ವ ಕರಾವಳಿ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? NH16 ಅಂತ ಹೇಳಬೇಕು, ಸರಿನಾ. ಸೊ ಇದಕ್ಕೆ ಉತ್ತರ ಯಾವುದಂದರೆ ಜನವರಿ 26, 1998. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಅಂತ ಕೊಟ್ಟಿದ್ದಾರೆ. ಔಷಧ ಸಂಶೋಧನಾ, ಓಕೆನಾ. ಔಷಧ ಇದೆಯಲ್ಲ ಅದಕ್ಕೆ ಸಂಶೋಧನೆ ಮಾಡ್ತಾರೆ. ಆ ಸ್ಥಳ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಎಲ್ಲಿದೆ ಅಂತ ಕೇಳಿದ್ರೆ ಲಕ್ನೋದಲ್ಲಿರುತ್ತೆ. ಕಬ್ಬು ಸಂಶೋಧನಾ ಕೇಂದ್ರ ಎಲ್ಲಿದೆ? ಅದು ಕೂಡ ಲಕ್ನೋದಲ್ಲಿದೆ. ಆ ಕಬ್ಬು ತಿಂದ್ರೆ ಏನೋ ಔಷಧ ತೊಗೊಳ್ಳೋದು ಬೇಕಾಗಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಅದಕ್ಕೆ ಲಕ್ನೋ ನೆನಪುಳಿತದೆ. ಈ ಕೆಳಗಿನ ಯಾವ ಪಕ್ಷಿಗೆ ರೆಕ್ಕೆಗಳಿಲ್ಲ ಅಂತ ಕೇಳಿದ್ದಾರೆ. ಪಕ್ಷಿ ಇದೆ ಬಟ್ ರೆಕ್ಕೆ ಇಲ್ಲ ಅಂತ. ಅದಕ್ಕೆ ಯಾವುದು? ಪೆಂಗ್ವಿನಿಗಿದೆ, ಹಿಂಗಿರುತ್ತೆ, ಹಿಂಗಿರುತ್ತೆ ಅಲ್ಲ. ಓಕೆ, ಎಲ್ಲಿದೆ ಅದು? ಪೆಂಗ್ವಿನ್ ಹಿಂಗಿರುತ್ತೆ. ಇವು ರೆಕ್ಕೆಗೇ ಅಂತಾರೆ ಇದಕ್ಕೆ, ಓಕೆನಾ. ಸೊ ರೆಕ್ಕೆಗಳಿರುತ್ತೆ ಯಾವುದಕ್ಕೆ? ಪೆಂಗ್ವಿನ್ಗೆ. ಕಿವಿ ಮತ್ತು ಯಾವುದಿದೆ? ಉಷ್ಟ್ರ ಪಕ್ಷಿ ಅಂತಿದೆ, ಉಷ್ಟ್ರ ಪಕ್ಷಿಗೂ ಕೂಡ ಇರುತ್ತೆ. ಅತಿ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ. ಅದರದ್ದು ಮೊಟ್ಟೆ ಇದೆಯಲ್ಲ ಅತಿ ದೊಡ್ಡ ಇದ್ರೇನೋ ಸೆಲ್ ಅದು. ಆನಂತರ ಕೌಜಿಗ ಪಕ್ಷಿ, ಕೌಜಿಗ ಅಂತೀವಿ ಗೊತ್ತಾ, ಲೋಕಲಲ್ಲಿದ್ರೇನೋ ಹೌದು, ಯಾರೋ ಅದು ಹಿಡಿದು ತಿಂತಾರಲ್ಲ ಅವಕ್ಕೆ, ಓಕೆನಾ. ಅದಕ್ಕಿದ್ರೆ ಕೌಜಿಗ ಅಂತೀವಿ, ಕೌಜಿಗ, ಓಕೆನಾ. ಕೌಜಿಗ ಪಕ್ಷಿ ಕೂಡ ಇದ್ರೇನೋ ಪಕ್ಷಿ ರೆಕ್ಕೆ ಇದ್ದಾವೆ. ಇಲ್ಲಿ ಇರಲಾರ್ದು ಯಾವುದಕ್ಕೆ ಅಂದರೆ ಕಿವಿ ಪಕ್ಷಿಗೆ, ಓಕೆನಾ. ಕಿವಿ ಪಕ್ಷಿಗೆ ಇಲ್ಲ.
ಹಾಗೆ ಹಾರಲಾರದ ಪಕ್ಷಿ ಅಂತ ಕೇಳ್ತಾರೆ. ಹಾರಲಾರದ ಪಕ್ಷಿ ಇದು ಕಿವಿ ಮತ್ತು ಇದ್ರೆ ಎಮ್ಮು ಅಂತ ಬರುತ್ತೆ. ಓಕೆನಾ, ಆ ಎಮ್ಮು ಅನ್ನೋದಿದ್ರೆ ಆಸ್ಟ್ರೇಲಿಯಾ ದೇಶದ ಪಕ್ಷಿ ಅದು ಎಮ್ಮು, ಅದು ಇದ್ರೆ ಹಾರಲಾರದ ಪಕ್ಷಿ ಅದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಕರ್ನಾಟಕದ ಎಣ್ಣೆ ಬೀಜ ಉತ್ಪಾದನೆಯಲ್ಲಿರುವ ಸ್ಥಾನ ಅಂತ ಕೇಳಿದ್ದಾರೆ. ಸ್ಥಾನ 2ನೇ ಸ್ಥಾನ, 6ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ ಅಂತ ಕೇಳಿದ್ರೆ 6ನೇ ಸ್ಥಾನದಲ್ಲಿ ಇದ್ದೀವಿ. ಸರಿನಾ? ಎಣ್ಣೆ ಕಾಳಿದಲ್ಲ, ಇದು ಯಾವ ಮಣ್ಣಿನಲ್ಲಿ ಬೆಳೀತಾರೆ ಅಂತ ಕೂಡ ಕೇಳಿದ್ದಾರೆ. ಯಾವ ಮಣ್ಣಿನಲ್ಲಿ ಜಾಸ್ತಿ ಹೆಚ್ಚಾಗಿ ಬೆಳೀತಾರೆ ಮತ್ತು ಇದ್ರೆ ಅತಿ ಹೆಚ್ಚಿದ್ರೇನೋ ಫಲವತ್ತತೆಯಿಂದಿದ್ರೇನೋ ನಮಗೆ ಫಸಲು ಸಿಗುತ್ತೆ ಅಂತ ಕೇಳಿದ್ರೆ ಕೆಂಪು ಮಣ್ಣಿನಲ್ಲಿ. ಓಕೆ, ಕೆಂಪು ಮಣ್ಣಿನಲ್ಲಿದ್ರೇನೋ ಅದಕ್ಕೆ ಕಾರ್ಬನ್ ಕಂಟೆಂಟ್ ಬೇಕು. ಯಾವುದಕ್ಕೆ? ಎಣ್ಣೆ ಕಾಳಿಗೆ. ಸೊ ಅದಕ್ಕೆ ಕಾರ್ಬನ್ ಕಂಟೆಂಟ್ ಇರೋ ಕೆಂಪು ಮಣ್ಣು ಇರುತ್ತಲ್ಲ ಅಲ್ಲಿ ಜಾಸ್ತಿ ಇದ್ರೇನೋ ಅದಕ್ಕೆ. ಇವಾಗ ಹತ್ತಿಗೆ ಹೇಗೆ ಕಪ್ಪು ಮಣ್ಣು ಅಲ್ವಾ, ಹಾಗೆ ಇದ್ರೇನೋ ಕೆಂಪು ಮಣ್ಣು ಇದ್ರೇನೋ ಇದಕ್ಕೆ ಎಣ್ಣೆ ಕಾಳಿಗಿದ್ರೇನೋ ಫೇಮಸ್. ಅದಕ್ಕೆ ಸ್ವಲ್ಪ ಇದ್ರೆ ಹೆಲ್ಪ್ ಮಾಡ್ತದೆ, ಅದು ಜಾಸ್ತಿ ಚೆನ್ನಾಗಿ ಬೆಳೆಯೋಕ್ಕೆ ಕೆಂಪು ಮಣ್ಣು. ಅದರಲ್ಲಿ ಏನಿರ್ತದೆ ಅಂದರೆ ರೆಡ್ ಆಕ್ಸೈಡ್ ಇರುತ್ತೆ. ಹಾಗೆ ಕೆಂಪು ಗ್ರಹ ಅಂತ ಕೇಳಿದ್ರೆ ಯಾವುದು ಅಂತ ಹೇಳ್ತೀವಿ? ಮಂಗಳ ಗ್ರಹ ಅಂತ ಹೇಳ್ತೀವಿ. ಯಾಕಂತ ಕೇಳಿದ್ರೆ ಅಲ್ಲಿ ಕೆಂಪು ಮಣ್ಣು ಜಾಸ್ತಿ ಇದೆ. ಕೆಂಪು ಮಣ್ಣು ಯಾಕೆ ಜಾಸ್ತಿ ಇದೆ? ಅಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಅದಕ್ಕೆ ಅಲ್ಲಿದ್ರೆ ಕೆಂಪು ಮಣ್ಣಾಗಿದೆ. ಸೊ ಅದಕ್ಕೆ ರೆಡ್ ಪ್ಲ್ಯಾನೆಟ್ ಅಂತ ಕರಿತೀವಿ, ಅಂಗಾರ ಅಂತ ಕರಿತೀವಿ. ಸೊ ಅದೇ ಹಸಿರು ಕ್ರಾಂತಿ ನಡೆದಿದ್ದು ಎಲ್ಲಿ? ಪಂಜಾಬ್ ಮತ್ತು ಉತ್ತರ ಪ್ರದೇಶ ಅಲ್ಲ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಅಲ್ಲ, ಪಂಜಾಬ್ ಮತ್ತು ಹರಿಯಾಣವಾ? ಹೌದು, ಇರ್ಬೋದೇನೋ. ಉತ್ತರ ಕರ್ನಾಟಕ ಮತ್ತು ತಮಿಳುನಾಡು ಇದು ಅಲ್ಲ. ಸರಿಯಾದ ಉತ್ತರ ಯಾವುದು ಅಂದರೆ ಪಂಜಾಬ್ ಮತ್ತು ಹರಿಯಾಣ. ಓಕೆ, ಇವೆರಡು ಎಷ್ಟರಲ್ಲಿದ್ರೇನೋ ಸ್ಥಾಪನೆ ಅದು ರಾಜ್ಯ ಅಂತಂದರೆ 1966 ನವೆಂಬರ್ 1ರಂದು. ಓಕೆ, ಇವತ್ತರ ರಾಜದಿನ ಕೂಡ ಎರಡರದ ರಾಜಧಾನಿ ಇದೆಯಲ್ಲ, ಇವು ಎರಡರದ ರಾಜ್ಯದ ದಿನ ಮೀನ್ಸ್ ನಾವು ಕರ್ನಾಟಕದಿದ್ದರೆ ನವೆಂಬರ್ 1 ಅಂತ ಹೆಂಗೆ ಆಚರಿಸ್ತೀವಲ್ಲ, ಹಾಗೆ ಪಂಜಾಬ್ದು ಮತ್ತು ಹರಿಯಾಣದ ಕೂಡ ಇದ್ರೇನೋ ನವೆಂಬರ್ 1 ರಾಜ್ಯದ ದಿನ ಇದೆ. ಯಾಕಪ್ಪ ಇದು ಹೇಳ್ತಿದೆಯಾ, ಇದೇನಿದ್ರೆ ಕೇಳಿದ್ದಾರೆ ಅಂತ? ಹೌದು ಕೇಳಿದ್ದಾರೆ. ಇದು ಕೂಡ PC 2016 ಕ್ವಶನ್ ಪೇಪರಲ್ಲೇನೋ ಕೇಳಿದ್ದಾರೆ ಇದು. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಅಂತ ಕೇಳಿದ್ದಾರೆ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದ್ದಾರೆ. ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂದರೆ ಇಷ್ಟು ದಿನ ಯಾವುದಿತ್ತು? ಮುಂಬೈ ಇತ್ತು 2023ರವರೆಗೂ. ಇವಾಗ ಯಾವುದು ಅಂದರೆ ಅಹಮದಾಬಾದ್ ಇದೆ. ಸರಿನಾ? ಭಾರತದ ಮ್ಯಾಂಚೆಸ್ಟರ್. ಬಟ್ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕೇಳಿದ್ದಾರೆ ಇವರು. ಯಾವುದು? ಬೆಂಗಳೂರು ಇದೆಯಾ? ಬೆಂಗಳೂರಲ್ಲ, ಬೆಂಗಳೂರು ಸಿಲಿಕಾನ್ ವ್ಯಾಲಿ ಇದು. ಅದಾನಂತರ ಹೈದರಾಬಾದ್ ಇದೆಯಾ? ಹೈದರಾಬಾದಲ್ಲ. ಸಲಾರ್ ಜಂಗ್ ಇದ್ರೆ ಮ್ಯೂಸಿಯಂ ಇದೆ ಇಲ್ಲಿ, ಇದು ಅಲ್ಲ. ಚೆನ್ನೈ ಇದೆಯಾ? ಚೆನ್ನೈ ಇಲ್ಲ. ಚೆನ್ನೈ ಇದ್ರೇನೋ ದಕ್ಷಿಣ ರೈಲ್ವೆ ವಲಯ ಇದೆ ಇಲ್ಲಿ. ಅದಾನಂತರ ಕೊಯಮತ್ತೂರು ಇದೆಯಾ? ಹೌದು, ಕೊಯಮತ್ತೂರು ಇದೆ. ಓಕೆನಾ? ಕೊಯಮತ್ತೂರಲ್ಲಿ ಇದ್ರೇನೋ ಶಿವನ ಮೂರ್ತಿ ಇದೆಯಲ್ವಾ, ಆ ಕೊಯಮತ್ತೂರು ಶಿವನ ಮೂರ್ತಿಯಲ್ಲಿ ಅಲ್ಲೇ ಇದ್ರೇನೋ ಹತ್ತಿ ಇದೆ. ಓಕೆ, ಅಲ್ಲಿ ದೀಪ ಹಚ್ಚಲಿಕ್ಕೆ ಹತ್ತಿ ಬಾಳ್ಬೇಕಂತ ಅಲ್ಲೇ ಇದ್ರೇನೋ ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಹೇಳಿದೆ, ನೆನ್ಪಿಟ್ಕೊಳ್ಳಿ. ಬ್ರಿಟಿಷ್ ಸಂಸತ್ತನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಬ್ರಿಟಿಷ್ ಸಂಸತ್ತಿಗಿದ್ರೇನೋ ಆಯ್ಕೆ ಆಗ್ತಾರೆ. ಸರಿನಾ? ಯಾರು ಅಂತ ಕೇಳಿದ್ರೆ ಜಕೀರ್ ಹುಸೇನ್, ದಾದಾಬಾಯಿ ನವರೋಜಿಯಾ, ವಿಜಯಲಕ್ಷ್ಮಿ ಪಂಡಿತ್. ಆವಾಗಲೇ ಹೇಳಿದಲ್ಲ, ವಿಜಯಲಕ್ಷ್ಮಿ ಪಂಡಿತ್. ಯುನೈಟೆಡ್ ನೇಷನ್ಸ್ ಸಾಮಾನ್ಯ ಸಭೆಗಿದ್ರನ್ನ ಅಧ್ಯಕ್ಷೆಯಾದ ಪ್ರಥಮ ಮಹಿಳೆ ಅಂತ ಕೇಳಿದ್ರೆ ವಿಜಯಲಕ್ಷ್ಮಿ ಪಂಡಿತ್. ಸಿ ರಾಜಗೋಪಾಲಾಚಾರಿ ಭಾರತದ ಕೊನೆಯ ಗವರ್ನರ್ ಜನರಲ್. ಅದಂತರ ಜಕೀರ್ ಹುಸೇನ್ ಅಲ್ಲ, ತಬಲಾ ಬಾರಿಸ್ತಾರೆ ಇವರು ಜಕೀರ್ ಹುಸೇನ್. ಸೊ ಯಾರು ಅಂತಂದರೆ ದಾದಾಬಾಯಿ ನವರೋಜಿ. ಸರಿನಾ? ಇವ್ರದ್ದು ಪತ್ರಿಕೆ ಯಾವುದು ಅಂದರೆ ವಾಯ್ಸ್ ಆಫ್ ಇಂಡಿಯಾ ಅನ್ನೋದು ಇವ್ರ ಪತ್ರಿಕೆ. ಯಾರ್ದು? ದಾದಾಬಾಯಿ ನವರೋಜಿ. ಸರಿನಾ? ಭಾರತದ ವೃದ್ಧ ಪಿತಾಮಹ ಅಂತ ಕೂಡ ಕರೀತಾರೆ ಅವರಿಗೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಕೆಳಗಿನ ಯಾವುದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಎಷ್ಟಿದೆ ಅಂದರೆ ಟೋಟಲ್ 2 ಟೈಮ್ ನ್ಯಾಷನಲೈಸ್ಡ್ ಆಗ್ತವೆ ಬ್ಯಾಂಕ್ಗಳನ್ನ. ಒಂದು ಫಸ್ಟ್ ಟೈಮ್ ಇದ್ರೆ 1969ರಲ್ಲಿ, ಸೆಕೆಂಡ್ ಟೈಮ್ 1980ರಲ್ಲಿ. ಸರಿನಾ? ಬ್ಯಾಂಕಿಂಗ್ ಆ್ಯಕ್ಟ್ ಅಂತ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ 1978ರಲ್ಲಿ ಬರುತ್ತೆ. ಯಾಕಂದರೆ ಅವಾಗ ಜಂಟಿ ಅಧಿವೇಶನ ಕರೆದಿರ್ತಾರೆ, ಅದು ನೆನಪಿರಲಿ. ಟೋಟಲ್ 3 ಟೈಮ್ ಜಂಟಿ ಅಧಿವೇಶನ ಕರೆದಿದ್ದಾರೆ. ಒಂದು 1961ರಲ್ಲಿ, ಯಾಕೆ? ವರದಕ್ಷಿಣೆ ಕಾಯ್ದೆ ಸಲುವಾಗಿ. ಎರಡನೇದು ಬ್ಯಾಂಕಿಂಗ್ ಆ್ಯಕ್ಟ್ ಸಲುವಾಗಿ. ಓಕೆನಾ? ಅದು ಯಾವಾಗ ಅಂದರೆ 1978ರಲ್ಲಿ. ಮೂರನೇದು ಕರೆದಿದ್ದಾರೆ. ಯಾವಾಗ ಕರೆದಿದ್ದಾರೆ ಅಂದರೆ 2002ರಲ್ಲಿ. ಯಾಕಂದರೆ 2001ರಲ್ಲಿದ್ರೆ ದಾಳಿ ಆಗುತ್ತೆ. 2001 ಸೆಪ್ಟೆಂಬರ್ 11ರಂದು ಎಲ್ಲಿ ದಾಳಿ ಆಗುತ್ತೆ? ಸಂಸತ್ತಿನ ಮೇಲೇ ದಾಳಿ ಆಗುತ್ತೆ. ಓಕೆನಾ? ಅವಾಗ ದಾಳಿ ಆದ ನಂತರ 2002ರಲ್ಲಿ ಪೋಟೋ ಆ್ಯಕ್ಟ್ ಅಂತ ಕ್ರಿಯೇಟ್ ಮಾಡ್ತಾರೆ. ಆ ಪೋಟೋ ಆ್ಯಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಜಂಟಿ ಅಧಿವೇಶನ ಕರೀತಾರೆ. ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಅವಾಗಿದ್ರೇನೋ ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ. 1998ರಿಂದ 2004ರವರೆಗೂ ಅಟಲ್ ಬಿಹಾರಿ ವಾಜಪೇಯಿನೇ ಇದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ಅದು ನೆನಪಿರಲಿ. ಅವ್ರು ಕರೀತಾರೆ. ಪೋಟೋ ಆ್ಯಕ್ಟ್ ಅಂದರೆ ಏನು ಅಂತಂದರೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಅಟ್ಯಾಕ್. ಓಕೆನಾ? 2007ರಲ್ಲಿ ಜಾರಿಗೆ ಬರ್ತದೆ ಇದು. ಕಾಯ್ದೆ ಆಗೋದು 2002ರಲ್ಲಿ, ಜಾರಿಗೆ ಬಂದಿದ್ದು 2002ರಲ್ಲಿ. ಯಾವುದರ ಪರಿಣಾಮವಾಗಿದ್ದು ಜಾರಿಗೆ ಬಂತಂದರೆ ಸಂಸತ್ತಿನ ಮೇಲೆ ದಾಳಿ ಆಗ್ತದೆ. ಡೇಟ್ ಕೇಳಿದ್ದಾನೆ. ಈ ಪ್ರೀವಿಯಸ್ ಇದ್ರೇನೋ 1998 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಲ್ಲ, ಅದರಲ್ಲಿ ಕೇಳಿದ್ರು ನೋಡಿ ಡೇಟ್ ಯಾವುದು ಅಂದರೆ PC ಕ್ವಶನ್ ಪೇಪರಲ್ಲಿ ಕೇಳಿದ್ರು ಅನಿಸುತ್ತೆ. PC ಕ್ವಶನ್ ಪೇಪರಲ್ಲಿ ಕೇಳಿದರು. ಅದು ಸೆಪ್ಟೆಂಬರ್ 11, 2001 ಅವಾಗಿದ್ರೇನೋ ದಾಳಿ ಆಗಿದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ? ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಲ್ಲ ಅಂತ ಕೇಳಿದ್ದಾರೆ. ಕಾರ್ಪೊರೇಷನ್ ಬ್ಯಾಂಕ್. ಹೌದು, ಆಗಿದೆ ಇದು. 1969ರಲ್ಲಿ ಆಗಿದೆ ಇದು. ಕರ್ನಾಟಕ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ 1969ರಲ್ಲಿ, 1980ರಲ್ಲಿದ್ರೆ ನ್ಯಾಷನಲೈಸ್ಡ್ ಆಗಿದೆ ಅದು. ಸಿಂಡಿಕೇಟ್ ಬ್ಯಾಂಕ್. ಹೌದು, 1969ರಲ್ಲಿ ನ್ಯಾಷನಲೈಸ್ಡ್ ಆಗಿದೆ. ಕರ್ನಾಟಕ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್
ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ಎರಡರಲ್ಲೂ ಯಾವುದು ಅಂತ. ವಿಜಯ ಬ್ಯಾಂಕ್ ಆಗಿದೆ, ಹೌದು ವಿಜಯ ಬ್ಯಾಂಕ್ ಕೂಡ ಆಗಿದೆ. ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಇದು ಇದರಲ್ಲಿ ಖಾಸಗಿ ಬ್ಯಾಂಕ್ ಇದೆ, ಇದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ ಇದು. ಓಕೆ, ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಇದಕ್ಕೆ ಚಹಾ ಇದ್ರೂ ಅಸ್ಸಾಂ ಇದೆ. ಶೇಂಗಾ ಎದಿದೆ, ಶೇಂಗಾ ಇದ್ರೆ ನಮ್ಮದಲ್ಲ, ಇದರಲ್ಲಿದೆ ಯಾವುದು ತಮಿಳ್ನಾಡು. ಮತ್ತು ಅಕ್ಕಿ ಇದೆಯಾ, ಅಕ್ಕಿ ಅಲ್ಲ, ಅಕ್ಕಿ ಯಾವುದಕ್ಕೆ ಅಂದರೆ ವೆಸ್ಟ್ ಬೆಂಗಾಳದಲ್ಲಿದೆ. ಕಾಫಿ ಇದೆಯಲ್ಲ, ಕಾಫಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಇದೆ. ಭಾರತದ ಸಿಲಿಕಾನ್ ಕಣಿವೆ ಯಾವುದು? ಬೆಂಗಳೂರಲ್ಲಿ ಹುಡುಕಾಡಬೇಕು, ಹಾಕಬೇಕಷ್ಟೇ. ಅತ್ಯಂತ ಹೆಚ್ಚು ಬೆಳ್ಳಿ